ಎಲ್ಲರಿಗೂ ನಮಸ್ಕಾರ. ಪುನೀತ್ ನಮನ. ಈ ಒಂದು ಕಾರ್ಯಕ್ರಮದಲ್ಲಿ ಇಂದು 4ನೇ ದಿನ ನಮ್ಮ ಕನ್ನಡದಲ್ಲಿ ಡೇಟಾ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ ಸೆಷನ್ ಅಲ್ಲಿ ಅಡ್ವಾನ್ಸ್ಡ್ ಎಕ್ಸೆಲ್ ಸೆಷನ್ಸ್ ಅನ್ನ ನಾವು ಕಲಿತಾ ಇದ್ದೀವಿ. ಇದರಲ್ಲಿ ನಾವು 1,000 ವಿದ್ಯಾರ್ಥಿಗಳಿಗೆ ಡೇಟಾ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ ಅನ್ನ ಉಚಿತವಾಗಿ ಕನ್ನಡದಲ್ಲಿ ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು 1 ತಿಂಗಳು ನಡೆಯುತ್ತೆ. ಸೊ ಇವತ್ತಿನ ಟಾಪಿಕ್ಸ್ ಏನ್ ಇದು ನೋಡಿ, ಟೈಮ್ ಟೇಬಲ್ ಇದೆ. ಸೊ ಈ ಟೈಮ್ ಟೇಬಲ್ ನೀವು ಅದನ್ನ ಸೇವ್ ಮಾಡಿ ಇಟ್ಕೊಳ್ಳಿ ಬೇಕಿದ್ರೆ. ಸೊ ನಾವಿನ್ನು ಅಡ್ವಾನ್ಸ್ ಎಕ್ಸೆಲ್ ಅಲ್ಲಿ ಇದ್ದೀವಿ. ಈ AI ಅನ್ನೋದನ್ನ ನಾನು ನಾಳೆ ನಿಮ್ಗೆ ಹೇಳ್ತೀನಿ. ಇವತ್ತು ತುಂಬಾ ಟಾಪಿಕ್ಸ್ ಇದೆ, ಹಂಗಾಗಿ ಇವತ್ತು ಕವರ್ ಮಾಡೋಕ್ಕಾಗಲ್ಲ. ಬಟ್ ನಾಳೆ ನಿಮ್ಗೆ ವಿತ್ AI ಏನ್ ಮಾಡಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ಟಾಪಿಕ್ಸ್ ಬಂದು ಸಾರ್ಟಿಂಗ್, ಫಿಲ್ಟರಿಂಗ್, ಕಂಡೀಷನಲ್ ಫಾರ್ಮ್ಯಾಟಿಂಗ್, ನಂಬರ್ ಫಾರ್ಮ್ಯಾಟಿಂಗ್, ಡೇಟಾ ವ್ಯಾಲಿಡೇಷನ್ ಮತ್ತೆ ಫ್ಲಾಶ್ ಫಿಲ್ಸ್. ಇಷ್ಟು ಟಾಪಿಕ್ ಅನ್ನ ನಾನು ಕವರ್ ಮಾಡ್ತೀನಿ. ಇದೆಲ್ಲಾ ಟಾಪಿಕ್ಸ್ ಅನ್ನ ಆರಾಮಾಗಿ ಕವರ್ ಮಾಡಬಹುದು ಇವತ್ತು. ಏನಂತಂದ್ರೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್. ನಾವೇನಾದ್ರೂ ಅಕಸ್ಮಾತ್ ಆಗಿ ಡೇಟಾನ ಸ್ಟಡಿ ಮಾಡಬೇಕು ಮತ್ತೆ ಡೇಟಾನ ಫಾರ್ಮ್ಯಾಟ್ ಮಾಡಬೇಕು, ಈ ಒಂದು ಸಿಚುವೇಶನ್ ಬಂದಾಗ ನಾವು ಎಕ್ಸೆಲ್ ಅಲ್ಲಿ ಯಾವ ರೀತಿ ಇದನ್ನ ಉಪಯೋಗಿಸ್ಕೋಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ನಾವು PPT ನ ಕ್ಲೋಸ್ ಮಾಡ್ಬಿಟ್ಟು ನಮ್ಮ ಎಕ್ಸೆಲ್ಗೆ ಹೋಗೋಣ. ರೈಟ್. ಸೊ ಇಲ್ಲಿ ಎಕ್ಸೆಲ್ ಫೈಲ್ ಇದೆ ಒಂದು, ಇದನ್ನ ಓಪನ್ ಮಾಡ್ತೀನಿ. ಇವತ್ತು ನಾನೇನ್ ಡಿಸ್ಕಸ್ ಮಾಡಬೇಕು ಅಂತ ಇದ್ದೀನಿ ಎಲ್ಲಾ ಟಾಪಿಕ್ಸು ಇದರಲ್ಲಿದೆ. ಓಕೆ, ಸೊ ನಿಧಾನಕ್ಕೆ ಮಾಡೋಣ. ಎಲ್ಲಾ ಟಾಪಿಕ್ಸ್ ಅನ್ನ ಕವರ್ ಮಾಡಬಹುದು. ಸೊ ಇನ್ನೂ ಹೆಚ್ಚಿನ ಟಾಪಿಕ್ ಅಂದ್ರೆ ಎಕ್ಸಾಂಪಲ್ಸ್ ಅನ್ಕೊಂಡು ನಾನು ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ರೈಟ್. ಸೊ ನೋಟ್ ಪ್ಯಾಡ್ ಕೂಡ ತಗೊಳ್ಳೋಣ. ಸೊ ಅವಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದನ್ನ MS ಎಕ್ಸೆಲ್ ಸ್ಕಿಲ್ಸ್ ಅಂತ ಕರೆಯೋಣ. ಓಕೆ, ಎಸೆನ್ಷಿಯಲ್ ಸ್ಕಿಲ್ಸ್ ಅಂತ ಬೇಕಾದ್ರೆ ಕರಿಬಹುದು. ಯಾಕಂದ್ರೆ ಇದೆಲ್ಲ ತುಂಬಾ ಎಸೆನ್ಷಿಯಲ್, ತುಂಬಾ ಬೇಕಾಗಿರುವಂತ ಸ್ಕಿಲ್ಸ್. ನೋಡಿ, ಇಲ್ಲಿ ಸಾರ್ಟಿಂಗ್ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಈ ಸಾರ್ಟಿಂಗ್ ಅಂದ್ರೆ ಏನು ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೊಂಡು ಆಮೇಲೆ ಎಕ್ಸಾಂಪಲ್ಸ್ ಮೇಲೆ ವರ್ಕ್ ಮಾಡೋಣ. ಸಾರ್ಟಿಂಗ್ ಅಂತಂದ್ರೆ ಅರೇಂಜ್ ಮಾಡುವಂಥದ್ದು. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಂಟ್ರಲ್ ಅಂತಿದೆ, ಈಸ್ಟ್ ಅಂತಿದೆ, ಮತ್ತೆ ಸೆಂಟ್ರಲ್, ಮತ್ತೆ ಸೌತ್, ಈ ತರ ಡೇಟಾ ಕರೆಕ್ಟ್ ಆಗಿ ಅರೇಂಜ್ ಆಗಿರಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಾನೊಂದು ವೆಬ್ಸೈಟ್ಗೆ ಹೋಗ್ತೀನಿ. ವೆಬ್ಸೈಟ್ಗೆ ಹೋಗ್ಬಿಟ್ಟು ಒಂದು ಡ್ರಾಪ್ ಡೌನ್ ಕೊಡ್ತೀನಿ. ಆ ಡ್ರಾಪ್ ಡೌನ್ ಅಲ್ಲಿ ಕಂಟ್ರಿ ಅಂತ ಇರುತ್ತೆ ಅಥವಾ ಸ್ಟೇಟ್ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ನಾನೇನಾದ್ರೂ ಡ್ರಾಪ್ ಡೌನ್ ಕೊಟ್ಟಾಗ ಅದು ABCD ಆ ಆರ್ಡರ್ ಇತ್ತು ಅಂದ್ರೆ ನನಗೆ ಆ ಕಂಟ್ರಿ ಅಥವಾ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಾನು ಹುಡ್ಕೋತಾ ಹೋಗ್ಬೇಕು. ಸೊ ನನಗೆ ಏನಾದ್ರೂ ಸುಲಭ ಆಗ್ಬೇಕು ಅಂದ್ರೆ, ಒಂದು ಡೇಟಾನ ನಾನು ಓದೋದಕ್ಕೆ ಸುಲಭ ಆಗ್ಬೇಕು ಅಂತಂದಾಗ ನಾವು ಡೇಟಾನ ಅರೇಂಜ್ ಮಾಡ್ಬೇಕಾಗಿ ಬರುತ್ತೆ. ನಿಮ್ಗೆ ಈಸಿ ಆಗಲಿ ಅಂದ್ಬಿಟ್ಟು ಇಲ್ಲೊಂದು ನೋಟ್ ಪ್ಯಾಡ್ ಕೂಡ ನಾನೇ ಪ್ರಿಪೇರ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಸಾರ್ಟಿಂಗ್ ಇದೆಲ್ಲ ಆಲ್ರೆಡಿ ನಾನು ಟೈಪ್ ಮಾಡಿದ್ದೀನಿ. ಬಟ್ ನಿಮ್ಗೆ ಈಸಿಗೆ ಅರ್ಥ ಆಗಲಿ ಅಂತ ನಾನು ಹೊಸ ಒಂದು ನೋಟ್ ಪ್ಯಾಡ್ ಅನ್ನ ತಗೊಂಡಿದ್ದೀನಿ. ಏನೇನು ಟಾಪಿಕ್ ನಾವು ಮಾಡ್ತೀವಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದ್ರ ಡೀಟೇಲ್ ಆಗಿ ನಿಮ್ಗೆ ಈ ಒಂದು ನೋಟ್ ಪ್ಯಾಡ್ ಅಲ್ಲಿ ಇರುತ್ತೆ. ಸೊ ಫಸ್ಟ್ ನಾವು ಸಾರ್ಟಿಂಗ್ ಅನ್ನ ಮಾಡೋಣ. ಸಾರ್ಟಿಂಗ್ ಅಂತಂದ್ರೆ ಅರೇಂಜ್ ಮಾಡುವಂಥದ್ದು. ಅರೇಂಜ್ ಮಾಡೋದು ಹೆಂಗೆ ಅಂದ್ರೆ ಅಸೆಂಡಿಂಗ್, ಡಿಸೆಂಡಿಂಗ್ ಅಂತ. ಅಂದ್ರೆ ನನಗೆ ಕನ್ನಡದಲ್ಲಿ ಅದಕ್ಕೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ಅಸೆಂಡಿಂಗ್ ಅಂತಂದ್ರೆ ಕಮ್ಮಿಯಿಂದ ಜಾಸ್ತಿ, ಡಿಸೆಂಡಿಂಗ್ ಅಂದ್ರೆ ಜಾಸ್ತಿಯಿಂದ ಕಮ್ಮಿ. ಆಯ್ತಾ? ಈ ರೀತಿ ನಾವು ಈ ಡೇಟಾನ ಸಾರ್ಟ್ ಮಾಡ್ಬೋದು. ಇಲ್ಲಿ ನೀವು ಡೇಟಾ ಸಾರ್ಟ್ ಮಾಡ್ಬೇಕಾದ್ರೆ ಯಾವತ್ತು ಒಂದು ತಿಳ್ಕೊಳ್ಳಿ, ನಮ್ಗೆ ಡೇಟಾ ಬಂದು ಒಂದು ಟೆಕ್ಸ್ಟ್ ಅಲ್ಲಿ ಇರುತ್ತೆ, ಡೇಟ್ ಅಲ್ಲಿ ಇರುತ್ತೆ, ಎಲ್ಲ ನಂಬರ್ ಅಲ್ಲಿ ಇರುತ್ತೆ. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಯಾವುದೇ ಎಕ್ಸೆಲ್ ಡೇಟಾ ಆಗಲಿ ಅಥವಾ ನೀವು ಬೇರೆ ಯಾವುದೇ ಸಾಫ್ಟ್ವೇರ್ ತಗೊಂಡ್ರು, ಅಪ್ಲಿಕೇಶನ್ ತಗೊಂಡ್ರು, ಟೆಕ್ಸ್ಟ್, ಡೇಟ್ ಮತ್ತೆ ನಂಬರ್ ಇದು ಕಾಮನ್ ಆಗಿ ವ್ಯಾಲ್ಯೂಸ್ ಇರುತ್ತೆ. ಅದು ಬಿಟ್ಟು ಟ್ರೂ ಆರ್ ಫಾಲ್ಸ್ ಅದು ಬೇರೆ ಬೂಲಿಯನ್ ಅಂತೆಲ್ಲ ಇರ್ತದೆ, ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ನೀವು ತಲೆಯಲ್ಲಿ ಇಟ್ಕೊಬೇಕಾದ್ರೆ ಇಷ್ಟೇ, ಟೆಕ್ಸ್ಟ್, ಡೇಟ್ ಮತ್ತೆ ನಂಬರ್. ಈಗ ನಾನು ಇಲ್ಲಿ ಹೋಗ್ತೀನಿ. ಈ ಡೇಟಾ ಇದೆಯಲ್ಲ, ಇಲ್ಲಿ ನೋಡ್ಬೋದು, ಇದು ಡೇಟ್. ಈ ಕಾಲಮ್ ಅಲ್ಲಿ ಡೇಟ್ ಇದೆ, ಈ ಕಾಲಮ್ ಅಲ್ಲಿ ಟೆಕ್ಸ್ಟ್ ಇದೆ, ಇದರಲ್ಲೂ ಟೆಕ್ಸ್ಟ್ ಇದೆ, ಇದರಲ್ಲಿ ಟೆಕ್ಸ್ಟ್ ಇದೆ, ಇದರಲ್ಲಿ ನಂಬರ್ ಇದೆ. ಸೊ ನಾನೇನಾದ್ರೂ ಅಕಸ್ಮಾತ್ ಸಾರ್ಟ್ ಮಾಡಬೇಕು ಅಂತಂದಾಗ ಇಲ್ಲಿ ಹೋಗ್ತೀನಿ ನೋಡಿ. ಇಲ್ಲಿ ನಿಮ್ಗೆ ನೋಡಿ, ಅದೇ ನಾನು ಕೊಟ್ಟಿದ್ದೀನಿ ಇಲ್ಲಿ, ಟೆಕ್ಸ್ಟ್, ಡೇಟ್, ನಂಬರ್. ಟೆಕ್ಸ್ಟ್ ಅಂತ ಬಂದಾಗ A ಇಂದ Z ವರೆಗೂ ಅಥವಾ Z ಇಂದ A ವರೆಗೂ ಸಾರ್ಟ್ ಆಗುತ್ತೆ. ಡೇಟ್ ಅಂತ ಬಂದಾಗ ಓಲ್ಡೆಸ್ಟ್ ನ್ಯೂಸ್ ಅಂದ್ರೆ ಹಳೆ ಡೇಟ್ ಇಂದ ಹೊಸ ಡೇಟ್ಗೆ ಅಥವಾ ಹೊಸ ಡೇಟ್ ಇಂದ ಹಳೆ ಡೇಟ್ಗೆ ಅದು ಸಾರ್ಟ್ ಆಗುತ್ತೆ. ನಂಬರ್ ಅಂತ ಬಂದಾಗ
ಚಿಕ್ಕ ವ್ಯಾಲ್ಯೂಸ್ ಇಂದ ದೊಡ್ಡ ವ್ಯಾಲ್ಯೂಸ್ಗೆ, ದೊಡ್ಡ ವ್ಯಾಲ್ಯೂಸ್ ಇಂದ ಚಿಕ್ಕ ವ್ಯಾಲ್ಯೂಸ್ಗೆ, ಅಂದ್ರೆ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್, ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ನಮಗೆ ಸಾರ್ಟ್ ಆಗುತ್ತೆ. ಓಕೆನಾ? ಸೊ ಇದು ಡೇಟಾ ಮೇಲೆ ನಾವು ವರ್ಕ್ ಮಾಡಬೇಕಾಗಿರೋದು. ಸೊ ಇದನ್ನ ಫಸ್ಟ್ ವರ್ಕ್ ಮಾಡೋಣ, ಆಮೇಲೆ ಬಾಕಿ ಎಲ್ಲದು ವರ್ಕ್ ಮಾಡೋಣ. ಅಂದ್ರೆ ನಾನಿವಾಗ ಇಲ್ಲೊಂದು ಟೇಬಲ್ ಇದೆ, ಇದನ್ನ ನಾನು ಸಾರ್ಟ್ ಮಾಡಬೇಕು, ಅಂದ್ರೆ ಅರೇಂಜ್ ಮಾಡಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಟೇಬಲ್ ಅನ್ನ ಹೆಂಗ್ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಟೇಬಲ್ ಸೆಲೆಕ್ಟ್ ಮಾಡೋದು ತುಂಬಾ ಈಸಿ. ಇಲ್ಲೆಲ್ಲೋ ಒಂದ್ ಕಡೆ ಸೆಲೆಕ್ಟ್ ಮಾಡ್ಕೋತೀನಿ. ಈ ಟೇಬಲ್ ಒಳಗೆ ಸೆಲೆಕ್ಟ್ ಮಾಡಬೇಕು, ಆಚೆ ಇರಬಾರ್ದು. ಸೆಲೆಕ್ಟ್ ಮಾಡ್ಬಿಟ್ಟು ಕಂಟ್ರೋಲ್ ಎ ಅಂತ ಮಾಡಿದ್ರೆ ಇಡೀ ಟೇಬಲ್ ಸೆಲೆಕ್ಟ್ ಆಗ್ಬಿಡುತ್ತೆ. ಕಂಟ್ರೋಲ್ ಎ. ಇಲ್ಲ ಅಂದ್ರೂ ನಾ ಏನ್ ಮಾಡ್ಬೋದು, ಫಸ್ಟ್ ಈ ಸೆಲ್ ಇದೆಯಲ್ಲ, ಈ ಸೆಲ್ ಅಲ್ಲಿ ನಾನು ಸೆಲೆಕ್ಟ್ ಮಾಡ್ಬಿಟ್ಟು ಕಂಟ್ರೋಲ್ ಶಿಫ್ಟ್ ರೈಟ್ ಆರೋ, ಕಂಟ್ರೋಲ್ ಶಿಫ್ಟ್ ಡೌನ್ ಆರೋ, ಇದು ಕೂಡ ಮಾಡಬಹುದು. ಓಕೆ, ಸೊ ನೀವು ಹೆಂಗ್ ಬೇಕಾದ್ರೂ ಮಾಡ್ಬೋದು. ಈಗ ನನಗೆ ಇಡೀ ಟೇಬಲ್ ಸೆಲೆಕ್ಟ್ ಆಗಿದೆ, ನಾನು ಸಾರ್ಟ್ ಮಾಡಬೇಕು. ಸಾರ್ಟ್ ಮಾಡಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕು ನೋಡಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಈ ಟ್ಯಾಬ್ ಇದೆಲ್ಲ, ಇಲ್ಲಿ ಡೇಟಾ ಅಂತಿದೆ, ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಸೊ ಪರ್ಪಸ್ ಆಫ್ ಸಾರ್ಟಿಂಗ್ ನನಗೆ ಗೊತ್ತಾಯ್ತು. ಪರ್ಪಸ್ ಆಫ್ ಸಾರ್ಟಿಂಗ್ ಏನು, ನಾನು ಡೇಟಾನ ಅರೇಂಜ್ ಮಾಡಬೇಕು. ಡೇಟಾ ಅಂತ ನಾನು ಕ್ಲಿಕ್ ಮಾಡಿದೆ, ಇಲ್ಲಿ ನಿಮ್ಗೆ ಒಂದು ಚಿಕ್ಕದೊಂದು ಬಟನ್ ಇದೆ, ಇದು ಸಾರ್ಟ್ ಅಂತ ಕರಿತೀವಿ. ನೀವು ನೋಡಿದ್ರೆ ಸಾರ್ಟ್, ಫೈಂಡ್ ವ್ಯಾಲ್ಯೂಸ್ ಕ್ವಿಕ್ಲಿ ಬೈ ಸಾರ್ಟಿಂಗ್ ಯೋರ್ ಡೇಟಾ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಚಿಕ್ಕದೊಂದು ವಿಂಡೋ ಬರುತ್ತೀನಿ, ಚಿಕ್ಕ ವಿಂಡೋ. ಬಟ್ ಈ ಚಿಕ್ಕ ವಿಂಡೋದಲ್ಲಿ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ, ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಫಸ್ಟ್ ಇಲ್ಲಿ ಏನಿದೆಯಲ್ಲ ಇದು, ಇದಕ್ಕೆ ನಾವು ಲೆವೆಲ್ ಅಂತ ಕರಿತೀವಿ. ಲೆವೆಲ್ ಅಂತಂದ್ರೆ ನಾನು ಇಲ್ಲಿ ಏನ್ ಕಾಲಮ್ಸ್ ಇರುತ್ತಲ್ಲ, ಈ ಎಲ್ಲಾ ಕಾಲಮ್ಸು ನನ್ನ ಲೆವೆಲ್ ತರ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸಾರ್ಟ್ ಬೈ ಅಂತ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸಾರ್ಟ್ ಬೈ ಅಂತ ಕ್ಲಿಕ್ ಮಾಡೋ ನಿಮಿಷ, ಸಾರಿ ಏನಂತ ಆಮೇಲೆ ಹೇಳ್ತೀನಿ ನೋಡಿ. ಸಾರ್ಟ್ ಬೈ ಇಲ್ಲಿ ಕ್ಲಿಕ್ ಮಾಡ್ತೀನಿ, ನನಗೆ ಇಲ್ಲಿ ಕಾಲಮ್ ಡಿ ಇ ಎಫ್ ಅಂತೆಲ್ಲ ಇದೆ. ಇದು ಯಾತಕ್ ಬರುತ್ತೆ, ನನಗೆ ಬೇಕಾಗಿರೋದು ಕಾಲಮ್ ಹೆಡರ್, ಆರ್ಡರ್, ಡೇಟ್, ರೀಜನ್, ಸ್ಟೇಟ್, ಇದು ಬರಬೇಕು. ಅದಕ್ಕೆ ಏನ್ ಮಾಡ್ತೀನಿ ಗೊತ್ತಾ, ಮೈ ಡೇಟಾ ಆಸ್ ಹೆಡರ್ಸ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಇದನ್ನ ಸೆಲೆಕ್ಟ್ ಮಾಡಿದ್ರೆ ಏನಂತ ಗೊತ್ತಾ, ಇದು ಹೆಡ್ಡಿಂಗ್ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ಇದು ಕೂಡ ಡೇಟಾ ಆಗ್ಬಿಡುತ್ತೆ. ಓಕೆ, ಅವಾಗ ಇಲ್ಲಿದೆಯಲ್ಲ ಇದು ಹೆಡರ್ಸ್, ಇದು ಬಂದ್ಬಿಡುತ್ತೆ. ಇವಾಗ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಕ್ಲಿಕ್ ಮಾಡಿದ್ರೆ ನನಗೆ ಟೇಬಲ್ ಹೆಡರ್ಸ್ ಬರುತ್ತೆ. ನಾನು ಇದು ಸೆಲೆಕ್ಟ್ ಮಾಡಿದೆ ಅಂದ್ರೆ ಕಾಲಮ್ ಹೆಡರ್ಸ್ ಬಂದ್ಬಿಡುತ್ತೆ. ಇಲ್ಲಿ ಇದು ಇದು ಕಾಲಮ್ ಹೆಡರ್ಸ್ ನೋಡಿ. ಸೊ ಆದಷ್ಟು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಟೇಬಲ್ ಹೆಡರ್ಸ್ ಇದ್ರೆ. ಈಗ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ, ಕ್ಲಿಕ್ ಮಾಡಿದ್ರೆ ಆರ್ಡರ್, ಡೇಟ್, ರೀಜನ್, ನನಗೆ ಯಾವ ಕಾಲಮ್ ಮೇಲೆ ಸಾರ್ಟಿಂಗ್ ಆಗ್ಬೇಕು ನೋಡಿ. ನಾನೇನ್ ಮಾಡ್ತೀನಿ, ರೀಜನ್ ಮೇಲೆ ಸಾರ್ಟಿಂಗ್ ಆಗಬೇಕು ಅಂತ ರೀಜನ್ ಸೆಲೆಕ್ಟ್ ಮಾಡ್ತೀನಿ. ನಿಮ್ಗೆಲ್ಲ ಗೊತ್ತು, ಇದು ಬಂದು ಟೆಕ್ಸ್ಟ್ ಕಾಲಮ್. ಓಕೆನಾ? ನಾನು ಟೆಕ್ಸ್ಟ್ ಕಾಲಮ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಸಾರ್ಟ್ ಆನ್ ಅಂತ ಬರುತ್ತೆ, ಸೆಲ್ ವ್ಯಾಲ್ಯೂಸ್. ಇಲ್ಲಿ ಆರ್ಡರ್ ಅಂತ ಇರುತ್ತೆ ನೋಡಿ, ಎ ಟು ಝೆಡ್ ಅಂತ ಇರುತ್ತೆ, ಅಥವಾ ಝೆಡ್ ಟು ಎ ಅಂತ ಇರುತ್ತೆ. ಅಂದ್ರೆ ಇದು ಅಸೆಂಡಿಂಗ್, ಇದು ಡಿಸೆಂಡಿಂಗ್. ನಾನೇನ್ ಮಾಡ್ತೀನಿ, ಇಲ್ಲಿ ಎ ಟು ಝೆಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಯೂಶಲಿ ನಿಮಗೆ ಟೆಕ್ಸ್ಟ್ ಕಾಲಮ್ ನ ಎ ಟು ಝೆಡ್ ಅಂತಲೇ ಸಾರ್ಟಿಂಗ್ ಮಾಡ್ಬೇಕು. ನಾನು ಏನ್ ಮಾಡ್ತೀನಿ, ಓಕೆ ಅಂತ ಕೊಟ್ರೆ ನೋಡಿ ಸೆಂಟ್ರಲ್ ಬಂತು. ಸೊ ಹಿಂಗೇನು ಕೆಳಗೆ ಹೋದ್ರೆ ಎಲ್ಲ ವ್ಯಾಲ್ಯೂಸ್ ಸೆಂಟ್ರಲ್, ಅದಾದ್ಮೇಲೆ ಈಸ್ಟ್, ಅದಾದ್ಮೇಲೆ ಸೌತ್, ವೆಸ್ಟ್, ಈ ತರ ಸಾರ್ಟ್ ಆಗ್ಬಿಡುತ್ತೆ. ರೈಟ್. ಸೊ ನನಗೆ ಇವಾಗ ಟೆಕ್ಸ್ಟ್ ಕಾಲಮ್ ಮೇಲೆ ಸಾರ್ಟಿಂಗ್ ಮಾಡೋದು ಗೊತ್ತಾಗ್ತದೆ. ಸೆಲೆಕ್ಟ್ ಮಾಡ್ಕೋತೀನಿ ಮತ್ತೆ ಟೇಬಲ್, ನನಗೆ ನಂಬರ್ ಕಾಲಮ್ ಮೇಲೆ ಸಾರ್ಟ್ ಆಗುತ್ತೆ. ಸೇಲ್ಸ್ ನಂಬರ್ ಕಾಲಮ್, ನಾನು ಏನ್ ಮಾಡ್ತೀನಿ, ಮತ್ತೆ ಡೇಟಾ ಸಾರ್ಟ್ ನೋಡಿ. ನನಗೆ ಇವಾಗ ರೀಜನ್ ಬೇಡ, ಇಲ್ಲಿ ಹೋಗ್ಬಿಟ್ಟು ಸೇಲ್ಸ್ ಕಾಲಮ್ ಸೆಲೆಕ್ಟ್ ಮಾಡ್ತೀನಿ. ನಾನು ನಂಬರ್ ಕಾಲಮ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಂತ ಆಗುತ್ತೆ. ಅಂದ್ರೆ ಎ ಟು ಝೆಡ್ ಇದ್ದಿದ್ದು ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್, ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಆಗುತ್ತೆ. ನಾನು ಡೇಟಾ ಟೈಪ್ ಏನ್ ತಗೋತೀನಿ ಅಂದ್ರೆ ಇಲ್ಲಿ ಏನು ಕಾಲಮ್ಸ್ ತಗೋತೀನಿ ಅದ್ರ ಮೇಲೆ ಈ ಆರ್ಡರ್ ಚೇಂಜ್ ಆಗುತ್ತೆ. ನಾವು ಅಕಸ್ಮಾತ್ ಏನಾದ್ರು ನಂಬರ್ ಕಾಲಮ್ ಅನ್ನ ಸಾರ್ಟ್ ಮಾಡ್ತಿದ್ರೆ ಲಾರ್ಜೆಸ್ಟ್ ಸ್ಮಾಲೆಸ್ಟ್ ಅಂತಾನೆ ತಗೊಳ್ಳೋದು. ಯಾಕೆಂದ್ರೆ ನಮ್ಗೆ ಹೈಯೆಸ್ಟ್ ಸೇಲ್ಸ್ ವ್ಯಾಲ್ಯೂ ಮೇಲ್ ಬರಬೇಕು. ಅಕಸ್ಮಾತ್ ಏನಾದ್ರು ರ್ಯಾಂಕ್ ಅಂತ ಇತ್ತು ಅಂತ ಇಟ್ಕೊಳ್ಳಿ, ಸೀರಿಯಲ್ ನಂಬರ್, ರ್ಯಾಂಕ್, ಈ ತರದ್ದು ಏನಾದ್ರು ಇತ್ತು ಅಂದ್ರೆ ಅವಾಗ ನಾವೇನ್ ಮಾಡ್ತೀವಿ, ಸ್ಮಾಲೆಸ್ಟ್ ಲಾರ್ಜೆಸ್ಟ್ ಅಂತ ಕೊಡ್ತೀವಿ. ಈಗ ನೋಡಿ ಲಾರ್ಜೆಸ್ಟ್ ಸ್ಮಾಲೆಸ್ಟ್ ಓಕೆ ಅಂತ ಕೊಟ್ರೆ ನೋಡಿ ಹೈಯೆಸ್ಟ್ ನಂಬರ್ ಮೇಲ್ ಬರುತ್ತೆ, ಲೋಯೆಸ್ಟ್ ನಂಬರ್ ಕೆಳಗೆ ಬರುತ್ತೆ. ಇಲ್ಲಿ ಇಡೀ ರೋ ಚೇಂಜ್ ಆಗುತ್ತೆ. ಇದು ಒಂದೇ, ಇದಿಷ್ಟು ಮಾತ್ರ ಸಾರ್ಟ್ ಆಗುತ್ತೆ ಅಂತಲ್ಲ, ಇಡೀ ರೋ ಚೇಂಜ್ ಆಗುತ್ತೆ. ಓಕೆ ಫೈನ್. ಸೊ ನಾವ್ ಇವಾಗ ನಂಬರ್ ಮತ್ತೆ ಟೆಕ್ಸ್ಟ್ ನ ನೋಡಿದ್ವಿ. ಈಗ ಮತ್ತೆ ಸಾರ್ಟ್ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಡೇಟ್ ಕಾಲಮ್ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಡೇಟ್ ಡೇಟ್ ಸೆಲೆಕ್ಟ್ ಮಾಡಿದಾಗ ನನಗೆ ಹೊಸ ಡೇಟ್ ವ್ಯಾಲ್ಯೂ ಮೇಲ್ ಬರಬೇಕು, ಅಥವಾ ಅದು ಹಳೆ ಡೇಟ್ ವ್ಯಾಲ್ಯೂ ಮೇಲ್ ಬರಬೇಕು. ಈ ರೀತಿ ನಾನು ನೋಡ್ಬೋದು. ನನಗೇನಾದ್ರು ಹೊಸ ಡೇಟ್ ವ್ಯಾಲ್ಯೂ ಮೇಲ್ ಬರಬೇಕು ಅಂದ್ರೆ ನಾನು ಸೆಲೆಕ್ಟ್ ಮಾಡ್ಬಿಟ್ಟು ನ್ಯೂಯೆಸ್ಟ್ ಓಲ್ಡೆಸ್ಟ್ ಅಂತ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಟ್ರೆ ನೋಡಿ ಈ ಡೇಟಾದಲ್ಲಿ 2018 ಲೇಟೆಸ್ಟ್ ಡೇಟಾ
ಅಂದ್ರೆ ಇದರಲ್ಲಿರುವಂಥದ್ದು. ಸೊ ಇಲ್ಲಿ ನೋಡಿದ್ರೆ ಇದು ಈ ತರ ಸಾರ್ಟ್ ಆಗುತ್ತೆ. ಸೊ ಇದು ಸಿಂಪಲ್ ಸಾರ್ಟಿಂಗ್, ಅಂದ್ರೆ ಒಂದೇ ಕಾಲಮ್ ನಾನು ಸಾರ್ಟ್ ಮಾಡ್ಬೇಕಾದ್ರೆ ಇಡೀ ಟೇಬಲ್ ಅಲ್ಲಿ ಒಂದು ಕಾಲಮ್ ಅನ್ನ ಸಾರ್ಟ್ ಮಾಡ್ತೀನಿ. ಸಪೋಸ್ ನನಗೇನಾದ್ರೂ ರಿಕ್ವೈರ್ಮೆಂಟ್ ಹಿಂಗಿರುತ್ತೆ, ಫಸ್ಟ್ ರೀಜನ್ ಸಾರ್ಟ್ ಆಗಬೇಕು, ರೀಜನ್ ಅಲ್ಲಿ ಸ್ಟೇಟ್ ಸಾರ್ಟ್ ಆಗಬೇಕು, ಸ್ಟೇಟ್ ಮೇಲೆ ನಂಗೆ ಸೇಲ್ಸ್ ಸಾರ್ಟ್ ಆಗಬೇಕು. ಸೊ ಈ ತರ ಆಗ್ಬೇಕು ಅಂತಂದಾಗ ನಾನು ನೋಡಿ ಇಲ್ಲಿ 4 ಲೆವೆಲ್ ಸಾರ್ಟ್ ಆಗಬೇಕು, 3 ಲೆವೆಲ್ ಸಾರಿ. ಯಾವ್ದ್ಯಾವ್ದು? ಫಸ್ಟ್ ರೀಜನ್ ಸಾರ್ಟ್ ಆಗಬೇಕು, ರೀಜನ್ ಮೇಲೆ ಸ್ಟೇಟ್, ಸ್ಟೇಟ್ ಮೇಲೆ ಸೇಲ್ಸ್. ಈ ರೀತಿ ನಾನು ಸಾರ್ಟ್ ಮಾಡಬೇಕು ಅಂತಂದಾಗ ನೋಡಿ ಇಲ್ಲಿ ಹೋಗ್ತೀನಿ, ಇಲ್ಲಿ ಆಡ್ ಲೆವೆಲ್ ಅಂತ ಇರುತ್ತೆ, ನಾನು 3 ಲೆವೆಲ್ ಅನ್ನ ಆಡ್ ಮಾಡ್ಕೊತೀನಿ. ಫಸ್ಟ್ ಲೆವೆಲ್ ಬಂದು ರೀಜನ್, ಸೆಕೆಂಡ್ ಲೆವೆಲ್ ಬಂದು ಸ್ಟೇಟ್, ಥರ್ಡ್ ಲೆವೆಲ್ ಬಂದು ಸೇಲ್ಸ್. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ನೋಡ್ಬೇಕು ನೋಡಿ, ರೀಜನ್ Z to A ಅಂತಿದೆ, ಬೇಡ ನನಗೆ A to Z ಬೇಕು. ಸ್ಟೇಟ್ ಅದು ಕೂಡ ನಂಗೆ A to Z ಬೇಕು. ಸೇಲ್ಸ್ ನಂಗೆ ಲಾರ್ಜೆಸ್ಟ್ ಸ್ಮಾಲೆಸ್ಟ್ ಬೇಕು. ಓಕೆ ಅಂತ ಕೊಟ್ರೆ ಜಸ್ಟ್ ಒಂದ್ ನೋಡಿ ಏನಾಗುತ್ತೆ. ಇವಾಗ ನೋಡಿ ನಾನು ಸೆಲೆಕ್ಟ್ ಮಾಡಿದೆ ಫಸ್ಟ್ ರೀಜನ್, ಸ್ಟೇಟ್ ಮತ್ತೆ ಸೇಲ್ಸ್. ನಾನು ಓಕೆ ಅಂತ ಕೊಟ್ರೆ ನೋಡಿ ಫಸ್ಟ್ ರೀಜನ್ ಸಾರ್ಟ್ ಆಗ್ಬಿಡುತ್ತೆ. ನೀವು ಹಂಗೆ ಕೆಳಗೆ ಸ್ಕ್ರಾಲ್ ಮಾಡ್ತಾ ಹೋದ್ರೆ ನೋಡಿ, ಸ್ಕ್ರಾಲ್ ಮಾಡ್ತಾ ಹೋದ್ರೆ ತುಂಬಾ ಇದೆ ಡೇಟಾ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇಲ್ಲಿಗೆ ಸ್ಟಾಪ್ ಆಯ್ತು. ಓಕೆ, ಸೆಂಟ್ರಲ್ ಇದೆ, ಬಟ್ ಇಲ್ಲಿ ನೋಡಿ ಈ ಸ್ಟೇಟ್ ಸಾರ್ಟ್ ಆಯ್ತು. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಚಿಕ್ಕ ವ್ಯಾಲ್ಯೂ ಇದೆ, ಅದಾಗಿದ್ದಷ್ಟು ಮತ್ತೆ ಇನ್ನೊಂದು ಹೈಯೆಸ್ಟ್ ವ್ಯಾಲ್ಯೂ ಅಂದ್ರೆ ದೊಡ್ಡ ವ್ಯಾಲ್ಯೂ ಇದೆ. ಇಲ್ಲಿ ನೋಡಿದ್ರೆ ಇಂಡಿಯಾನ ಅಂತಿದೆ, ಇಲ್ಲಿಂದ ಹೈಯೆಸ್ಟ್ ವ್ಯಾಲ್ಯೂ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಫಸ್ಟ್ ಈ ಕಾಲಮ್ ಸಾರ್ಟ್ ಆಗಿದೆ, ಅದಾದ್ಮೇಲೆ ಈ ಕಾಲಮ್ ಸಾರ್ಟ್ ಆಗಿದೆ, ಅದ್ರ ಮೇಲೆ ಈ ಕಾಲಮ್ ಸಾರ್ಟ್ ಆಗಿದೆ. ರೈಟ್, ಇವಾಗ ನಾನು ಇಲ್ಲಿ ಹೋಗ್ತೀನಿ, ನನಗೆ ಕ್ಯಾಟಗರಿ ಕೂಡ ಸಾರ್ಟ್ ಆಗಬೇಕು. ಪ್ರತಿ ಸ್ಟೇಟ್ ಅಲ್ಲೂ ನನಗೆ ಈ ಕ್ಯಾಟಗರಿ ಸಾರ್ಟ್ ಆಗಬೇಕು. ನಾನು ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಂಡು ಸಾರ್ಟ್ ಅಂತ ಕೊಡ್ತೀನಿ. ಇಲ್ಲಿ ಆಡ್ ಲೆವೆಲ್ ಅಂತ ಕೊಟ್ರೆ ನೋಡಿ ಏನಾಗುತ್ತೆ, ಇಲ್ಲಿ ಇದೆಲ್ಲ ಒಂದ್ ಕಡೆ ಇನ್ಸರ್ಟ್ ಆಗ್ಬಿಡುತ್ತೆ. ಇವಾಗ ನಾನು ಏನ್ ಮಾಡ್ತೀನಿ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಕ್ಯಾಟಗರಿ ಅಂತ ಕೊಡ್ತೀನಿ A to Z. ಬಟ್ ನನಗೆ ಈ ಕ್ಯಾಟಗರಿ ಬಂದು ಫಸ್ಟ್ ರೀಜನ್, ಆಮೇಲೆ ಸ್ಟೇಟ್, ಆಮೇಲೆ ಇದು ಕ್ಯಾಟಗರಿ ಬರಬೇಕು. ಕೆಲವ್ರು ಏನ್ ಮಾಡ್ತಾರೆ, ಹೋಗ್ಬಿಟ್ಟು ಇಲ್ಲಿ ಚೇಂಜ್ ಮಾಡ್ತಾರೆ. ಆತರ ಮಾಡಕ್ ಹೋಗ್ಬೇಡಿ. ಇಲ್ಲಿ ನನಗೆ ಆರ್ಡರ್ ಅಂತ ಇರುತ್ತೆ ನೋಡಿ, ಇಲ್ಲಿ ತರ ಹೋದ್ರೆ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಇದನ್ನ ಕೆಳಗೆ ಕ್ಲಿಕ್ ಮಾಡಿದ್ರೆ ಕೆಳಗೆ ಬಂದ್ಬಿಡುತ್ತೆ. ಇವಾಗ ನೋಡಿ ಓಕೆ ಅಂತ ಕೊಟ್ರೆ ಫಸ್ಟ್ ರೀಜನ್, ಸ್ಟೇಟ್, ಕ್ಯಾಟಗರಿ, ಸೊ ಹಿಂಗೆ ಸಾರ್ಟ್ ಆಗುತ್ತೆ. ಓಕೆನಾ? ಸೊ ಈ ರೀತಿ ನಾವು ಸಾರ್ಟಿಂಗ್ ಅನ್ನ ಮಾಡಬಹುದು. ಇದು ನನಗೆ ಈ ಡೇಟಾ ಇದೆಯಲ್ಲ, ಈ ಡೇಟಾ ಮೇಲೆ ಸಾರ್ಟಿಂಗ್. ಓಕೆ, ಡನ್. ನನ್ಗೆ ಇವಾಗ ಒಂದ್ ಅರ್ಥ ಆಯ್ತು, ಡೇಟಾ ಮೇಲೆ ಸಾರ್ಟಿಂಗ್ ಮಾಡೋದು. ಈ ಸಾರ್ಟಿಂಗ್ ಅನ್ನೋದು ಅರೇಂಜ್ ಮಾಡುವಂಥದ್ದು ಬರೀ ಈ ಡೇಟಾ ಮೇಲೆ ಅಷ್ಟೇ ಅಲ್ಲ, ಎಕ್ಸೆಲ್ ಅಲ್ಲಿ ಕಲರ್ಸ್ ಮೇಲೂ ಸಾರ್ಟಿಂಗ್ ಮಾಡಬಹುದು. ಹೆಂಗ್ ಮಾಡಬಹುದು ನೋಡಿ, ಈಗ ಇಲ್ಲಿ ಹೋಗ್ತೀನಿ, ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನನಗೆ ಓಕೆ ಒಂದು ಕಾಲಮ್ ಇದೆ, ಇಲ್ಲಿ ರೀಜನ್ ಅಂತ. ರೀಜನ್ ಅಲ್ಲಿ ಫಾಂಟ್ ಕಲರ್ ಇದೆ, ಕ್ಯಾಟಗರಿಯಲ್ಲಿ ಸೆಲ್ ಕಲರ್ ಇದೆ. ಏನ್ ಡಿಫ್ರೆನ್ಸ್ ನಾನು ನಿಮ್ಗೆ ತೋರಿಸ್ತೀನಿ. ಸಾರ್ಟ್ ಅಂತ ಕೊಡ್ತೀನಿ, ಇದೆಲ್ಲ ಡಿಲೀಟ್ ಮಾಡೋಣ ನೋಡಿ, ಇದೆಲ್ಲ ಡಿಲೀಟ್ ಮಾಡ್ಬಿಡೋಣ, ಫಸ್ಟ್ ಇಂದ ಮಾಡೋಣ. ನನಗೆ ಇವಾಗ ಸಾರ್ಟಿಂಗ್ ಕಲರ್ ಮೇಲೆ ಆಗ್ಬೇಕು, ಆಡ್ ಲೆವೆಲ್ ಅಂತ ಕೊಡ್ತೀನಿ. ಇಲ್ಲಿ ನಾನು ರೀಜನ್ ಸೆಲೆಕ್ಟ್ ಮಾಡ್ಕೋತೀನಿ ನೋಡಿ, ರೀಜನ್ ಸೆಲೆಕ್ಟ್ ಮಾಡಿದೆ. ಇಲ್ಲಿ ಹೋದ್ರೆ ಸಾರ್ಟ್ ಆನ್ ಅಂತ ನಾವು ಇವಾಗ ಮಾಡಿದ್ದು ಸೆಲ್ ವ್ಯಾಲ್ಯೂಸ್ ಮೇಲೆ. ಇದು ಕ್ಲಿಕ್ ಮಾಡಿದ್ರೆ ನೋಡಿ ಸೆಲ್ ಕಲರ್, ಫಾಂಟ್ ಕಲರ್, ಕಂಡೀಷನಲ್ ಫಾರ್ಮ್ಯಾಟಿಂಗ್ ಐಕಾನ್ ಅಂತಿದೆ. ನಾನೇನ್ ಮಾಡ್ತೀನಿ, ರೀಜನ್ಗೆ ನಮ್ಗೆ ಇಲ್ಲಿ ಫಾಂಟ್ ಕಲರ್ ಇದೆ. ನಾನು ಫಾಂಟ್ ಕಲರ್ ಅನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಅದ್ರಲ್ಲಿರೋ ಅಂತ ಎಲ್ಲಾ ಫಾಂಟ್ ಕಲರ್ಸ್ ಇಲ್ಲಿ ಬರುತ್ತೆ. ಅದೇ ನಾನು ಬೇರೆ ಕಾಲಮ್ ಸೆಲೆಕ್ಟ್ ಮಾಡ್ಕೋತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಸ್ಟೇಟ್ ತಗೋತೀನಿ ನೋಡಿ, ನನ್ಗೆ ಯಾವುದೇ ಕಲರ್ ಬರಲ್ಲ, ಯಾಕಂದ್ರೆ ಒಂದೇ ಕಲರ್ ಇದೆ. ಅದೇ ನಾನು ರೀಜನ್ ಸೆಲೆಕ್ಟ್ ಮಾಡಿದ್ರೆ ನೋಡಿ ಇಲ್ಲಿ ಇಷ್ಟೊಂದು ಕಲರ್ಸ್ ಇದೆ. ಅಂದ್ರೆ ನಾನು ಇವಾಗ ಕಲರ್ಸ್ ಮೇಲೆ ಸಾರ್ಟಿಂಗ್ ಮಾಡಬೇಕು. ಫಸ್ಟ್ ಕಲರ್ ಬಂದು ನನಗೆ ಗ್ರೀನ್ ಇರಬೇಕು. ಇಲ್ಲೇನ್ ಮಾಡ್ತೀನಿ, ಇವಾಗ ಕೆಲವ್ರು ಏನ್ ಮಾಡ್ತಾರೆ, ಆಡ್ ಲೆವೆಲ್ ಅಂತ ಕೊಟ್ಬಿಟ್ಟು ಮತ್ತೆ ರೀಜನ್ ಮತ್ತೆ ಫಾಂಟ್ ಕಲರ್ ಮತ್ತೊಂದು ಕಲರ್ ಸೆಲೆಕ್ಟ್ ಮಾಡ್ಬೇಕು. ಓಕೆ, ಲೆಟ್ಸ್ ಸೇ ಇವಾಗ ನನಗೆ ಬ್ಲೂ ಬೇಕು. ಬಟ್ ನಾನಾದ್ರೆ ಏನ್ ಮಾಡ್ತೀನಿ ಗೊತ್ತಾ, ಇದೆಲ್ಲ ಈ ತರ ಮಾಡಕ್ ಹೋಗಲ್ಲ, ಕಾಪಿ ಲೆವೆಲ್ ಮಾಡಿ, ಕಾಪಿ ಲೆವೆಲ್ ಮಾಡಿ ನೋಡಿ ರೀಜನ್ನೇ ಇರ್ಬೇಕಿಲ್ಲ, ಯಾಕಂದ್ರೆ ಫಾಂಟ್ ಕಲರ್ ಮೇಲೆ ನಾನು ಸಾರ್ಟಿಂಗ್ ಮಾಡ್ತೀನಿ. ಇಲ್ಲಿ ರೆಡ್ ಬೇಕು ನೋಡಿ, ಈ 3 ಕಲರ್ ತಗೊಳ್ಳೋಣ ಸಾಕು. ಇವಾಗ ನೋಡಿ ಆನ್ ಟಾಪ್, ನೀವು ಬೇಕಾದ್ರೆ ಬಾಟಮ್ ಅಲ್ಲೂ ಮಾಡ್ಬೋದು. ನಾನು ಆನ್ ಟಾಪ್ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ರೆ ನೋಡಿ ಫಸ್ಟ್ ಗ್ರೀನ್ ಕಲರ್, ಆಮೇಲೆ ಬ್ಲೂ ಕಲರ್, ಅದಾದ್ಮೇಲೆ ರೆಡ್ ಕಲರ್. ಸೊ ಈ ರೀತಿ ನಮಗೆ ಡೇಟಾ ಸಾರ್ಟ್ ಆಗುತ್ತೆ ನೋಡಿ. ಇದು ಬಂದು ಸೆಲ್ ಕಲರ್, ಅಂದ್ರೆ ಇಡೀ ಸೆಲ್ ಅನ್ನ ಕಲರ್ ಆಗಿರುತ್ತೆ, ಫಾಂಟ್ ಅಲ್ಲ. ಇದ್ರ ಮೇಲೆ ಸಾರ್ಟಿಂಗ್ ಆಗ್ಬೇಕು. ಸಾರ್ಟ್ ಇಲ್ಲ ಹೋಗ್ಬಿಟ್ಟು ಮತ್ತೆಲ್ಲ ಡಿಲೀಟ್ ಮಾಡ್ತೀನಿ. ಆಡ್ ಲೆವೆಲ್, ನಾನು ಇವಾಗ ಈ ಕ್ಯಾಟಗರಿ ಕಾಲಮ್ ಅನ್ನ ತಗೋಬೇಕು. ಇಲ್ಲಿ ಹೋಗ್ಬಿಟ್ಟು ಕ್ಯಾಟಗರಿ ತಗೋತೀನಿ, ಇಲ್ಲಿ ಹೋಗ್ಬಿಟ್ಟು ಸೆಲ್ ಕಲರ್ ತಗೋತೀನಿ.
ಓಕೆ, ಇಲ್ಲಿ ನೋಡೋಣ. ನೋಡಿ, ನನಗೆ ಫಸ್ಟ್ ಗ್ರೀನ್ ಕಲರ್ ಬೇಕು. ಕಾಪಿ ಲೆವೆಲ್ ಇಲ್ಲೋಗ್ಬಿಟ್ಟು ಇದು ಯಾವ್ದು ತಗೋಣ? ಓಕೆ, ಈ ಕಲರ್ ತಗೋತೀನಿ. ಇದಾದ್ಮೇಲೆ ಮತ್ತೆ ಕಾಪಿ ಲೆವೆಲ್ ನಿಮಗೆ ಈ ಕಲರ್ ತಗೋತೀನಿ. ಇದು ನೋಡಿ, ಓಕೆ ಅಂತ ಕೊಟ್ರೆ ನೋಡಿ, ಫಸ್ಟ್ ಗ್ರೀನ್ ಕಲರ್, ಮತ್ತೆ ಇದೇನು ಮೆರೂನ್ ಕಲರ್, ಯಾವುದು ಆರೆಂಜ್ ಕಲರ್, ಮತ್ತೆ ಅದ್ಮೇಲೆ ಲೈಟ್ ಆರೆಂಜ್ ಕಲರ್, ಈ ತರ. ಸೊ ಈ ರೀತಿ ನಾವು ಸಾರ್ಟಿಂಗ್ ಅನ್ನ ಮಾಡ್ಬೋದು. ಅದು ಬಿಟ್ಟು ಇಲ್ಲಿ ಇನ್ನೊಂದು ಕಾಲಮ್ ಇದೆ, ಅದು ಒಂದು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಐಕಾನ್ ಅಂತೇಳಿ. ಇದೇನು ಅಂತ ನಾವು ಈ ಚಾಪ್ಟರ್ ನಾವು ನೋಡೋಣ. ಬಟ್ ಇವಾಗ ಜಸ್ಟ್ ಒಂದು ಅರ್ಥ ಮಾಡ್ಕೊಳ್ಳಿ. ಈ ತರ ಒಂದು ಕಾಲಮ್ ಇದೆ, ಇಲ್ಲೊಂದಷ್ಟು ಐಕಾನ್ಸ್ ಅಂತಿದೆ. ಐಕಾನ್ ಅಂತಂದ್ರೆ ಒಂದು ಚಿಕ್ಕ ಇಮೇಜ್ ತರ ಇರುತ್ತೆ. ಸೆಲೆಕ್ಟ್ ಮಾಡ್ಕೊತೀನಿ, ಇಲ್ಲಿ ಹೋಗ್ಬಿಟ್ಟು ಡೇಟಾ ಸಾರ್ಟಿಂಗ್ ಅನ್ನು ಕೊಡ್ತೀನಿ, ಎಲ್ಲ ಡಿಲೀಟ್ ಮಾಡ್ಬಿಡೋಣ. ಇಲ್ಲಿ ಸೇಲ್ಸ್ ಕಾಲಮ್ ಇದೆ, ಆಡ್ ಕಾಲಮ್, ನಾನೇನ್ ಮಾಡ್ತೀನಿ, ಸೇಲ್ಸ್ ತಗೋತೀನಿ. ಸೇಲ್ಸ್ ತಗೊಂಡು ಇಲ್ಲಿ ನೋಡಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಐಕಾನ್ ಅಂತಿದೆ, ತಗೊಂಡ್ರೆ ನನಗಿಲ್ಲಿ ಅದರಲ್ಲಿರೋ ಅಂತ ಐಕಾನ್ಸ್ ಇಲ್ಲಿ ಬರುತ್ತೆ. ಸೇಮ್ ಕಲರ್ಗೆ ಹೆಂಗ್ ಬರುತ್ತೆ ಆ ತರ ಬರುತ್ತೆ. ಫಸ್ಟ್ ನನಗೆ ಗ್ರೀನ್ ಕಲರ್ ಬೇಕು, ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕಾಪಿ ಲೆವೆಲ್ ಅಂತ ಕೊಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಯೆಲ್ಲೋ ಕಲರ್ ಕೊಡ್ತೀನಿ, ಮತ್ತೆ ಕಾಪಿ ಲೆವೆಲ್, ಇಲ್ಲಿ ಹೋಗ್ಬಿಟ್ಟು ರೆಡ್ ಕಲರ್ ಅಂತ ಕೊಟ್ಟು ಓಕೆ ಅಂತ ಕೊಟ್ರೆ ನೋಡಿ, ಅದ್ರ ಪ್ರಕಾರ ಇಲ್ಲಿ ಸಾರ್ಟಿಂಗ್ ಆಗುತ್ತೆ ನೋಡಿ. ಓಕೆನಾ? ಇದು ಡೇಟಾ ಸಾರ್ಟಿಂಗ್. ನೀವು ಇಲ್ಲಿ ಹೋಗಿ ನೋಡಿದ್ರೆ ಈ ನೋಟ್ ಪ್ಯಾಡ್ ಅಲ್ಲಿ ಬೈ ಕಲರ್ಸ್, ಫಾಂಟ್ ಕಲರ್, ಸೆಲ್ ಕಲರ್, ಬೈ ಕಂಡೀಷನಲ್ ಫಾರ್ಮ್. ಓಕೆ, ರೈಟ್. ಸೊ ಇಷ್ಟು ನಾವು ಈ ಸಾರ್ಟಿಂಗ್ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ನಾವು ಮಾಡಿದ್ದೇನಪ್ಪ ಅಂತಂದ್ರೆ ಬೈ ರೋ, ಇದೆಲ್ಲ ರೋ ವೈಸ್, ಅಂದ್ರೆ ಮೇಲಿಂದ ಕೆಳಗೆ ಸಾರ್ಟಿಂಗ್ ಆಯ್ತು ಈ ತರ. ಇಲ್ಲೊಂದು ಟೇಬಲ್ ಇದೆ, ಓಕೆನಾ? ಈ ಟೇಬಲ್ ಅಲ್ಲಿ ನಿಮಗೆ ಇಷ್ಟೊಂದು ಡೇಟಾ ಇದೆ, ಈ ತರ ಇದೆ. ಸಾರ್ಟಿಂಗ್ ಆಗ್ಬೇಕು ನನಗೆ. ಸಾರ್ಟಿಂಗ್ ಹೆಂಗಾಗ್ಬೇಕು? ಕಾಲಮ್ ವೈಸ್ ಸಾರ್ಟ್ ಆಗ್ಬೇಕು. ಇಲ್ಲಿ ನೋಡಿ, ಎನ್ವೆಲಪ್ಸ್, ಬೈಂಡರ್ಸ್, ಲೇಬಲ್ಸ್ ಎಲ್ಲ ಒಂದಷ್ಟಿದೆ. ಇದೆಲ್ಲ ಹೆಂಗ್ ಸಾರ್ಟ್ ಆಗ್ಬೇಕು ಅಂದ್ರೆ ABCD A to Z ತರ ಸಾರ್ಟ್ ಆಗ್ಬೇಕು. ನಾವು ಮಾಡಿದ್ದು ಟಾಪ್ ಟು ಬಾಟಮ್. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ಟೇಬಲ್ ಸೆಲೆಕ್ಟ್ ಮಾಡ್ಕೊತೀನಿ, ಓಕೆನಾ? ಸಾರ್ಟ್ ಅಂತ ಕೊಡ್ತೀನಿ. ಇವಾಗ ಈ ಟೇಬಲ್ ಇದೆಯಲ್ಲ, ಇದನ್ನ ಸಾರ್ಟ್ ಮಾಡಬೇಕು. ನೀವು ಅವಾಗಲೇ ನೋಡಿದ್ರೆ ಇಲ್ಲಿ ಏನೋ ರೋ 1 ರೋ 2 ಅಂತ ಏನೋ ಬರ್ತಿತ್ತು ನೋಡಿ, ಇಲ್ಲಿ ಸ್ಟೇಟ್, ಎನ್ವೆಲಪ್ಸ್ ಅಂತೆಲ್ಲ ಬರ್ತಿದೆ. ನನ್ಗೆ ಹಿಂಗ್ ಬೇಡ, ಇದು ಸಾರ್ಟ್ ಆಗ್ಬೇಕು, ಇದು ಹೆಡರ್ಸ್. ಸೊ ಈ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಬಾರದು. ಯಾಕೆ ಅಂದ್ರೆ ಇದು ಸ್ಟ್ಯಾಟಿಕ್ ಆಗಿ ಇಲ್ಲೇ ಇರಬೇಕು. ನಮಗೆ ಕಾಲಮ್ಸ್ ಇಲ್ಲೇನಿದೆಯಲ್ಲ ಇದು ಮಾತ್ರ ಚೇಂಜ್ ಆಗಬೇಕು. ಇದನ್ನ ಸೆಲೆಕ್ಟ್ ಮಾಡಬೇಕು, ಫುಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅರ್ಧಂಬರ್ಧ ಸೆಲೆಕ್ಟ್ ಮಾಡಬಾರ್ದು, ಯಾಕಂದ್ರೆ ಇದು ಫುಲ್ ಕಂಪ್ಲೀಟ್ ಕಾಲಮ್ ಸಾರ್ಟ್ ಆಗಬೇಕು. ಡನ್. ಸಾರ್ಟ್ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ನನಗೆಲ್ಲ ಕಾಲಮ್ ಹೀಡರ್ಸ್ ಇದೆ, ನಂಗೆ ಹಂಗ್ ಬೇಡ, ಈ ಕಾಲಮ್ಸೇ ಸಾರ್ಟ್ ಆಗ್ಬೇಕು. ಆವಾಗ ಆಪ್ಷನ್ಸ್ ಕ್ಲಿಕ್ ಮಾಡ್ತೀನಿ. ಫಸ್ಟ್ ಸರಿ ಮಾಡ್ಬೇಕಾದ್ರೆ ನೀವು ನೋಡಿರ್ಬೋದು, ಅದು ಈ ತರ ಲೆಫ್ಟ್ ಟು ರೈಟ್ ಇತ್ತು. ನಾನೇನ್ ಮಾಡಿದೆ, ಹೋಗ್ಬಿಟ್ಟು ಟಾಪ್ ಟು ಬಾಟಮ್ ಚೇಂಜ್ ಮಾಡಿ ಇಲ್ಲಿಂದ ಮಾಡಿದೆ. ಇವಾಗ ನಾನೇನ್ ಮಾಡ್ತೀನಿ, ಇಷ್ಟೊತ್ತರೆಗೂ ಮಾಡಿ ಟಾಪ್ ಟು ಬಾಟಮ್, ಇವಾಗ ಲೆಫ್ಟ್ ಟು ರೈಟ್ ಮಾಡ್ಬೇಕು. ಇವಾಗ ಇಲ್ಲಿ ಹೋಗ್ಬಿಟ್ಟು ನಾನು ಓಕೆ ಅಂತ ಕೊಟ್ರೆ ನೋಡಿ, ಇವಾಗ ಲೆಫ್ಟ್ ಟು ರೈಟ್ ಅದು ಸಾರ್ಟ್ ಆಗುತ್ತೆ. ಇಲ್ಲ ಅದು ಕೇಳುತ್ತೆ ನನ್ಗೆ ಯಾವ ರೋ ನಂಬರ್ ಬೇಕಪ್ಪ ಅಂತ. ಯಾಕಂದ್ರೆ ರೋ ನಂಬರ್ಸ್ ಅಥವಾ ರೋ ಅಲ್ಲಿ ಯಾವುದೇ ರೀತಿಯಾದ ಹೆಡ್ಡಿಂಗ್ಸ್ ಅನ್ನ ಎಕ್ಸೆಲ್ ಅಲ್ಲಿ ಕೊಡಕ್ಕಾಗಲ್ಲ. ಆಯ್ತಾ? ನಾನು ಹೆಡ್ಡಿಂಗ್ಸ್ ಅನ್ನ ಕಾಲಮ್ ವೈಸ್ ಕೊಡ್ಬೋದು, ರೋ ವೈಸ್ ಹೆಡ್ಡಿಂಗ್ ಕೊಡಕ್ಕಾಗಲ್ಲ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೋ 5 ಅಂತ ಕೊಡ್ತೀನಿ. ಇಲ್ಲಿ ಇದೆಯಲ್ಲ ಇದು ರೋ 5 ನೋಡಿ, ಇಲ್ಲಿ ಇದೆಯಲ್ಲ ಇದು, ಈ ಡೇಟಾ ಸಾರ್ಟ್ ಆಗಬೇಕು. ರೋ 5 ಅಂತ ಕೊಟ್ಟೆ, ಓಕೆ ಅಂತ ಕೊಟ್ರೆ ನೋಡಿ, ಫುಲ್ ಸಾರ್ಟ್ ಆಗುತ್ತೆ. ಈ ರೀತಿ ನಾವು ಸಾರ್ಟ್ ಮಾಡ್ಬೋದು. ಇದಕ್ಕೆ ನಾವು ಕಾಲಮ್ ವೈಸ್ ಸಾರ್ಟಿಂಗ್ ಅಂತ ಕರಿತೀವಿ, ಓಕೆನಾ? ಇಲ್ಲೂ ಕೂಡ A to Z ಅಥವಾ ನಂಬರ್ ಇದ್ರೆ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್, ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್, ಈ ರೀತಿ ಬರುತ್ತೆ. ಇಂಟ್ರೆಸ್ಟಿಂಗ್ ಒಂದು ಟಾಪಿಕ್ ತೋರಿಸ್ತೀನಿ. ನಾನು ಇಲ್ಲಿ ಹೋದ್ರೆ ಇಲ್ಲೊಂದು ಲಿಸ್ಟ್ ಇದೆ. ಈ ಲಿಸ್ಟ್ ಏನಪ್ಪಾ ಅಂತಂದ್ರೆ ಅಸೆಂಡಿಂಗು ಇಲ್ಲ, ಡಿಸೆಂಡಿಂಗು ಇಲ್ಲ, ಓಕೆನಾ? ಅಸೆಂಡಿಂಗು ಇಲ್ಲ, ಡಿಸೆಂಡಿಂಗು ಇಲ್ಲ. ಈ ಲಿಸ್ಟ್ ಪ್ರಕಾರ ಸಾರ್ಟಿಂಗ್ ಆಗ್ಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ, ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ, ಓಕೆನಾ? ಸೆಲೆಕ್ಟ್ ಮಾಡ್ಬಿಟ್ಟು ಫಸ್ಟ್ ಡೇ ನಾವು ಒಂದು ಚಾಪ್ಟರ್ ಮಾಡಿದ್ವಿ, ಕಸ್ಟಮ್ ಲಿಸ್ಟ್ ಅಂತ. ಫೈಲ್, ಆಪ್ಷನ್ಸ್, ಅಡ್ವಾನ್ಸ್ಡ್, ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ನಂಗೆ ಎಡಿಟ್ ಕಸ್ಟಮ್ ಲಿಸ್ಟ್ ಅಂತ ಬರುತ್ತೆ. ನಾನೇನ್ ಮಾಡ್ತೀನಿ, ಇಲ್ಲಿ ಇಂಪೋರ್ಟ್ ಅಂತ ಕೊಡ್ತೀನಿ ನೋಡಿ, ಒಂದು ಲಿಸ್ಟ್ ಕ್ರಿಯೇಟ್ ಆಯ್ತು. ಲಿಸ್ಟ್ ಕ್ರಿಯೇಟ್ ಮಾಡ್ಕೊಂಡು ಓಕೆ.
ಈಗ ನಾ ಏನ್ ಮಾಡ್ತೀನಿ, ಇದೇ ಟೇಬಲ್ಗೆ ಇಲ್ಲಿ ಹೋಗ್ಬಿಟ್ಟು ಇದನ್ನಷ್ಟೇ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಸಾರ್ಟ್ ಅಂತ ಕೊಡ್ತೀನಿ. ಇಲ್ಲಿ ರೋ 5 ಇದೆ, A to Z ಇದೆ. ನಾನೇನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಕಸ್ಟಮ್ ಲಿಸ್ಟ್ ಅಂತಿದೆ. ನಾನು ಇವಾಗ A to Z ಅಥವಾ Z to A ಬೇಡ, ಕಸ್ಟಮ್ ಲಿಸ್ಟ್ ಕೊಡ್ತೀನಿ. ಕಸ್ಟಮ್ ಲಿಸ್ಟ್ ಕೊಟ್ಬಿಟ್ಟು ಈಗಷ್ಟೇ ನಾನು ಕ್ರಿಯೇಟ್ ಮಾಡಿದ್ನಲ್ಲ ಲಿಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಟ್ಟು ಮತ್ತೆ ಓಕೆ ಕೊಟ್ರೆ ನೋಡಿ, ನನ್ಗೆ ಇವಾಗ ಇಲ್ಲಿ ಅಲ್ಲೇನಿತ್ತಲ್ಲ ಬೇಕಿದ್ರೆ ಚೆಕ್ ಮಾಡೋಣ. ಕಾಪಿ ಮಾಡ್ಕೊಂಡು ಇಲ್ಲಿ ಹೋಗ್ತೀನಿ, ಟ್ರಾನ್ಸ್ಪೋಸ್ ಪೇಸ್ಟ್ ಮಾಡ್ತೀನಿ. ಜಸ್ಟ್ ನೋಡಿ ಅಲ್ಲೇನಿತ್ತಲ್ಲ ಅದೇ ಆರ್ಡರ್ ಇರ್ಬೇಕು. ಇದಕ್ಕೆ ನಾವು ಕಸ್ಟಮ್ ಸಾರ್ಟಿಂಗ್ ಅಂತ ಕರಿತೀವಿ. ಓಕೆನಾ? ಸೊ ಅದನ್ನ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ, ಅಸೆಂಡಿಂಗ್, ಡಿಸೆಂಡಿಂಗ್ ಮತ್ತೆ ಕಸ್ಟಮೈಸ್ ಅಂತ. ಓಕೆ, ಸೊ ಇದನ್ನ ನಾವು ಸಾರ್ಟಿಂಗ್ ಅಂತ ಕರಿತೀವಿ. ಅರೇಂಜ್, ನನಗೆ ಡೇಟಾನ ಅರೇಂಜ್ ಮಾಡೋದಕ್ಕೆ ಏನೆಲ್ಲ ಅನುಕೂಲ ಆಗುತ್ತೆ, ಏನ್ ಅನುಕೂಲ ಆಗುತ್ತೆ ಅಂತಂದ್ರೆ ಡೇಟನ್ನ ಓದೋದಿಕ್ಕೆ ಅಥವಾ ಸ್ಟಡಿ ಮಾಡೋದಕ್ಕೆ ನಮ್ಗೆ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಟಾಪಿಕ್. ಓಕೆ, ಸಾರ್ಟಿಂಗ್ ಆಯ್ತು. ಸೊ ಇದು ಬಂದು ನಿಮ್ಗೆ ಎಲ್ಲ ಕಾಮನ್ ಇರುತ್ತೆ. ನೆಕ್ಸ್ಟ್ ಬಂದು ಫಿಲ್ಟರ್ಸ್. ಈ ಫಿಲ್ಟರ್ಸ್ ಯಾತಕ್ಕೆ ಯೂಸ್ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್, ಇದು ತುಂಬಾ ಸುಲಭವಾದ ಟಾಪಿಕ್. ಇದು ತುಂಬಾ ಕಾಂಪ್ಲೆಕ್ಸ್ ಇಲ್ಲ. ಫಿಲ್ಟರಿಂಗ್ ಒಂದು ತುಂಬಾ ಸುಲಭವಾದ ಟಾಪಿಕ್. ಬಟ್ ಏನಿದು ಫಿಲ್ಟರಿಂಗ್, ಇದು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಯಾವತ್ತೂ ಅಷ್ಟೇ ಯಾವುದೇ ಆಪ್ಷನ್ಸ್ ಅನ್ನ ನೀವು ವರ್ಕ್ ಮಾಡಬೇಕಾದ್ರೆ ಅದರಿಂದ ಏನು ಉಪಯೋಗ, ನಾವು ಏನಕ್ಕೆ ಉಪಯೋಗಿಸ್ತೀನಿ ಅನ್ನೋದು ಫಸ್ಟ್ ನೀವು ತಿಳ್ಕೊಬೇಕು. ಫಿಲ್ಟರ್ ಬಂದು ನನಗೆ ಬೇಕಾಗಿರ್ತಕ್ಕಂಥ ಡೇಟಾ ಅಷ್ಟೇ ತಗೊಳ್ಳೋದು, ಅದಕ್ಕೆ ಸ್ಲೈಸಿಂಗ್ ಅಂತ ಕರಿತೀವಿ. ಸಾರ್ಟಿಂಗ್ ಬಂದು ಅರೇಂಜ್ ಮಾಡ್ತೀವಲ್ಲ, ಅದೇ ರೀತಿ ನನಗೆ ಯಾವ ಡೇಟಾ ಬೇಕೋ ಆ ಡೇಟಾ ಅಷ್ಟೇ ತಗೋಬೇಕು ಅಂದ್ರೆ ಅದಕ್ಕೆ ನಾವು ಫಿಲ್ಟರ್ಸ್ ಅಂತ ಕರಿತೀವಿ. ಈಗ ನೋಡಿ, ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೇಟಾ ಫಿಲ್ಟರ್ ಮಾಡಬೇಕು. ರೀಜನ್ ಬರೀ ಸೆಂಟ್ರಲ್ ಅಷ್ಟೇ ಬೇಕು ನನಗೆ, ಬಾಕಿ ಯಾವ ಡೇಟಾನು ಬೇಡ. ಇದಕ್ಕೆ ನಾನೇನ್ ಮಾಡ್ತೀನಿ, ಫಸ್ಟ್ ಸೆಲೆಕ್ಟ್ ಮಾಡ್ಕೋತೀನಿ. ಆಯ್ತಾ? ಇಲ್ಲಿ ಟೇಬಲ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಟೇಬಲ್ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಮತ್ತೆ ಡೇಟಾ ಇಲ್ಲಿ ನೋಡಿ ಫಿಲ್ಟರ್ ಅಂತಿದೆ, ಈ ಫಿಲ್ಟರ್ಸ್ ಅನ್ನ ಕ್ಲಿಕ್ ಮಾಡೋಣ. ಈ ಫಿಲ್ಟರ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಗೊತ್ತಾ, ಇಲ್ಲಿ ನೋಡಿ ಆ ಟೇಬಲ್ ಹೆಡರ್ ಮೇಲೆ ನನಗೆ ಒಂದು ಚಿಕ್ಕ ಐಕಾನ್ ಬರ್ತಿತ್ತು, ಚಿಕ್ಕ ಐಕಾನ್. ಇದೇನ್ ಮಾಡುತ್ತಪ್ಪ ಅಂದ್ರೆ ನೋಡಿ, ಹೋಗ್ಬಿಟ್ಟು ನಾನು ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ ಒಂದು ಲಿಸ್ಟ್ ಬರುತ್ತೆ. ನಾನೇನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ನನಗೆ ವೆಸ್ಟ್ ಅಷ್ಟೇ ಬೇಕು, ಸೆಲೆಕ್ಟ್ ಮಾಡ್ಕೊಂಡೆ ಓಕೆ ಅಂತ ಕೊಟ್ರೆ ನೋಡಿ, ಇವು ನನಗೆ ಬರೀ ವೆಸ್ಟ್ ಅಷ್ಟೇ ಇರುತ್ತೆ. ರೈಟ್, ಬೇರೆ ಕಾಲಮ್ಗೂ ಮಾಡ್ಬೋದು, ನೀವು ಎಲ್ಲಾ ಕಾಲಮ್ಗೂ ಮಾಡ್ಬೋದು. ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಇದರಲ್ಲಿ ನನಗೆ ಕ್ಯಾಲಿಫೋರ್ನಿಯಾ ಬೇಕು ನೋಡಿ, ಇವಾಗ ಇಲ್ಲಿರೋದು ಬರೀ ಕ್ಯಾಲಿಫೋರ್ನಿಯಾ ಸ್ಟೇಟ್ ಅಂದ್ರೆ ವೆಸ್ಟ್ ಕ್ಯಾಲಿಫೋರ್ನಿಯಾ. ಕ್ಯಾಟಗರಿ ಫಿಲ್ಟರ್ ಮಾಡಬೇಕು. ಓಕೆ, ಇಲ್ಲಿ ಹೋಗ್ತೀನಿ, ಆಫೀಸ್ ಸಪ್ಲೈಸ್ ನೋಡಿ, ಆಫೀಸ್ ಸಪ್ಲೈಸ್ ಅಲ್ಲಿ ನೋಡಿ ಇಷ್ಟು ಮಾತ್ರ ಇದೆ. ಈಗ ನಾನು ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಇಲ್ಲಿ ಪೇಪರ್ ಸೆಲೆಕ್ಟ್ ಮಾಡ್ತೀನಿ ನೋಡಿ, ಕಸ್ಟಮರ್ ನೇಮ್ ಇಲ್ಲಿ ಹೋಗ್ತೀನಿ, ನನಗೆ ಇವಾಗ ಓಕೆ ಆಡಮ್ ಹಾರ್ಟ್ ನೋಡಿ. ಈ ರೀತಿ ನಾನು ಫಿಲ್ಟರ್ ಮಾಡ್ತಾ ಹೋಗ್ತೀನಿ. ಓಕೆ, ರೈಟ್. ಏನು ಫಿಲ್ಟರ್ ತೆಗಿಬೇಕು ಅಂದ್ರೆ ಅಲ್ಲಿ ಕ್ಲಿಯರ್ ಅಂತ ಇರುತ್ತೆ, ಕ್ಲಿಯರ್ ಮಾಡ್ತೀನಿ, ಕ್ಲಿಯರ್ ಆಗ್ಬಿಡುತ್ತೆ. ಇದು ಬಿಟ್ಟು ಬೇರೆ ಏನಿದೆ ಫಿಲ್ಟರ್ಸ್ ಅಲ್ಲಿ, ಇಷ್ಟನ ಫಿಲ್ಟರ್ಸ್ ಇನ್ನು ತುಂಬಾ ಇದೆ. ಅದನ್ನ ಸ್ವಲ್ಪ ಇನ್ನು ಅಡ್ವಾನ್ಸ್ಡ್ ಏನ್ ಮಾಡ್ಬೋದು ಅಂತ ನನಗೆ ತಿಳಿಸ್ಕೊಡ್ತೀನಿ. ಇಲ್ಲೂ ಕೂಡ ಅಷ್ಟೇ, ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೆ ನಿಮಗೆ, ಇಲ್ಲಿ ಡಿಲೀಟ್ ಮಾಡ್ಬಿಟ್ರೆ ಟೆಕ್ಸ್ಟ್, ನಂಬರ್ ಮತ್ತೆ ಡೇಟ್. ಅದ್ರ ಪ್ರಕಾರ ನಾವು ಈ ಫಿಲ್ಟರ್ಸ್ ಅನ್ನ ಮಾಡೋದು. ಟೆಕ್ಸ್ಟ್ಗೆ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ನಾನು ಯಾವ್ದೋ ಒಂದು ಸೆಲೆಕ್ಟ್ ಮಾಡ್ಕೋತೀನಿ, ಅದ್ರ ಪ್ರಕಾರ ನಮ್ಗೆ ಡೇಟಾ ಫಿಲ್ಟರ್ ಆಗ್ಬಿಡುತ್ತೆ. ಅದು ಬಿಟ್ಟು ಇನ್ನೂ ಇದೆ, ಏನಪ್ಪ ಅದು, ಟೆಕ್ಸ್ಟ್ ಫಿಲ್ಟರ್ಸ್ ಹೋದ್ರೆ ನೋಡಿ, ಈಕ್ವಲ್ಸ್, ಡಸ್ ನಾಟ್ ಈಕ್ವಲ್ಸ್, ಬಿಗಿನ್ಸ್ ವಿತ್, ಎಂಡ್ಸ್ ವಿತ್, ಕಂಟೈನ್ಸ್, ಡಸ್ ನಾಟ್ ಕಂಟೈನ್. ಏನಪ್ಪ ಇದು? ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೋಗ್ತೀನಿ, ಬಿಗಿನ್ಸ್ ವಿತ್ ಅಂದ್ರೆ ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೆ, ಬಿಗಿನ್ಸ್ ವಿತ್ ನಾನು ಏನ್ ಮಾಡ್ತೀನಿ, SA. ನನಗೆ ಇಲ್ಲಿರೋ ಕಸ್ಟಮರ್ ನೇಮ್ SA ಇಂದ ಸ್ಟಾರ್ಟ್ ಆಗುವಂತದ್ದಷ್ಟೇ ಫಿಲ್ಟರ್ ಆಗಬೇಕು. ಇವಾಗ ಹೋಗಿ ಅಂತ ಕೊಟ್ರೆ ನೋಡಿ, SA ಇಂದ ಯಾವ್ದೆಲ್ಲ ಕಸ್ಟಮರ್ ನೇಮ್ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಫಿಲ್ಟರ್ ಆಗುತ್ತೆ. ರೈಟ್, ಇಲ್ಲಿ ಹೋಗ್ತೀನಿ, ಟೆಕ್ಸ್ಟ್ ಫಿಲ್ಟರ್, ಎಂಡ್ಸ್ ವಿತ್, ಎಂಡ್ ಅಲ್ಲಿ ES ಇರಬೇಕು. ನೋಡೋಣ ಇದೇನಾದ್ರೂ ಇದೆಯಾ, ನೋಡ್ತೀನಿ ನೋಡಿ, ES ನೋಡಿ, ಲಾಸ್ಟ್ ಅಲ್ಲಿ ES ಇರಬೇಕು.
ರೈಟ್. ಕಂಟೈನ್ಸ್ ಅಂದ್ರೆ ಎಲ್ ಬೇಕಾದ್ರೂ ಇರ್ಬೋದು. ARE ಇಲ್ಲಿ ನನಗೆ ಎಲ್ ಬೇಕಾದ್ರೂ ಇರ್ಬೋದು, ARE ಇರ್ಬೇಕು ನೋಡಿ. ಇಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಈ ARE ಅನ್ನೋದು ಎಲ್ಲೋ ಒಂದ್ ಕಡೆ ಇದ್ದೇ ಇರುತ್ತೆ ನೋಡಿ. ARE ಇಲ್ಲೂ ಇದೆ ನೋಡಿ, ಕ್ಯಾರನ್ ARE, ARE ಲಾವೆತ್, ನರೇಶ್ ಏನೋ ಇದೆ, ನರೇಶ್ ಪಾಟೀಲ್, ARE ಈ ತರ ಎಲ್ಲಿ ಬೇಕಾದ್ರೂ ಇರ್ಬೋದು. ಸೊ ಈ ರೀತಿ ನಾವು ಫಿಲ್ಟರ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ನಾನು ಕ್ಲಿಯರ್ ಮಾಡ್ತೀನಿ ನೋಡಿ. ಇಲ್ಲಿ ಸ್ಟೇಟ್ ಅಲ್ಲಿ ಎಲ್ಲಾದ್ರೂ ನ್ಯೂ ಅಂತ ಇರ್ಬೇಕು ನೋಡಿ. ಇಲ್ಲಿ ಹೋಗ್ಬಿಟ್ಟು ಕಂಟೈನ್ಸ್ ನ್ಯೂ ಅಂತ ಕೊಡ್ತೀನಿ ನೋಡಿ. ನೋಡಿ, ನ್ಯೂಯಾರ್ಕ್, ನ್ಯೂ ಜೆರ್ಸಿ ಇಷ್ಟು ಮಾತ್ರ ಫಿಲ್ಟರ್ ಆಗುತ್ತೆ. ಈ ರೀತಿ ನಾನು ಫಿಲ್ಟರ್ ಅನ್ನ ಮಾಡೋದು. ಓಕೆನಾ? ಕ್ಲಿಯರ್ ಫಿಲ್ಟರ್. ಇದು ಡೇಟ್ಗೆ, ಸಾರಿ ಟೆಕ್ಸ್ಟ್ಗೆ. ನೆಕ್ಸ್ಟ್ ನಂಬರ್ ಹೋಗೋಣ. ನಂಬರ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲೂ ಕೂಡ ನನಗೆ ಈ ತರ ಸೆಲೆಕ್ಷನ್ಸ್ ಬರುತ್ತೆ. ಯೂಶಲಿ ನಾವು ಇಲ್ಲಿ ಹೋಗ್ಬಿಟ್ಟು ಈ ತರ ನಂಬರ್ಗೆ ಈ ತರ ಸೆಲೆಕ್ಟ್ ಮಾಡಲ್ಲ. ಯಾವಾಗ ಅಕಸ್ಮಾತ್ ಏನದು ರ್ಯಾಂಕ್ ಅಥವಾ ಕ್ಯಾಟಗರೀಸ್ ಅಲ್ಲಿ 1 2 3 4 ಅಂತ ಇದ್ದಾಗ ಮಾತ್ರ ನಾನು ಏನ್ ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಏನ್ ಮಾಡ್ತೀನಿ ಗೊತ್ತಾ, ನಂಬರ್ ಫಿಲ್ಟರ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಗ್ರೇಟರ್ ದ್ಯಾನ್, ಸೊ ಈ ತರ ಇದೆ ನೋಡಿ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ನನಗೆ ಯಾವ್ದೆಲ್ಲ ವ್ಯಾಲ್ಯೂಸ್ ಅಕಸ್ಮಾತ್ ಆಗಿ 5,000ಕ್ಕಿಂತ ಜಾಸ್ತಿ ಇದೆ ನೋಡೋಣ, ಗೊತ್ತಿಲ್ಲ ಇದೆಯೋ ಇಲ್ಲ ಅಂತ. ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 5,000 ಅಂತ ಕೊಟ್ಬಿಟ್ಟು ಓಕೆ ಅಂತ ಕೊಟ್ರೆ ನೋಡಿ ಬಂತು. ಆಯ್ತಾ? ಸೊ ಈ ರೀತಿ ನಾನು ಫಿಲ್ಟರ್ನ ಮಾಡ್ಬೋದು. ಎಷ್ಟು ಫಿಲ್ಟರ್ ಆಗಿದೆ ನೋಡಿ, ಇಲ್ಲಿ ಸ್ಟೇಟಸ್ ಬರಲಿ 8,886 ರೆಕಾರ್ಡ್ ಇದೆ. ಅದರಲ್ಲಿ 22 ರೆಕಾರ್ಡ್ ಫಿಲ್ಟರ್ ಆಗಿದೆ. ಇಲ್ಲಿ ಕೆಳಗೆ ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಆರಂಭ ನಂಗೆ ತೋರಿಸ ನೋಡಿಲ್ಲ ಇಲ್ಲಿ. ಓಕೆನಾ? ಸೊ ಈ ರೀತಿ ನಾನು ಇಲ್ಲಿ ಹೋಗ್ಬಿಟ್ಟು ನಂಬರ್ ಫಿಲ್ಟರ್ಸ್ ಅಲ್ಲಿ ನಾನು ಕೊಟ್ರೆ ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದಾವೆ. ಬಿಟ್ವೀನ್ ಬೇಕ್ರಿ ಇದು ಮಾಡುವ. ಏನಪ್ಪ ಬಿಟ್ವೀನ್ ಅಂದ್ರೆ ನನಗೆ 1,000 ಇಂದ 1,500ವರೆಗೂ ಡೇಟಾ ಫಿಲ್ಟರ್ ಆಗಬೇಕು. ಓಕೆ ನೋಡಿ, ಎಷ್ಟಿದೆ, 229 ರೆಕಾರ್ಡ್ಸ್ ಇದೆ ನೋಡಿ, 1,000 1,500ವರೆಗೂ. ಸೊ ಈ ರೀತಿ ನಾನು ಫಿಲ್ಟರ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಓಕೆನಾ? ರೈಟ್. ಈಗ ನೆಕ್ಸ್ಟ್ ಡೇಟ್ಗೆ ಫಿಲ್ಟರ್ ಹೆಂಗ್ ಮಾಡ್ಬೋದು? ಇಲ್ಲಿ ಹೋಗ್ತೀನಿ ನೋಡಿ. ಇಲ್ಲಿ ಹೋದ್ರೆ ನನಗೆ ಈ ತರ ಬರುತ್ತೆ ಡೇಟ್ 2025 18. ನನಗೆ 2018 ಡೇಟಾ ಅಷ್ಟೇ ಬೇಕು ನೋಡಿ. ಸೆಲೆಕ್ಟ್ ಮಾಡ್ಬಿಟ್ಟು ಓಕೆ ಅಂತ ಕೊಟ್ರೆ 2018 ಅಲ್ಲಿ ಎಲ್ಲಾ ಡೇಟಾ ಫಿಲ್ಟರ್ ಆಗ್ಬಿಡುತ್ತೆ. ಸರಿ, ಇಲ್ಲಿ ಹೋಗ್ತೀನಿ. ಆಯ್ತಾ? 2018 ಅಲ್ಲಿ ನನಗೆ ಜಾನ್ವರಿ ಬೇಕು ನೋಡಿ. 2018 ಜಾನ್ವರಿ ಅಷ್ಟೇ ಫಿಲ್ಟರ್ ಇತ್ತು. 2018 ಅಲ್ಲಿ ಜಾನ್ವರಿಯಲ್ಲಿ ನನಗೆ 1 2 3 ಇಷ್ಟೇ ಬೇಕು ನೋಡಿ, ಅಷ್ಟೇ ಡೇಟ್ ಸೆಲೆಕ್ಟ್ ಆಗಿದೆ. ಈ ರೀತಿ ಫಿಲ್ಟರ್ಸ್ ಮಾಡಬಹುದು. ಇದು ಬಿಟ್ಟು ಇನ್ನೂ ಅಡ್ವಾನ್ಸ್ಡ್ ನೀವೇನಾದ್ರು ಮಾಡಬೇಕು ಅಂದ್ರೆ ನೋಡಿ, ಸೆಲೆಕ್ಟ್ ಆಲ್ ಮಾಡ್ತೀನಿ, ಡೇಟ್ ಫಿಲ್ಟರ್ಸ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ. ಏನಪ್ಪ ಅದು, ನನಗೆ ಇವತ್ತಿನ ಡೇಟ್ ಫಿಲ್ಟರ್ ಮಾಡಬೇಕು. ನಾನು ಇಲ್ಲಿ ಹೋಗ್ಬಿಟ್ಟು ಟುಡೇ ಅಂತ ಕೊಡ್ತೀನಿ ನೋಡಿ. ಇವತ್ತಿನ ಡೇಟ್ ಫಿಲ್ಟರ್ ಆಗ್ಬಿಡುತ್ತೆ. ಬಟ್ ಡೇಟ್ ಇರಬೇಕು. ಆಯ್ತಾ? ಡೇಟ್ ಫಿಲ್ಟರ್ಸ್ ಟುಮಾರೋ ಅಂತ ಕೊಡ್ತೀನಿ. ಅಕಸ್ಮಾತ್ ನಾಳೆ ಡೇಟ್ ಇತ್ತು ಅಂದ್ರೆ ನೋಡಿ ಟುಮಾರೋ ಅಂದ್ರೆ ನಾಳೆ ಡೇಟ್ ಇರಬೇಕು. ಅದು ಎಸ್ಟರ್ಡೇ, ನಿನ್ನೆ ಡೇಟ್ ನೋಡಿ. ಅಕಸ್ಮಾತ್ ಏನೋ ಪ್ರೀವಿಯಸ್ ಮಂತ್ ಡೇಟ್ ನಾನು ಫಿಲ್ಟರ್ ಮಾಡ್ಬೇಕು ನೋಡಿ. ಇಲ್ಲಿ ಹೋದ್ರೆ ನೆಕ್ಸ್ಟ್ ಮಂತ್, ನೆಕ್ಸ್ಟ್ ಕ್ವಾರ್ಟರ್, ನೆಕ್ಸ್ಟ್ ಇಯರ್, ದಿಸ್ ಇಯರ್, ಲಾಸ್ಟ್ ಇಯರ್, ಈ ತರ ನಾನು ನನಗೆ ಇಷ್ಟಕ್ಕನುಸಾರವಾಗಿ ಅಲ್ಲೋಗಿ ನಾನು ಅದನ್ನು ಫಿಲ್ಟರ್ಸ್ ಮಾಡೋದು. ಓಕೆನಾ? ಡಾ ಇವಾಗ ನಾನು ಕ್ಲಿಯರ್ ಮಾಡ್ತೀನಿ. ಇವಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ನಾನು ತೋರಿಸ್ತೀನಿ. ಇದು ಬಂದು ಹೊಸ ಆಪ್ಷನ್ ಎಕ್ಸೆಲ್ ಅಲ್ಲಿ ಇರೋದು. ನೀವು ವರ್ಕ್ ಮಾಡಿದ್ರೆ ತುಂಬಾ ಸಂತೋಷ. ನಿಮಗೆ ಗೊತ್ತಿಲ್ಲ ಅಂದ್ರೆ ನೋಡಿ, ಇಲ್ಲಿ ಇವಾಗ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಾರ್ಟಿಂಗ್ ಮತ್ತೆ ಫಿಲ್ಟರಿಂಗ್ ಇಲ್ಲೇ ಬಂದ್ಬಿಡುತ್ತೆ ನಮಗೆ ನೋಡಿ. ಸಾರ್ಟಿಂಗ್ ನನಗೆ ಸಾರ್ಟ್ ಮಾಡಬೇಕು ನೋಡಿ. ಇಲ್ಲಿ ಹೋಗ್ಬಿಟ್ಟು ಸಾರ್ಟ್ A to Z ಸುಮ್ಮನೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಸಾರ್ಟ್ ನೋಡಿ, ಸಾರ್ಟ್ ಆಗುತ್ತೆ. ಈ ಕಾಲಮ್ ಯಾವ ಕಾಲಮ್ ಬೇಕಾದ್ರೆ ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡ್ತೀನಿ, ಸಾರ್ಟ್ ನೋಡಿ, ಸಾರ್ಟ್ A to Z ನೋಡಿ, ಸಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಚಿಕ್ಕದೊಂದು ಆರೋ ಇದೆ, ಇಲ್ಲಿ ಮೇಲೆ ಹೋಗ್ತಾ ಇದೆ ಯಾರು. ಈ ರೀತಿ ಸಾರ್ಟಿಂಗ್ ಮಾಡಬಹುದು. ಫಿಲ್ಟರ್ ಕೂಡ ಮಾಡಬಹುದು. ಇಲ್ಲಿ ಹೋಗ್ತೀನಿ, ಇವಾಗ ಸ್ಟೇಟ್ ರೈಟ್ ಕ್ಲಿಕ್ ಮಾಡ್ತೀನಿ ನೋಡಿ, ಫಿಲ್ಟರ್ ಅಂತ ಕೊಡ್ತೀನಿ. ಅಲ್ಲೇ ಅಂತ ಕೇಳ್ತೀನಿ, ಫಿಲ್ಟರ್ ಬೈ ಸೆಲೆಕ್ಟೆಡ್ ಸೆಲ್ ವ್ಯಾಲ್ಯೂ. ನಾನು ಟೆಕ್ಸಾಸ್ ಸೆಲೆಕ್ಟ್ ಮಾಡಿದೆ, ಫಿಲ್ಟರ್ ಬೈ ಸೆಲೆಕ್ಟೆಡ್ ಸೆಲ್ ವ್ಯಾಲ್ಯೂ. ಇಲ್ಲಿ ಹೋಗ್ತೀನಿ, ಫಿಲ್ಟರ್ ಸೆಲೆಕ್ಟೆಡ್ ಸೆಲ್ ವ್ಯಾಲ್ಯೂ ನೋಡಿ, ಟೆಕ್ಸಾಸ್ ಫಿಲ್ಟರ್ ಆಗುತ್ತೆ. ಕ್ಲಿಯರ್ ಮಾಡ್ತೀನಿ ನೋಡಿ. ಮತ್ತೆ ಇಲ್ಲಿ ಹೋಗ್ಬಿಟ್ಟು ಆಡಮ್ ಹಾರ್ಟ್ ಅಂತ ಕೊಡ್ತೀನಿ, ಫಿಲ್ಟರ್ ಬೈ ಸೆಲೆಕ್ಟೆಡ್ ವ್ಯಾಲ್ಯೂ. ಈಸಿ ಫಿಲ್ಟರ್ ಮಾಡ್ಬೋದು. ಓಕೆ, ಕ್ಲಿಯರ್ ಮಾಡ್ತೀನಿ. ಫೈನ್. ಇದೊಂದು
ನೆಕ್ಸ್ಟ್, ಸಪೋಸ್ ನನಗೇನಾದ್ರೂ ಡೇಟಾ ಇಲ್ಲಿ ನೋಡಿ ಕಲರ್ಸ್ ಇದೆ, ಗ್ರೀನ್ ಕಲರ್ ಫಿಲ್ಟರ್ ಆಗ್ಬೇಕು ನೋಡಿ. ಅದೇ ತರ ಅಕಸ್ಮಾತ್ ಏನಾದ್ರು ಸೆಲ್ ಕಲರ್ ಇದ್ರೆ, ಇಲ್ಲಿ ನೋಡ್ತೀನಿ, ಸೆಲ್ ಕಲರ್ ಇದ್ರೆ ಕ್ಲಿಯರ್ ಮಾಡೋಣ. ಓಕೆ ನೋಡಿ, ಕಸ್ಟಮರ್ ನೇಮ್ ಅಲ್ಲಿ ಸೆಲ್ ಕಲರ್ ಇದೆ, ಇಲ್ಲಿ ಹೋಗ್ಬಿಟ್ಟು ಫಿಲ್ಟರ್ ಬೈ ಕಲರ್ ನೋಡಿ, ಈ ಕಲರ್ ಫಿಲ್ಟರ್ ಆಗಬೇಕು. ಆಯ್ತಾ? ಇಲ್ಲಿ ನೋಡಿ, ಇವಾಗ ನಾನು ಇಲ್ಲಿ ಹೋಗ್ತೀನಿ, ಈ ಕಲರ್ ಇದೆ, ಬೇರೆ ಕಲರ್ ನೋಡೋಣ. ಓಕೆ ನೋಡಿ, ಇಲ್ಲೊಂದು ಗ್ರೀನ್ ಕಲರ್ ಇದೆ, ರೈಟ್ ಕ್ಲಿಕ್ ಮಾಡಿದೆ, ಮಾಡ್ಬಿಟ್ಟು ಫಿಲ್ಟರ್ ಅಂತ ಕೊಟ್ಬಿಟ್ಟು ನೋಡಿ, ಸೆಲ್ ಕಲರ್, ಆ ಸೆಲ್ ಕಲರ್ ಫಿಲ್ಟರ್ ಆಗಬೇಕು. ಓಕೆ, ಇಲ್ಲೋದ್ರೆ ನನಗೆ ಬ್ಲೂ ಕಲರ್ ಇದೆ, ರೈಟ್ ಕ್ಲಿಕ್, ಫಿಲ್ಟರ್ ಬೈ ಫಾಂಟ್ ಕಲರ್ ನೋಡಿ. ಈ ರೀತಿ ಕೂಡ ಫಿಲ್ಟರ್ ಮಾಡಬಹುದು. ಇಲ್ಲಿ ಐಕಾನ್ಸ್ ನೋಡಿ, ಇಲ್ಲೋದ್ರೆ ಫಿಲ್ಟರ್ ಬೈ ಕಲರ್, ಗ್ರೀನ್ ಕಲರ್ ನೋಡಿ. ಅದೇ ತರ ಇಲ್ಲೋದ್ರೆ ನನಗೆ ರೈಟ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಫಿಲ್ಟರ್ ನೋಡಿ, ಫಿಲ್ಟರ್ ಬೈ ಸೆಲೆಕ್ಟೆಡ್ ಐಕಾನ್, ಈ ತರ ಮಾಡಬಹುದು. ಇಷ್ಟು ಆಪ್ಷನ್ಸ್ ಇವಾಗ ಹೊಸದು ಬಂದಿದೆ. ಓಕೆನಾ? ನೀವು ಇದನ್ನ ಚೆಕ್ ಮಾಡಬಹುದು. ಇದು 2019 ಅಂಡ್ ಅಬೌವ್ ಅಂತ ನಾನು ಅನ್ಕೊಂಡಿದ್ದೀನಿ. 16 ಅಲ್ಲಿ ನನ್ಗೆ ಡೌಟ್, 19 ಅಂಡ್ ಅಬೌವ್ ಚೆಕ್ ಮಾಡಿ, ಇಲ್ಲಾಂದ್ರೆ 365 ಇದು ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾನು ಆದಷ್ಟು ಎಲ್ರಿಗೂ ಹೇಳೋದು 365 ಇನ್ಸ್ಟಾಲ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದು. ಓಕೆನಾ? ಸೊ ಇದು ಸಾರ್ಟಿಂಗ್ ಮತ್ತೆ ಫಿಲ್ಟರಿಂಗ್. ಸೊ ಮತ್ತೆ ಹೇಳ್ತೀನಿ, ಸಾರ್ಟಿಂಗ್ ಮತ್ತೆ ಫಿಲ್ಟರಿಂಗ್ ಇದು ತುಂಬಾ ಇಂಪಾರ್ಟೆಂಟ್ ಅಂಡ್ ಈಸಿ. ಸಾರ್ಟಿಂಗ್ ಅಂದ್ರೆ ಅರೇಂಜ್ ಮಾಡೋದು, ಫಿಲ್ಟರಿಂಗ್ ಅಂದ್ರೆ ಸ್ಲೈಸ್ ಮಾಡೋದು, ಅಂದ್ರೆ ನಿಮ್ಗೆ ಯಾವ ಡೇಟಾ ಬೇಕೋ ಅದನ್ನಷ್ಟೇ ನಾನು ಫಿಲ್ಟರ್ ಮಾಡೋದು. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗೋಣ. ಅದಕ್ಕಿಂತ ಮುಂಚೆ ಜಸ್ಟ್ 1 ನಿಮಿಷ ಟೈಮ್ ತಗೋತೀನಿ. ಇಲ್ಲಿವರೆಗೂ ಸಾರ್ಟಿಂಗ್ ಮತ್ತೆ ಫಿಲ್ಟರಿಂಗ್. ಓಕೆ, ದರ್ಶನ್ ಅವರು ಫುಲ್ ಕನ್ನಡ ಪಂಡಿತರು ಅನ್ಸುತ್ತೆ, ಎಲ್ಲದಕ್ಕೂ ಕನ್ನಡದಲ್ಲಿ ಹೇಳ್ತಾರೆ. ನಮ್ಗೆ ಅಷ್ಟು ಕನ್ನಡ ಬರಲ್ಲ, ಆಯ್ತಾ? ಟೆಕ್ನಿಕಲ್ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಟ್ವೀಟ್ ಮಾಡ್ತೀನಿ. ಥ್ಯಾಂಕ್ ಯು ದರ್ಶನ್, ನಿನ್ನೆ ಒಂದಷ್ಟು ಒಳ್ಳೆ ಇದನ್ನ ಹಾಕಿದ್ರು ಅವನು, ಕನ್ನಡ ವರ್ಡ್ಗಳು. ಅಸೆಂಡಿಂಗ್ ಅಂದ್ರೆ ಆರೋಹಣ, ಅವರೋಹಣ. ಥ್ಯಾಂಕ್ ಯು ದರ್ಶನ್. ಓಕೆ, ಕ್ವಿಕ್ ನಾನು 1 ನಿಮಿಷ ಕೊಡ್ತೀನಿ, ಇನ್ನು 4 ಟಾಪಿಕ್ ಇದೆ, ಅದನ್ನ ಕಲ್ತ್ಕೋಬೇಕು. ಈ 2 ಟಾಪಿಕ್ ನಿಮ್ಗೆ ಹೆಂಗ್ ಅನ್ನಿಸ್ತು ಮೆಸೇಜ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಕಂಡೀಷನ್ ಫಾರ್ಮ್ಯಾಟಿಂಗ್ ಹೋಗೋಣ. ಅದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್. ಅದು ಮೆಸೇಜ್ ಮಾಡಬೇಕು. ನಿಮ್ಮನ್ನೇ ನನ್ನ ಸ್ಟೋರಿ ಬರೀರಿ ಅಂತ ಕೇಳ್ತಾ ಇಲ್ಲ. ನೀವುಗಳು ಆನ್ಸರ್ ಮಾಡಿಲ್ಲ ಅಂದ್ರೆ ನನ್ನ ಪಾಡಿ ನಾನು ಸುಮ್ಮನೆ ಹೇಳ್ಕೊಂಡು ಹೋಗ್ಬಿಟ್ಟು ಈ ಸೆಷನ್ ನ ಕ್ಲೋಸ್ ಮಾಡ್ಬಿಡ್ತೀನಿ ಅಷ್ಟೇ. ನೀವು ಕೇಳಿಸ್ಕೊತಿದ್ದೀರೋ ಇಲ್ವೋ ಅಟ್ಲೀಸ್ಟ್ ಅದಾರು ಗೊತ್ತಾಗಬೇಕಲ್ಲ ನನಗೆ. ಪುನೀತ್, ಸಂಗೀತ, ಸುಮಂತ್, ಪವಿತ್ರ, ಸಂತೋಷ್, ಓಂಕಾರ್, ವೆರಿ ಗುಡ್. ಓಕೆ, ಒಳ್ಳೆ ಅಟ್ಲೀಸ್ಟ್ ಏನಾದ್ರೂ ಒಂದು ಹಾಕ್ಬೇಕು. ಟ್ರೂಲಿ ಔಟ್ಸ್ಟ್ಯಾಂಡಿಂಗ್ ಸರ್, ಥ್ಯಾಂಕ್ ಯು ವಿಜೇತ್. ಕಸ್ಟಮ್ಸ್ ಸಾರ್ಟಿಂಗ್ ಗೊತ್ತಿರಲಿಲ್ಲ. ಓಕೆ, ವೆರಿ ಗುಡ್. ಸದ್ಯ ಒಂದು ಯಾರೋ ಒಂದು ಹೊಸದಾಗಿ ಕಲ್ತಿದ್ದಾರೆ, ನಂಗೆ ತುಂಬಾ ಖುಷಿ. ಓಕೆ, ವಿಶ್ವಾಸ್, ಅಂಡರ್ಸ್ಟುಡ್, ಕ್ಲಿಯರ್. ರೇಣು, ನೀಡ್ ಟು ಪ್ರಾಕ್ಟೀಸ್ ಸರ್, ಎಕ್ಸಲೆಂಟ್. ಖಂಡಿತವಾಗಿ ಪ್ರಾಕ್ಟೀಸ್ ಮಾಡಲೇಬೇಕು. ರೇಣು ಅಷ್ಟೇ ಅಲ್ಲ, ಎಲ್ಲರಿಗೂ ನಾನು ಹೇಳೋದು ಪ್ರಾಕ್ಟೀಸ್ ಮಾಡಿ, ಆಯ್ತಾ? ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ. ಇಂಟ್ರೆಸ್ಟಿಂಗ್ ವಿತ್ 365 ಇನ್ನೂ ತುಂಬಾ ಇದೆ ಬಸವರಾಜ್, 365 ಕಲಿಯುವಂಥದ್ದು. ಆಮೇಲೆ ಬರೀ 4 ದಿವಸಕ್ಕೆ ಏನಪ್ಪ ಮತ್ತಿನ್ನು ಕಲಿಯಕಲ್ಲ ಅಂತ ನಾನು ಹೇಳಿದೆ ನಿಮ್ಗೆ, ಕಮ್ಯುನಿಟಿ ಕ್ಲಾಸಸ್ ಇದ್ದೇ ಇರುತ್ತೆ. ಸೊ ಅದನ್ನು ಕೂಡ ನಾವು ಮಾಡೋಣ, ಆಯ್ತಾ? ನಿತಿನ್, ಏನಪ್ಪ ಅದು ಸರ್, ಗಿವ್ ಎ ಟಿಪ್ ಹೌ ಟು ರಿಮೆಂಬರ್ ಶಾರ್ಟ್ ಕಟ್ ಕೀಸ್. ಓಕೆ, ಗುಡ್. ನೀವು ಶಾರ್ಟ್ ಕಟ್ ಕೀಸ್ ಅಂತ ಹೇಳಿದ್ಮೇಲೆ ನನ್ನ ಹತ್ರ ಒಂದು ವಿಡಿಯೋ ಇದೆ ಆಕ್ಚುಲಿ, ಆ ವಿಡಿಯೋ ನಾನು ಹಾಕ್ತೀನಿ. ಶಾರ್ಟ್ ಕಟ್ ಕೀಸ್ 125+ ಶಾರ್ಟ್ ಕಟ್ ಕೀಸ್ ಅದರಲ್ಲಿದೆ, ನಾನು ಅದನ್ನ ನಿಮ್ಗೆ ಕಳಿಸ್ತೀನಿ ನಾನು. ಓಕೆ, ವಾಟ್ ಎವರ್ ಯು ಟೀಚ್ ಅಸ್ ಇಟ್ಸ್ ಯೂಸ್ಫುಲ್ ಫಾರ್ ಎಸ್. ವೆರಿ ಗುಡ್ ಸಂಜಯ್, ಕಲ್ತ್ಕೊಳ್ಳಿ, ತುಂಬಾ ಖುಷಿ ಆಯ್ತು. ಕಮಲೇಶ್, ಪಂಪಾಪತಿ, ಓಕೆ. ಸಂದೀಪ್, ನಿತಿನ್, ಓಕೆ ಓಕೆ, ರೈಟ್. ಸೊ ನೀವ್ ಈ ತರ ಏನಾದ್ರೂ ಒಂದು ಮೆಸೇಜ್ ಹಾಕ್ತಾರ, ನಾವು ಗೊತ್ತಾಗುತ್ತೆ ಅಟ್ಲೀಸ್ಟ್ ನೀವು ಆಕ್ಟಿವ್ ಆಗಿದ್ದೀರಾ ಅಂತ. ನಂಗೆ ಏನು ಗೊತ್ತಾಗಲಿಲ್ಲ ಅಂದ್ರೆ, ಆಯ್ತಾ? ಅಟ್ಲೀಸ್ಟ್ ಏನಾದ್ರೂ ಒಂದು ಬೈಬೇಕಂದ್ರೂ ಬೈದ್ಬಿಡಿ, ತೊಂದರೆ ಇಲ್ಲ. ಬಟ್ ಏನಾದ್ರೂ ಒಂದು ಮೆಸೇಜ್ ಹಾಕಿ, ನನ್ಗೆ ಗೊತ್ತಾಗುತ್ತೆ ನೀವು ಇದ್ದಿದ್ದೀರಾ ಅಂತ. ಸರಿನಾ? ಓಕೆ, ರೈಟ್ ಪೀಪಲ್. ಸೊ ಈಗ ನೆಕ್ಸ್ಟ್ ಟಾಪಿಕ್ ಹೋಗೋಣ, ಆಯ್ತಾ? ಇವಾಗ ಮೆಸೇಜ್ ಸ್ಟಾಪ್ ಮಾಡಿ ದಯವಿಟ್ಟು ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿ. ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಟಾಪಿಕ್ ಹೋಗ್ತೀನಿ. ಎಲ್ಲರೂ ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಏನಪ್ಪಾ ಇದು?
ಕಂಡೀಷನಲ್ ಫಾರ್ಮ್ಯಾಟಿಂಗ್. ಓಕೆ, ರೈಟ್. ಇವಾಗ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಈ ಫಾರ್ಮ್ಯಾಟಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಫಾರ್ಮ್ಯಾಟಿಂಗ್ ಅಂತಂದ್ರೆ ನೋಡಿ, ಇವಾಗ ಇಲ್ಲಿ ಬಾರ್ಡರ್ಸ್ ಇದೆ, ಇಲ್ಲೊಂದು ಕಲರ್ಸ್ ಕೊಟ್ಟಿದ್ದೀನಿ, ಇಲ್ಲೆಲ್ಲ ನಿಮ್ಗೆ ನೀಟಾಗಿ ಅಲೈನ್ ಆಗಿದೆ. ಆಯ್ತಾ? ಇದು ನೋಡಿದ್ರೆ ನಮ್ಗೆ ಡೇಟಾನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಅದನ್ನ ಅಷ್ಟು ನೀಟಾಗಿ ನಾವು ಫಾರ್ಮ್ಯಾಟ್ ಮಾಡಿರ್ತೀವಿ. ಇದೇ ಡೇಟಾ ನಾನು ತಗೊಂಡು ಇಲ್ಲೆಲ್ಲ ಒಂದ್ ಕಡೆ ಪೇಸ್ಟ್ ಮಾಡ್ತೀನಿ. ಸುಮ್ಮನೆ ಪೇಸ್ಟ್ ಮಾಡ್ತೀನಿ ಇಲ್ಲ ಒಂದ್ ಕಡೆ. ನೋಡಿ, ಈ ಡೇಟಾ ಹಿಂಗಿತ್ತು ಅಂದ್ರೆ ಇದನ್ನ ಅನ್ಫಾರ್ಮ್ಯಾಟೆಡ್ ಡೇಟಾ ಅಂತ ಕರಿತೀವಿ. ನೋಡೋದಕ್ಕೆ ಅಷ್ಟು ಚೆನ್ನಾಗಿಲ್ಲ, ಮತ್ತೆ ನಿಮ್ಗೆ ಇಲ್ಲಿ ಡೇಟಾ ಸರಿಗೆ ಅರ್ಥನೂ ಆಗಲ್ಲ. ಎಷ್ಟೋ ಕಡೆ ಡೇಟಾ ಕಟ್ ಆಗ್ತಿದೆ ನೋಡಿ ಇಲ್ಲೆಲ್ಲ. ಇದು ಅನ್ಫಾರ್ಮ್ಯಾಟೆಡ್ ಡೇಟಾ. ಬಟ್ ಇಲ್ಲಿ ಹೋದ್ರೆ ನನಗೆ ಫಾರ್ಮ್ಯಾಟ್ ಆಗಿದೆ. ಓಕೆನಾ? ಇದು ಫಾರ್ಮ್ಯಾಟಿಂಗ್ ಅಂತ ಕರಿತೀವಿ. ಬಟ್ ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂದ್ರೆ ಏನು ಅದನ್ನ ನಾವು ತಿಳ್ಕೋಬೇಕು. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತಂದ್ರೆ ಒಂದು ಕಂಡೀಷನ್ ಮೇಲೆ ಫಾರ್ಮ್ಯಾಟಿಂಗ್ ಆಗುವಂಥದ್ದು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲೇ ನನಗೊಂದು ಟೋಟಲ್ ಇದೆ. ಓಕೆನಾ? ಈ ಟೋಟಲ್ ಈ 75,000ಕ್ಕಿಂತ ಹೆಚ್ಚಿಗೆ ಇತ್ತು ಅಂದ್ರೆ ಇಲ್ಲಿ ನನಗೆ ಅದು ಕಲರ್ ಆಗ್ಬೇಕು, ಅಂದ್ರೆ ಒಂದು ಹೈಲೈಟ್ ಆಗ್ಬೇಕು ಅಂತ ಇಟ್ಕೊಳ್ಳೋಣ. 75,000ಕ್ಕಿಂತ ಹೆಚ್ಚಿಗೆ ಇದ್ರೆ ಓಕೆ. ಈಗ ನಾನು ಫಾರ್ಮ್ಯಾಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀನಿ, ಈ ತರ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಮ್ ಟ್ಯಾಬ್ಗೆ ಹೋಗ್ತೀನಿ. ಇಲ್ಲಿ ನೀವು ನೋಡಿದ್ರೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತಿದೆ. ಇಲ್ಲಿ ನನಗೆ ಎಷ್ಟೊಂದು ಆಪ್ಷನ್ಸ್ ಇದೆ. ಇಲ್ಲಿ ನಾನು ಹೈಲೈಟ್ ಮಾಡಬೇಕು. ಇವಾಗ ಹೈಲೈಟ್ ಅಂತ ಕೊಡ್ತೀನಿ. ಗ್ರೇಟರ್ ದ್ಯಾನ್ ನಾನೇನ್ ಮಾಡ್ತೀನಿ, ಇಲ್ಲಿ 75,000 ಅಂತ ಕೊಡ್ತೀನಿ. ನೋಡಿ, ಗ್ರೇಟರ್ ದ್ಯಾನ್ 75,000 ಆಟೋಮೆಟಿಕ್ ಆಗಿ ಇದು ಕಲರ್ ಆಗ್ಬಿಡ್ತು. ಬಟ್ ನಾ ಇಲ್ಲೋಗಿ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ. ನಾನು ಇಲ್ಲಿ ಹೋಗ್ಬಿಟ್ಟು ನಂಗೆ ಯಾವ ಆಪ್ಷನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಫಾರ್ ಎಕ್ಸಾಂಪಲ್ ಈ ಎಲ್ಲೋ ಫಿಲ್ ವಿತ್ ಡಾರ್ಕ್ ಎಲ್ಲೋ ಟೆಕ್ಸ್ಟ್ ಅಂತ ಕೊಡ್ತೀನಿ. ನೋಡಿ, ಓಕೆ ಅಂತ ಕೊಟ್ರೆ 75,000ಕ್ಕಿಂತ ಹೆಚ್ಚಿಗೆ ಇರುವಂತ ಡೇಟಾ ಇಲ್ಲಿ ಹೈಲೈಟ್ ಆಗುತ್ತೆ. ಇದು ಒಂದು ಕಂಡೀಷನಲ್ ಫಾರ್ಮ್ಯಾಟಿಂಗ್. ಇಷ್ಟೇನ ಕಂಡೀಷನಲ್ ಫಾರ್ಮ್ಯಾಟಿಂಗ್? ಆ ಥರ ಇಲ್ಲ, ತುಂಬಾ ಇದೆ ಕಂಡೀಷನಲ್ ಫಾರ್ಮ್ಯಾಟಿಂಗ್. ಸಪೋಸ್ ನಾನೇನ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಎಲ್ಲಾ ಡೇಟಾ ಸೆಲೆಕ್ಟ್ ಮಾಡ್ಬೋದು. ಆಯ್ತಾ? ಎಲ್ಲಾ ಡೇಟಾ ಸೆಲೆಕ್ಟ್ ಮಾಡ್ಕೊಂಡು ನಾನಿಲ್ಲಿ ಹೋಮ್ ಟ್ಯಾಬ್ ಕಂಡೀಷನಲ್ ಫಾರ್ಮ್ಯಾಟಿಂಗ್ ನೋಡಿ, ಹೈಲೈಟ್ ಸೆಲ್ಸ್ ಅಂತಿದೆ. ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದಾವೆ. ಇಲ್ಲಿ ಲೆಸ್ ದ್ಯಾನ್, ಬಿಟ್ವೀನ್, ನೀವು ಈ ಜಸ್ಟ್ ಈಗಷ್ಟೇ ಫಿಲ್ಟರ್ಸ್ ನೋಡಿದ್ರಲ್ಲ, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಬಿಟ್ವೀನ್ ಅಂತ. ಆ ರೀತಿ ನಾನು ಡೇಟಾನ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಹೈಲೈಟ್ ಮಾಡ್ಬೋದು. ಓಕೆನಾ? ಇದು ಬಿಟ್ಟು ಬೇರೆ ಏನಾದ್ರು ಮಾಡ್ಬೋದಾ? ನೋಡಿ, ನಾನೇನ್ ಮಾಡಿದೆ, ಇಲ್ಲಿ ಎಂಟೈರ್ ಟೇಬಲ್ ಇದು ಬಿಟ್ಟು ಟೋಟಲ್ ಬಿಟ್ಟು ಬಾಕಿ ಎಲ್ಲಾನು ಸೆಲೆಕ್ಟ್ ಮಾಡ್ಕೊಂಡು ನ್ಯೂ ರೂಲ್ ಅಂತ ಇದನ್ನ ಕ್ಲಿಕ್ ಮಾಡ್ತೀನಿ. ಕಂಡೀಷನ್ ಫಾರ್ಮ್ಯಾಟಿಂಗ್ ಆಗಿದಾಗ ಅದಕ್ಕೆ ರೂಲ್ಸ್ ಅನ್ನ ಅಪ್ಲೈ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಫಾರ್ಮ್ಯಾಟ್ ಆಲ್ ಸೆಲ್ಸ್ ಬೇಸ್ಡ್ ಆನ್ ದೇರ್ ವ್ಯಾಲ್ಯೂಸ್, ಮತ್ತೆ ಫಾರ್ಮ್ಯಾಟ್ ಓನ್ಲಿ ಸೆಲ್ಸ್ ದಟ್ ಕಂಟೈನ್. ಸೊ ಈ ತರ ಎಷ್ಟೊಂದು ಆಪ್ಷನ್ಸ್ ಇದೆ. ಇಲ್ಲ ಏನ್ ಮಾಡ್ತೀನಿ, ಫಾರ್ಮ್ಯಾಟ್ ಓನ್ಲಿ ಸೆಲ್ಸ್ ದಟ್ ಕಂಟೈನ್ ಅಂತ ಕೊಡ್ತೀನಿ. ಇಲ್ಲಿ ಸೆಲ್ ವ್ಯಾಲ್ಯೂ ಅಂತಿದೆ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಬ್ಲಾಂಕ್ಸ್ ಅಂತಿದೆ. ಬ್ಲಾಂಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಬಟ್ ಇಲ್ಲಿ ನನಗೆ ಯಾವ ತರ ಫಾರ್ಮ್ಯಾಟ್ ಆಗಬೇಕು, ಇಲ್ಲಿ ಹೋಗ್ಬಿಟ್ಟು ನನಗೆ ಫಿಲ್ ಅಂತ ಕೊಡ್ತೀನಿ. ಇಲ್ಲಿ ಯಾವ್ದೆಲ್ಲ ಬ್ಲಾಂಕ್ಸ್ ಇದೆ ನನಗೆ ರೆಡ್ ಕಲರ್ ಆಗಬೇಕು, ಈ ಕಲರ್ ಬರ್ಬೇಕು. ಓಕೆ, ನೋಡಿ, ಎಲ್ಲೆಲ್ಲಿ ಬ್ಲಾಂಕ್ಸ್ ಇರ್ತಾರ ಅದೆಲ್ಲ ರೆಡ್ ಕಲರ್ ಆಗುತ್ತೆ. ಈ ತರ ಮಾಡ್ಬೋದು. ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮತ್ತೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೊಸ ರೂಲ್ನ ಅಪ್ಲೈ ಮಾಡ್ತೀನಿ. ಫಾರ್ಮ್ಯಾಟ್ ಓನ್ಲಿ ಸೆಲ್ಸ್ ದಟ್ ಕಂಟೈನ್. ನೋಡಿ, ಇಲ್ಲಿ ಸ್ಪೆಸಿಫಿಕ್ ಟೆಕ್ಸ್ಟ್, ಬ್ಲಾಂಕ್ಸ್, ನಾನ್ ಬ್ಲಾಂಕ್ಸ್, ಎರರ್ಸ್, ಈ ತರ ನನಗೆ ಎಷ್ಟೊಂದು ಆಪ್ಷನ್ಸ್. ಅಕಸ್ಮಾತ್ ಏನಾದ್ರು ನನಗಿಲ್ಲಿ ಈ ಯಾವುದೇ ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲೆಲ್ಲೋ ಒಂದ್ ಕಡೆ ಎರರ್ಸ್ ಇರುತ್ತೆ, ನೋಡೋಣ ಅಕಸ್ಮಾತ್ ಇದೆಯಾ ಅಂತ. ಎರರ್ಸ್ ಅಂತ ಕೊಡ್ತೀನಿ. ಎರರ್ ಇದ್ರೆ ನನಗೆ ಯಾವ ಕಲರ್, ಬೇರೆ ಯಾವ್ದಾರ ಒಂದು ಕಲರ್ ಕೊಡೋಣ. ಲೆಟ್ಸ್ ಸೇ ಈ ತರ ಕಲರ್, ಅಂದ್ರೆ ಈ ಕಲರ್ ಆಗಬೇಕು. ಎರರ್ ಇದ್ರೆ ನೋಡೋಣ ಯಾವ್ದಾರ ಇದೆಯಾ ಅಂತ. ಯಾವ್ದು ಇಲ್ಲ, ತೊಂದರೆ ಇಲ್ಲ. ಈಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಅದೊಂದು ವ್ಯಾಲ್ಯೂ ತಗೋಣ. ಆಯ್ತಾ? ಈ ವ್ಯಾಲ್ಯೂ ತಗೊಂಡು ಡಿವೈಡೆಡ್ ಬೈ 0 ಅಂತ ಕೊಡ್ತೀನಿ. ಎಂಟರ್ ಅಂತ ಕೊಟ್ಟರು. ನೋಡಿ, ಎರರ್ ಬಂತ. ಇಲ್ಲಿ ಎರರ್ ಬಂದಿದ ತಕ್ಷಣ ನೋಡಿ ಕಲರ್ ಚೇಂಜ್ ಆಯ್ತು. ಸೊ ಈ ರೀತಿ ನಾವು ಮಾಡ್ಬೋದು. ಓಕೆ, ರೈಟ್. ನೆಕ್ಸ್ಟ್ ಈಗ ಏನ್ ಮಾಡ್ತೀನಿ, ಇದೆಲ್ಲದೂ ಸೆಲೆಕ್ಟ್ ಮಾಡ್ಕೊಂಡು
ಕಂಡೀಷನಲ್ ಫಾರ್ಮ್ಯಾಟಿಂಗ್ ಇಲ್ಲಿ ಹೋಗ್ಬಿಟ್ಟು ಕ್ಲಿಯರ್ ರೂಲ್ಸ್ ಅಂತ ಕೊಡ್ತೀನಿ. ಸೆಲೆಕ್ಟೆಡ್ ಸೆಲ್ಸ್ ಎಂಟೈರ್ ಶೀಟ್. ಸೆಲೆಕ್ಟೆಡ್ ಸೆಲ್ಸ್ ಅಂದ್ರೆ ಯಾವ ಸೆಲ್ಸ್ ಅನ್ನ ಸೆಲೆಕ್ಟ್ ಮಾಡಿರ್ತೀನಿ ಅದು ಮಾತ್ರ ಕಂಡೀಷನಲ್ ಫಾರ್ಮ್ಯಾಟಿಂಗ್ ತೆಗೆಯುತ್ತೆ. ಇಲ್ಲಾಂದ್ರೆ ಎಂಟೈರ್ ಶೀಟ್ಸ್ ಅನ್ನ ತೆಗಿಬೇಕು, ನಾನು ಎಂಟೈರ್ ಶೀಟ್ ತೆಗೆದ್ಬಿಡ್ತೀನಿ. ಈಗ ನಾನು ಮಾಡಿದ್ದು ಹೈಲೈಟ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಬಂದು ನಾನು ಏನ್ ಮಾಡ್ತೀನಿ, ಈ ಸೆಲೆಕ್ಟ್ ಮಾಡ್ಕೋತೀನಿ ಟೋಟಲ್. ನನಗೆ ಈ ನಂಬರ್ಸ್ ಬೇಡ, ಚಾರ್ಟ್ ತರ ಬರಬೇಕು. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಡೇಟಾ ಬಾರ್ಸ್ ನೋಡಿ, ಇಲ್ಲೊಂದಷ್ಟು ಡೇಟಾ ಬಾರ್ಸ್ ಇದೆ, ನಂಗೆ ಯಾವ್ದು ಬೇಕೋ ತಗೋಬಹುದು. ಇದು ಗ್ರೇಡಿಯಂಟ್. ಗ್ರೇಡಿಯಂಟ್ ಅಂದ್ರೆ ನಿಮಗೆ ಕಲರ್ಸ್ ನೀವು ನೋಡ್ಬೋದು ಇಲ್ಲಿ ಒಂಥರ ಫೇಡ್ ಆಗೋ ತರ, ಫಸ್ಟ್ ಡಾರ್ಕ್ ಆಮೇಲೆ ಫೇಡ್ ಆಗೋ ತರ ಇರುತ್ತೆ. ಈ ತರ ಬೇಕಾದ್ರೆ ಈ ತರ ತಗೋಬಹುದು. ಇಲ್ಲ ನನಗೆ ಸಾಲಿಡ್ ಕಲರ್, ಸಾಲಿಡ್ ಅಂದ್ರೆ ನೋಡಿ ಫುಲ್ ಕಂಪ್ಲೀಟ್ ಒಂದೇ ಕಲರ್ ಇರುತ್ತೆ. ಇದು ಸೆಲೆಕ್ಟ್ ಮಾಡಿದ್ರೆ ನೋಡಿ ಈ ಚಾರ್ಟ್ ತರ ಬರುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನನಗೆ ನಂಬರ್ಸ್ ಬೇಡ, ಬರೀ ಚಾರ್ಟ್ ಅಷ್ಟೇ ಬೇಕು. ನಾನೇನ್ ಮಾಡ್ತೀನಿ, ಕಂಡೀಷನಲ್ ಫಾರ್ಮ್ಯಾಟಿಂಗ್ ಇಲ್ಲಿ ಮ್ಯಾನೇಜ್ ರೂಲ್ಸ್ ಅಂತ ಇರುತ್ತೆ. ಮತ್ತೆ ನ್ಯೂ ರೂಲ್ ಕೊಡಕ್ ಹೋಗ್ಬಿಡಿ. ಎಡಿಟ್ ಮಾಡಬೇಕು ಅಂತಂದ್ರೆ, ಆಲ್ರೆಡಿ ರೂಲ್ ಅಪ್ಲೈ ಮಾಡಿ ಎಡಿಟ್ ಮಾಡಬೇಕು ಅಂತಂದ್ರೆ ನಾನೇನ್ ಮಾಡ್ತೀನಿ, ಇಲ್ಲಿ ಮ್ಯಾನೇಜ್ ರೂಲ್ ಅಂತ ಕೊಡ್ತೀನಿ. ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಎಡಿಟ್ ರೂಲ್ ಅಂತ ಕೊಟ್ರೆ ನೋಡಿ, ಇಲ್ಲಿ ಶೋ ಬಾರ್ ಓನ್ಲಿ ಅಂತ ಇರುತ್ತೆ. ಓಕೆ ಅಂತ ಕೊಡ್ತೀನಿ. ನೋಡಿ ಟೆಕ್ಸ್ಟ್ ಇದೆ ಇಲ್ಲಿ, ಆದ್ರೆ ನನಗೆ ಕಾಣಿಸಲ್ಲ. ಇದಕ್ಕೆ ನಾವು ಡೇಟಾ ಬಾರ್ಸ್ ಅಂತ ಕರಿತೀವಿ. ಈ ಫಿಲ್ಟರ್ಸ್ ಅಥವಾ ಸಾರ್ಟಿಂಗ್ ಅಲ್ಲಿ ನೀವು ಇದು ನೋಡಿದ್ರೆ ಚಿಕ್ಕ ಚಿಕ್ಕ ಐಕಾನ್ಸ್, ಅದನ್ನ ನಾನು ಇಲ್ಲಿ ಕೊಡ್ಬೋದು. ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ, ಕಂಡೀಷನಲ್ ಫಾರ್ಮ್ಯಾಟಿಂಗ್ ಕೊಡ್ತೀನಿ. ಐಕಾನ್ ಸೆಟ್ ನೋಡಿ, ಇಲ್ಲಿ ಎಷ್ಟೊಂದು ಐಕಾನ್ ಸೆಟ್ಸ್. ನನಗೆ ಯಾವ ಐಕಾನ್ಸ್ ಬೇಕೋ ಐಕಾನ್ಸ್ ನಾನು ಸೆಲೆಕ್ಟ್ ಮಾಡ್ಕೋಬಹುದು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಾರ್ ಎಕ್ಸಾಂಪಲ್ ಈ ಫ್ಲಾಗ್ ಇದೆಲ್ಲ ಇದನ್ನ ತಗೊಂಡು, ಬೇಕಾದ್ರೆ ಇದನ್ನ ತಗೊಳ್ಳಿ. ಇದಕ್ಕೆ ಟ್ರಾಫಿಕ್ ಲೈಟ್ಸ್ ಅಂತ ಕರಿತೀವಿ. ಇದು ಒಂದು ಫ್ಲಾಗ್ಸ್, ಇದು ಆಯ್ತಾ, 3 ಫ್ಲಾಗ್ಸ್ ಅಂತ. ಬೇಕಾದ್ರೆ ಇದು ತಗೋಬಹುದು, 3 ಸಿಂಬಲ್ಸ್. ನಿಮ್ಗೆ ಯಾವ ಸಿಂಬಲ್ ಬೇಕೋ ಆ ಸಿಂಬಲ್ ಅನ್ನು ನೀವು ತಗೋಬಹುದು. ನಾನೇನ್ ಮಾಡ್ತೀನಿ, ಫ್ಲಾಗ್ ತಗೋತೀನಿ. ನೋಡಿ ಫ್ಲಾಗ್ ತಗೊಂಡೆ, ಈಗ ನೋಡ್ಬೋದು ಎಲ್ಲ ಕಡೆ ಫ್ಲಾಗ್ ಇದೆ, ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ. ಇದು ಹೆಂಗೆ ಇದು ಕಲರ್ಸ್ ತಗೋತಿದೆ, ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಡೀಷನಲ್ ಫಾರ್ಮ್ಯಾಟಿಂಗ್ ಮ್ಯಾನೇಜ್ ರೂಲ್ಗೆ ಹೋಗಿ ಎಡಿಟ್ಗೆ ಹೋಗಿ ನೋಡಿ, ಇದು ಈ ವ್ಯಾಲ್ಯೂಸ್ ಅನ್ನ ಅಸೈನ್ ಮಾಡಿರುತ್ತೆ. ನಾನೇನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ಈ ವ್ಯಾಲ್ಯೂಸ್ ಎಲ್ಲ ಬಂದು ನಂಬರ್ ಅಲ್ಲಿ ಇದೆ, ನಾನು ನಂಬರ್ ಅಂತ ಚೇಂಜ್ ಮಾಡ್ಕೋತೀನಿ. ಓಕೆನಾ. ನನಗೆ ಇಲ್ಲಿ ಏನಿದೆಯಲ್ಲ ವ್ಯಾಲ್ಯೂಸ್, ಅಕಸ್ಮಾತ್ ಏನಾದ್ರು ಯಾವ್ದಾರ ವ್ಯಾಲ್ಯೂಸ್ 15,000ಕ್ಕಿಂತ ಜಾಸ್ತಿ ಇದ್ರೆ ಗ್ರೀನ್ ಕಲರ್ ಫ್ಲಾಗ್ ಆಗ್ಬೇಕು. ಇದು ಕಂಡೀಷನ್ ಅನ್ಕೊಡ್ತಾ ಇರೋದು. ಯೆಲ್ಲೋ ಕಲರ್, ಯಾವ್ದೆಲ್ಲ ವ್ಯಾಲ್ಯೂಸ್ 5,000 ಇಂದ 15,000ವರೆಗೂ ಇದೆ ಅದು ಯೆಲ್ಲೋ ಕಲರ್. ಅದು ಯಾವ್ದೆಲ್ಲ ಸೇಲ್ಸ್ ವ್ಯಾಲ್ಯೂ 5,000ಕ್ಕಿಂತ ಕಮ್ಮಿ ಇದೆ ರೆಡ್ ಕಲರ್ ಫ್ಲಾಗ್ ಆಗ್ಬೇಕು. ನೋಡಿ ನೀವು ಲೋಕ್ ಚೆಕ್ ಮಾಡಿದ್ರೆ, ಇವಾಗ ಮುಂಚೆ ರ್ಯಾಂಡಮ್ ಆಗಿ ಏನೋ ಕೊಟ್ಬಿಡ್ತು, ಇವಾಗ ನೀವು ಚೆಕ್ ಮಾಡಿದ್ರೆ ಗ್ರೀನ್ ಕಲರ್ 15,000ಕ್ಕಿಂತ ಮೇಲೆ ಇರಬೇಕು. ಯೆಲ್ಲೋ ಕಲರ್ 5,000ದಿಂದ 15,000ವರೆಗೂ ಇರಬೇಕು. ರೆಡ್ ಕಲರ್ 5,000ಕ್ಕಿಂತ ಕಮ್ಮಿ ಇತ್ತು ಅಂದ್ರೆ ರೆಡ್ ಕಲರ್ ಫ್ಲಾಗ್ ಬರಬೇಕು. ನನಗೆ ನಂಬರ್ಸ್ ಬೇಡ, ಬರೀ ಫ್ಲಾಗ್ಸ್ ಅಷ್ಟೇ ಬೇಕು. ಅದು ಕೂಡ ಮಾಡ್ಬೋದು. ಇಲ್ಲಿ ಹೋಗ್ಬಿಟ್ಟು ಮ್ಯಾನೇಜ್ ರೂಲ್ ಡಬಲ್ ಕ್ಲಿಕ್ ಮಾಡ್ಬಿಟ್ಟು ನೋಡಿ, ಶೋ ಐಕಾನ್ ಓನ್ಲಿ ಅಂದ್ಬಿಟ್ಟು ಓಕೆ ಅಂತ ಕೊಟ್ರೆ ನೋಡಿ, ಇದು ಬಿಡಿ, ಇದೆಲ್ಲ ಬಂದು ಟೆಕ್ಸ್ಟ್. ಇದು ಟೆಕ್ಸ್ಟ್ ಕನ್ವರ್ಟ್ ಆಗ್ಬಿಟ್ಟಿದೆ, ಹಂಗಾಗಿ ಇದು ನಿಮ್ಗೆ ಫ್ಲಾಗ್ ಬರಲ್ಲ. ಆಯ್ತಾ, ಅದು ಬಿಡಿ. ಬಟ್ ಇದು ನೋಡಿ, ಎಲ್ಲೆಲ್ಲಿ ಎಲ್ಲೋ ಇದೆ ಅದೆಲ್ಲ 5,000ದಿಂದ 15,000 ಇರುತ್ತೆ. ಎಲ್ಲೆಲ್ಲಿ ಗ್ರೀನ್ ಇದೆ ಅದೆಲ್ಲ 15,000ಕ್ಕಿಂತ ಜಾಸ್ತಿ ಇರುತ್ತೆ. ರೆಡ್ ಇರೋದೆಲ್ಲ 5,000ಕ್ಕಿಂತ ಕಮ್ಮಿ ಇರುತ್ತೆ. ಈ ರೀತಿ ರಿಪೋರ್ಟ್ಸ್ ಅನ್ನ ಮಾಡುವುದು ಕಂಡೀಷನಲ್ ಫಾರ್ಮ್ಯಾಟಿಂಗ್. ಈ ತರ ನಿಮ್ಗೆ ಎಷ್ಟೊಂದು ಆಪ್ಷನ್ಸ್ ಬರುತ್ತೆ. ನೀವು ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಬಹುದು, ಎಷ್ಟೊಂದು ಆಪ್ಷನ್ಸ್ ಇದೆ, ಅದನ್ನ ನೀವು ನೋಡ್ಬೋದು. ಓಕೆನಾ. ಇದು ಕಂಡೀಷನಲ್ ಫಾರ್ಮ್ಯಾಟಿಂಗ್. ಸೊ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂದ್ರೆ ಒಂದು ಕಂಡೀಷನ್ ಅನ್ನ ಅಪ್ಲೈ ಮಾಡಿ ಫಾರ್ಮ್ಯಾಟಿಂಗ್ ಅನ್ನ ಮಾಡುವಂಥದ್ದು. ಓಕೆನಾ, ಫೈನ್. ನೆಕ್ಸ್ಟ್, ನಂಬರ್ ಫಾರ್ಮ್ಯಾಟಿಂಗ್. ಏನಿದೆ ನಂಬರ್ ಫಾರ್ಮ್ಯಾಟಿಂಗ್? ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅರ್ಥ ಆಯ್ತು, ಒಂದು ಕಂಡೀಷನ್ ಹಾಕ್ತೀನಿ, ಫಾರ್ಮ್ಯಾಟ್ ಮಾಡ್ತೀನಿ. ನಂಬರ್ ಫಾರ್ಮ್ಯಾಟಿಂಗ್ ಬಂದು, ಈಗ ನೋಡಿ ನನ್ಗೆ ಇಲ್ಲೊಂದಷ್ಟು ಡೇಟಾ ಇದೆ. ಈ ಡೇಟಾನ ನಾನು ಫಾರ್ಮ್ಯಾಟ್ ಮಾಡಬೇಕು. ಯಾತಕ್ಕೆ ಫಾರ್ಮ್ಯಾಟ್ ಮಾಡಬೇಕು? ಇಲ್ಲಿ ನೋಡಿ, ಡೇಟ್ ಅಂತಿದೆ, ಏನೋ ನಂಬರ್ ಇದು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಫಾರ್ಮ್ಯಾಟ್ ಸೆಲ್ಸ್ ಅಂತಿದೆ. ಫಾರ್ಮ್ಯಾಟ್ ಸೆಲ್ಸ್ ಕೊಟ್ರೆ ನೋಡಿ, ಇಲ್ಲೆಲ್ಲ ಆಪ್ಷನ್ಸ್ ಇರುತ್ತೆ. ನಾನು ಡೈರೆಕ್ಟ್ ಆಗಿ ಡೇಟ್ಗೆ ಹೋಗ್ತೀನಿ. ಡೇಟ್ಗೆ ಹೋದ್ರೆ ನನಗೆ ಎಷ್ಟೊಂದು ಆಪ್ಷನ್ಸ್ ಇದೆ. ನನಗೆ ಫಾರ್ ಎಕ್ಸಾಂಪಲ್ ಈ ಫಾರ್ಮ್ಯಾಟ್ ಅಲ್ಲಿ ಬೇಕು.
ಸೆಲೆಕ್ಟ್ ಮಾಡ್ಕೊಂಡೆ, ಓಕೆ ಅಂತ ಮಾಡಿದೆ ನೋಡಿ. ಫಾರ್ಮ್ಯಾಟ್ ಚೇಂಜ್, ಇದಕ್ಕೆ ನಂಬರ್ ಫಾರ್ಮ್ಯಾಟ್ ಅಂತ ಕರಿತೀವಿ. ರೈಟ್ ಕ್ಲಿಕ್, ಫಾರ್ಮ್ಯಾಟ್ ಸೆಲ್ಸ್. ನಂಗೆ ಈ ಫಾರ್ಮ್ಯಾಟ್ ಬೇಡ, ಬೇರೆ ಫಾರ್ಮ್ಯಾಟ್ ಬೇಕು ನೋಡಿ, ಈ ತರ ಫಾರ್ಮ್ಯಾಟ್ ಬೇಕು. ಓಕೆ ನೋಡಿ. ಸೊ ನನ್ಗೆ ಯಾವ ಫಾರ್ಮ್ಯಾಟ್ ಬೇಕಾದ್ರೂ ನಾನು ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಬರೋಣ, ಇದೆಲ್ಲ ಬಂದು ನಂಬರ್ಸ್. ಇದು ಬೇಡ, ಮಾರ್ಕೆಟ್ ಶೇರ್ ಬೇಡ, ಟೋಟಲ್ ಅವ್ರದ್ದು ನಂಬರ್ಸ್ ಸೆಲೆಕ್ಟ್ ಮಾಡ್ಕೊಂಡೆ. ನನಗೆ ನೋಡಿ ಡೆಸಿಮಲ್ ನಂಬರ್ಸ್ 3 ಇದೆ, 2 ಇದೆ, ಯೂನಿಫಾರ್ಮ್ ಆಗಿಲ್ಲ. ನನಗೆ ಏನ್ ಮಾಡಬೇಕು ಅಂದ್ರೆ ನೋಡಿ, 4 ಇದೆ, ಒಂದ್ ಕಡೆ 2 ಇದೆ. ಡೆಸಿಮಲ್ ನಂಬರ್ಸ್ 2 ಇರಬೇಕು, ಮತ್ತೆ 1000 ಸಪರೇಟರ್ಸ್ ಬರಬೇಕು. ಏನ್ ಮಾಡ್ತೀನಿ, ರೈಟ್ ಕ್ಲಿಕ್, ಫಾರ್ಮ್ಯಾಟ್ ಸೆಲ್ಸ್, ಸೀದಾ ಹೋಗ್ತೀನಿ, ಇಲ್ಲಿ ನಂಬರ್ ಸೆಲೆಕ್ಟ್ ಮಾಡ್ತೀನಿ. ಯೂಸ್ 1000 ಸಪರೇಟರ್ ಅಂತಿದೆ, ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ನನಗೆ ನೆಗೆಟಿವ್ ನಂಬರ್ ಇದೆಯಲ್ಲ, ಮೈನಸ್ ಅಲ್ಲಿ ಇತ್ತು ಅಂದ್ರೆ ರೆಡ್ ಕಲರ್ ಬ್ರಾಕೆಟ್ ಅಲ್ಲಿ ಇರಬೇಕು. ಇಲ್ಲಿ ನೋಡಿ ಡೆಸಿಮಲ್ ಪ್ಲೇಸ್ 2 ಅಂತಿದೆ, ನಾನು 2 ಅಂತ ತಗೋತೀನಿ. ಅಂದ್ರೆ ಇವಾಗ ನಾನು ಕಮ್ಮಿ ಮಾಡೋದು ನೋಡಿ 1 ಆಗುತ್ತೆ, ಇನ್ಕ್ರೀಸ್ ಮಾಡ್ತಾವ್ರ ಜಾಸ್ತಿ ಆಗ್ತಾ ಹೋಗುತ್ತೆ. ನನಗೆ 2 ಅಂತ ಬೇಕು, ಬೇಕಾದ್ರೆ ಟೈಪ್ ಮಾಡ್ಬೋದು ಡೈರೆಕ್ಟ್ ಆಗಿ, 2 ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ರೆ ನೋಡಿ, ಸೊ ಈ ರೀತಿ ನಮಗೆ ನಂಬರ್ಸ್ ಫಾರ್ಮ್ಯಾಟ್ ಆಗುತ್ತೆ. ಈ ಮಾರ್ಕೆಟ್ ಶೇರ್ ಏನ್ ಕತೆ, ಇದು ನನಗೆ ಡೆಸಿಮಲ್ ನಂಬರ್ ಆಗುತ್ತೆ. ಆಯ್ತಾ? ಯಾತಕ್ಕೆ ಅಂದ್ರೆ ಮಾರ್ಕೆಟ್ ಶೇರ್ ಬಂದು ಪರ್ಸೆಂಟೇಜ್ ಅಲ್ಲಿ ಇರಬೇಕು. ಈ ಡೆಸಿಮಲ್ ನಂಬರ್ ಎಷ್ಟೊಂದಿದೆ, ಈ ಡೆಸಿಮಲ್ ನಂಬರ್ ಏನಿದೆ ಇದು ಬಂದು ನನಗೆ ಪರ್ಸೆಂಟೇಜ್ ಚೇಂಜ್ ಆಗುತ್ತೆ. ಡೈರೆಕ್ಟ್ ಆಗಿ ಇಲ್ಲೇ ನಾನು ಪರ್ಸೆಂಟೇಜ್ ಅಂತ ಕ್ಲಿಕ್ ಮಾಡ್ತೀನಿ, ಪರ್ಸೆಂಟೇಜ್ ಕನ್ವರ್ಟ್ ಆಗ್ಬಿಡುತ್ತೆ. ಬೇಕಿದ್ರೆ ಅಲ್ಲಿ ಹೋಗ್ಬಿಟ್ಟು ಈ ತರ ನಾನು ಈ ಡೆಸಿಮಲ್ ನಂಬರ್ ಅನ್ನು ಇನ್ಕ್ರೀಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೂ ಕೂಡ ಈ ತರ ಇತ್ತು ಅಂದ್ರೆ ರೈಟ್ ಕ್ಲಿಕ್, ಫಾರ್ಮ್ಯಾಟ್ ಸೆಲ್ಸ್, ನಾನು ಇಲ್ಲಿ ಹೋಗ್ಬಿಟ್ಟು ಪರ್ಸೆಂಟೇಜ್ ಸೆಲೆಕ್ಟ್ ಮಾಡ್ತೀನಿ. ನೋಡಿ 2 ಡೆಸಿಮಲ್ ಇದೆ, 1 ಡೆಸಿಮಲ್ ಸಾಕು ನೋಡಿ, 1 ಡೆಸಿಮಲ್. ಸೊ ಈ ರೀತಿ ಕೂಡ ನಾವು ಫಾರ್ಮ್ಯಾಟಿಂಗ್ ಅನ್ನ ಮಾಡಬಹುದು. ಸೊ ಇದು ನಂಬರ್ ಫಾರ್ಮ್ಯಾಟಿಂಗ್. ನಂಬರ್ ಫಾರ್ಮ್ಯಾಟಿಂಗ್ ಅಂತಂದ್ರೆ ನಾನು ನಂಬರ್ಸ್ ಅನ್ನ ಯಾವ ರೀತಿ ಫಾರ್ಮ್ಯಾಟ್ ಮಾಡಬಹುದು. ಸೊ ನೋಡಿ, ಅವಾಗಲೇ ಇದು ಅಷ್ಟು ಕ್ಲಾರಿಟಿ ಇಲ್ಲ. ಇವಾಗ ನೋಡಿ ಎಲ್ಲ ಒಂದೇ ಯೂನಿಫಾರ್ಮ್ ಆಗಿದೆ, ನೋಡೋದಕ್ಕೂ ನೀಟಾಗಿರುತ್ತೆ. ಆಮೇಲೆ ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ಇದನ್ನ ಡೆಸಿಮಲ್ ನಂಬರ್ಸ್ ಇತ್ತು, ಸೊ ಅದೆಲ್ಲ ಚೇಂಜ್ ಮಾಡಿದ್ರೆ ಪರ್ಸೆಂಟೇಜ್ ಕೊಡ್ತೀವಿ. ಸೊ ಈ ರೀತಿ ನಾವು ಈ ನಂಬರ್ಸ್ ಅನ್ನ ಫಾರ್ಮ್ಯಾಟ್ ಮಾಡ್ತೀವಿ. ಓಕೆ, ರೈಟ್. ಇದಾದ್ಮೇಲೆ ಡೇಟಾ ವ್ಯಾಲಿಡೇಷನ್ ಅಂತ ಬರುತ್ತೆ. ಏನಿದು ಡೇಟಾ ವ್ಯಾಲಿಡೇಷನ್? ಓಕೆ, ನಿಮಗೆ ಸ್ವಲ್ಪ ಇದರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿ ಆಮೇಲೆ ಇದನ್ನ ವರ್ಕ್ ಮಾಡಿ. ಡೇಟಾ ವ್ಯಾಲಿಡೇಷನ್ ಅಂತಂದ್ರೆ ನಾನೊಂದು ಡೇಟಾ ಎಂಟರ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಏಜ್ ಅಂತಿದೆ, ನಾನು ಏನ್ ಮಾಡ್ತೀನಿ 30 ಅಂತ ಎಂಟರ್ ಮಾಡ್ತೀನಿ. ಫೈನ್, ಕರೆಕ್ಟ್ ಇದೆ. ಇಲ್ಲಿ ಹೋಗ್ಬಿಟ್ಟು ಬ್ಯಾಂಗ್ಳೂರ್ ಅಂತ ಎಂಟರ್ ಮಾಡ್ತೀನಿ. ಆರ್ಡರ್ ಡೇಟ್ ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಕರ್ನಾಟಕ ಅಂತ ಎಂಟರ್ ಮಾಡ್ತೀನಿ. ಮೊಬೈಲ್ ನಂಬರ್ ನನಗೆ 10 ಕ್ಯಾರೆಕ್ಟರ್ ಬೇಕು, ನಾನು ಏನ್ ಮಾಡಿದೆ ಇಲ್ಲಿ ಏನೋ ಆಗ್ಬಿಟ್ಟೆ. ಯೂಶಲಿ ಏನ್ ಮಾಡ್ತೀನಿ ಅಂದ್ರೆ ಅಕಸ್ಮಾತ್ ಎಸ್ಕೇಪ್ ಆಗ್ಬೇಕು, ಸುಮ್ಮನೆ ಏನೋ ನಂಬರ್ ಸುಮ್ಮನೆ ಕೊಟ್ಬಿಡ್ತೀನಿ. ಇದೆಲ್ಲ ಬಂದು ಇನ್ವ್ಯಾಲಿಡ್ ಡೇಟಾ. ನನಗೆ ಒಂದು ಟೆಂಪ್ಲೇಟ್ ಕೊಡ್ತೀನಿ, ಅದು ಎಂಟರ್ ಮಾಡ್ಬೇಕಾದ್ರೆ ಅವ್ರು ಏನೇ ಮಾಡಿದ್ರು ಡೇಟಾ ಮಾತ್ರ ಕರೆಕ್ಟಾಗಿ ಎಂಟರ್ ಆಗ್ಬೇಕು. ಈ ತರ ಮಾಡಬೇಕು ಅಂದ್ರೆ ನಾನು ಡೇಟಾ ವ್ಯಾಲಿಡೇಷನ್ ಅನ್ನ ಹಾಕ್ಬೇಕಾಗುತ್ತೆ. ಅಂದ್ರೆ ವ್ಯಾಲಿಡ್ ಡೇಟಾ ಎಂಟರ್ ಮಾಡೋದಕ್ಕೆ ನಾನು ಆ ವ್ಯಾಲಿಡೇಷನ್ ಅನ್ನ ಅಪ್ಲೈ ಮಾಡ್ತೀನಿ ಪ್ರತಿಯೊಂದು ಸೆಲ್ಸ್. ಹೆಂಗ್ ಮಾಡೋದು ಅದನ್ನ ಇವಾಗ ನೋಡೋಣ. ಫಸ್ಟ್ ಏಜ್ಗೆ ಹೋಗ್ಬಿಡೋಣ, ಯಾಕಂದ್ರೆ ಇದು ಸಿಂಪಲ್ ಎಕ್ಸಾಮ್. ಈ ಏಜ್ ಕಾಲಮ್ ಬಂದು ನನಗೆ ಹೆಂಗಿರ್ಬೇಕು ಅಂದ್ರೆ ಈ ಸೆಲೆಕ್ಟ್ ಮಾಡ್ಕೋತೀನಿ, ಈ ಇಷ್ಟು ಸೆಲ್ಸ್ ಮೇಲೆ ಇದನ್ನ ಅಪ್ಲೈ ಮಾಡಬೇಕು. ಏಜ್ ಅಲ್ಲಿ ಎಲ್ಲಾ ಸೆಲ್ಸ್ ಸೆಲೆಕ್ಟ್ ಮಾಡ್ಕೊಂಡು ನನಗೆ 25 ಇಂದ 60 ಅಷ್ಟೇ ಎಂಟರ್ ಮಾಡಕ್ ಆಗ್ಬೇಕು. ಅಕಸ್ಮಾತ್ 24 ಅಂತ ಸೆಲೆಕ್ಟ್ ಟೈಪ್ ಮಾಡಿದ್ರು, 61 ಅಂತ ಟೈಪ್ ಮಾಡಿದ್ರು ಎರರ್ ಅಂತ ಬರಬೇಕು. ನಾನೇನ್ ಮಾಡ್ತೀನಿ ಗೊತ್ತಾ, ಸೆಲೆಕ್ಟ್ ಮಾಡ್ಬಿಟ್ಟು ಡೇಟಾ ಹೋಗ್ತೀನಿ. ಡೇಟಾದಲ್ಲಿ ಇಲ್ಲೊಂದು ಆಪ್ಷನ್ ಇದೆ, ಡೇಟಾ ವ್ಯಾಲಿಡೇಷನ್.
ಒಂದು ಚಿಕ್ಕ ಆರೋ ಇದೆ, ಕ್ಲಿಕ್ ಮಾಡಿದ್ರೆ ಡೇಟಾ ವ್ಯಾಲಿಡೇಷನ್ ಅಂತ ಬರುತ್ತೆ. ಒಂದು ಚಿಕ್ಕ ವಿಂಡೋ ಬರುತ್ತೆ. ಇಲ್ಲಿ ನೋಡಿ, ಎನಿ ವ್ಯಾಲ್ಯೂ. ಎಕ್ಸೆಲ್ ಒಂದು ಶೀಟ್ ಅನ್ನ ಕ್ರಿಯೇಟ್ ಮಾಡಿದಾಗ ಯಾವುದೇ ಸೆಲ್ ಸೆಲೆಕ್ಟ್ ಮಾಡಿದ್ರು ಎನಿ ವ್ಯಾಲ್ಯೂ ಅಂತಾನೆ ಇರುತ್ತೆ. ನನಗೆ ಏಜ್ ಒಂದು ನಂಬರ್ ಆಗ್ಬೇಕು, ನಾನು ಹೋಲ್ ನಂಬರ್ ಅಂತ ಕೊಡ್ತೀನಿ. ಬಟ್ ಅದರಲ್ಲೊಂದು ಆಪ್ಷನ್ ಇದೆ, 25 ಇಂದ 60 ವರೆಗೂ ಇರಬೇಕು. ಇಲ್ಲೋದ್ರೆ ನಾವು ಫಿಲ್ಟರ್ಸ್ ಕೊಟ್ವಲ್ಲ, ಬಿಟ್ವೀನ್, ನಾಟ್ ಬಿಟ್ವೀನ್, ಈಕ್ವಲ್ಸ್ ಟು, ಗ್ರೇಟರ್ ದಾನ್ ಆರ್ ಲೆಸ್ ದಾನ್ ಅಂತೆಲ್ಲ ಇದೆಯಲ್ಲ. ನನಗೆ ಬೇಕಾಗಿರೋದು 25 ಇಂದ 60. ಅಕಸ್ಮಾತ್ ಅಬೌಟ್ 25 ಇದ್ರೆ ನಾನು ಕೊಟ್ಬಿಡ್ಬೋದಿತ್ತು, ಗ್ರೇಟರ್ ದಾನ್ 25. ಬಟ್ ನಂಗೆ 25 ಇಂದ 60 ಬೇಕು. ಮಿನಿಮಮ್ 25 ಇರಬೇಕು, ಮ್ಯಾಕ್ಸಿಮಮ್ 60 ಇರಬೇಕು. ನಾನು ಓಕೆ ಅಂತ ಕೊಟ್ಟು, ಇವಾಗ ನೋಡಿ, ನಾನು ಇವಾಗ 26 ಅಂತ ಕೊಟ್ರೆ ತಗೊಳುತ್ತೆ, 24 ಕೊಟ್ರೆ ತಗೊಳುತ್ತೆ. The value doesn't match data validation restrictions defined for this cell. ಬಟ್ ನನಗೆ ಇಲ್ಲಿ 25ರಿಂದ 60 ಏಜ್ ಎಂಟರ್ ಮಾಡ್ಬೇಕು ಅಂತ ಕೊಡ್ತಿಲ್ಲ. ಅದು ಕೊಡ್ತಾ ಇರೋದು ಏನಪ್ಪ ಅಂತಂದ್ರೆ ನೀನು ಎಂಟರ್ ಮಾಡಿರೋ ಡೇಟಾ ರಾಂಗ್ ಅಂತ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಡೇಟಾ ವ್ಯಾಲಿಡೇಷನ್ ಇಲ್ಲಿ ನೋಡಿ, ಎರರ್ ಅಲರ್ಟ್ ಅಂತ ಇರುತ್ತೆ. ಸ್ಟಾಪ್. ಇಲ್ಲಿ ಹೆಡ್ಡಿಂಗ್ ಏಜ್ ಅಂತ ಕೊಡ್ತೀನಿ. ಪ್ಲೀಸ್ ಎಂಟರ್ ಏಜ್ ಬಿಟ್ವೀನ್ 25 to 60. ಒಂದು ಮೆಸೇಜ್ ಕೊಡ್ತೀನಿ. ಈ ಮೆಸೇಜ್ ಏನಾಗುತ್ತೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ 23 ಅಂತ ಕೊಟ್ಟರೆ ನೋಡಿ, ಪ್ಲೀಸ್ ಎಂಟರ್ ಏಜ್ ಬಿಟ್ವೀನ್ 25. ಇಲ್ಲಿ ನೋಡಿ ಹೆಡ್ಡಿಂಗ್, ಅರ್ಥ ಆಯ್ತಲ್ಲ. ನನಗೆ ಏನ್ ಬೇಕೋ ಆ ತರ ಮೆಸೇಜ್ ನಾನು ಕೊಡ್ಬೋದು. ಅವಾಗಲೇ ಅದೇನ್ ಕೊಡ್ತು ಅಂದ್ರೆ, ನೀವು ಎಂಟರ್ ಮಾಡೋ ಡೇಟಾ ರಾಂಗ್, ನೀವು ಕರೆಕ್ಟ್ ಆಗಿ ಎಂಟರ್ ಮಾಡಿ ಅಂತ. ನಮ್ಗೆ ಕರೆಕ್ಟ್ ಡೇಟಾ ಯಾವ್ದೊಂದು ಗೊತ್ತಿಲ್ಲಲ್ಲ, ಈ ರೀತಿ ಮಾಡ್ಬೋದು. ಆರ್ಡರ್ ಡೇಟ್. ಆರ್ಡರ್ ಡೇಟ್ ಬಂದು ಇವತ್ತಿನ ಡೇಟ್ ಇರಬೇಕು, ಅಥವಾ ಇವತ್ತಿಗಿಂತ ಏನೋ ಜಾಸ್ತಿ ಡೇಟ್ ಇರ್ಬೇಕಂದ್ರೆ ನಾಳೆದಾಗಿರೋ ಹಿಂದಿನ ಡೇಟ್ ಎಂಟರ್ ಮಾಡ್ಬೋದು. ಹಿಂದಿನ ಡೇಟ್ ಅಂತಂದ್ರೆ ಇವತ್ತು 20 ಮಾರ್ಚ್, 19 ಮಾರ್ಚ್ ಅಂತ ಕೊಟ್ಟರೆ ಅದು ಎಂಟರ್ ಆಗಬಾರ್ದು. ನೋಡಿ ಇಲ್ಲಿ ಹೋಗ್ಬಿಟ್ಟು ಇವಾಗ 19 ಮಾರ್ಚ್ 2025 ಅಂತ ಕೊಟ್ಟರೆ ತಗೊಳತ್ತೆ, ತಗೋಬಾರ್ದು. ಅದಕ್ಕೆ ಹೆಂಗ್ ಮಾಡೋದು, ಸೆಲೆಕ್ಟ್ ಮಾಡ್ಕೊಂಡು ಡೇಟಾ ವ್ಯಾಲಿಡೇಷನ್ ಹೋಗ್ತೀನಿ, ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಇಲ್ಲಿ ಡೇಟ್ ಅಂತಿದೆ ನೋಡಿ, ಈ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನಾನೇನ್ ಮಾಡ್ತೀನಿ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅಂತ ಕೊಡ್ತೀನಿ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅಂತ ಕೊಟ್ಬಿಟ್ಟು ನೆನ್ನೆ ಒಂದು ಫಾರ್ಮುಲಾ ಕಲ್ತಿದ್ವಿ, ಟುಡೇ ಅಂತ. ಏನ್ ಮಾಡಿದ್ ಗೊತ್ತಾ, ಟುಡೇ ಇವಾಗ ಇವತ್ತಿನ ಡೇಟ್ ತಗೊಳುತ್ತೆ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಅಂದ್ರೆ ಇವತ್ತಿನ ಡೇಟ್ ಅಥವಾ ಇವತ್ತಿಗಿಂತ ಹೆಚ್ಚಿನ ಡೇಟ್ ಅಂತ ತಗೊಳುತ್ತೆ. ಓಕೆ ಅಂತ ಮಾಡಿದ್ರೆ ನೀವು ಬೇಕಾದ್ರೆ ಇಲ್ಲಿ ಮೆಸೇಜ್ ಕೊಡ್ಬೋದು, ನೀವು ಬೇಕಿದ್ರೆ ಕೊಡಿ, ನನಗೆ ಮತ್ತೊಂದು ಟೈಮ್ ಇಲ್ಲ. ನಾನು ಏನ್ ಮಾಡ್ತೀನಿ, ಓಕೆ ಅಂತ ಕೊಡ್ತೀನಿ. ಇವಾಗ ನೋಡಿ, ನಾನು ಬರೀ 19 ಮಾರ್ಚ್ 2025 ಅಂತ ಕೊಟ್ರೆ ನೋಡಿ ತೊಗೊಳಲ್ಲ. ಅವಲ್ಲೇ ತಗೋತಲ್ಲ, ಇವಾಗ ತೊಗೊಳಲ್ಲ. 20 ತಗೊಳುತ್ತಾ ನೋಡೋಣ, ಮಾರ್ಚ್ 2025 ನೋಡಿ. ಸೊ ಈ ರೀತಿ ನಾನು ಡೇಟಾನ ವ್ಯಾಲಿಡೇಷನ್ ಮಾಡಬಹುದು. ಓಕೆನಾ, ರೈಟ್. ಇಲ್ಲಿ ಮೊಬೈಲ್ ನಂಬರ್ 10 ನಂಬರ್ ಇರಬೇಕು, ಆಯ್ತಾ, 10 ನಂಬರ್ ಇರಬೇಕು. ಡೇಟಾ ವ್ಯಾಲಿಡೇಷನ್ ಟೆಕ್ಸ್ಟ್ ಲೆಂತ್ ತಗೋತೀನಿ. ಟೆಕ್ಸ್ಟ್ ಲೆಂತ್ ಎಷ್ಟು ಇರಬೇಕು, ಈಕ್ವಲ್ ಟು 10 ಕ್ಯಾರೆಕ್ಟರ್ಸ್ ಅಂತ ಇರಬೇಕು. ಎಕ್ಸಾಕ್ಟ್ 10 ಇರಲೇಬೇಕು ನನಗೆ. ಅಂದ್ರೆ ಇವಾಗ ನೀವು ಕೇಳ್ಬೋದು, ಸರ್ ಹಂಗಾದ್ರೆ ಅಕಸ್ಮಾತ್ ಬ್ರಾಕೆಟ್ಸ್ ಮತ್ತೆ ಬೇರೆ ಕಂಟ್ರಿ ನಂಬರ್, ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು. ಆ ತರ ಇತ್ತು ಅಂದ್ರೆ ಮತ್ತೆ ನಾವೆಲ್ಲ ಚೆಕ್ ಮಾಡ್ಬೇಕಾಗತ್ತೆ, ಎಲ್ಲಾದು ವ್ಯಾಲಿಡೇಷನ್ ಮಾಡಕ್ಕಾಗಲ್ಲ. ನಿಮ್ಗೆ ಜಸ್ಟ್ ಹೇಳ್ತಾರೆ, ಇವಾಗ ನೋಡಿ ಇಲ್ಲಿ ಹೋಗ್ಬಿಟ್ಟು 1 2 3 ಅಂತ ತೊಗೊಳಲ್ಲ. ಅದೇ ನಾನು ಇಲ್ಲಿ ಹೋಗ್ಬಿಟ್ಟು 1 2 3 4 5 6 7 8 9 0 ನೋಡೋಣ, ನೋಡಿ ತಗೋತೆ. ಅದೇ ನಾನು ಈ ತರ ಕೊಟ್ಬಿಟ್ಟು ಒಂದಷ್ಟೇ ನಂಬರ್ ಕೊಟ್ಟರೆ ತಗೋ. ಕ್ಯಾರೆಕ್ಟರ್ಸ್, ನಂಬರ್ ಆಫ್ ಕ್ಯಾರೆಕ್ಟರ್ಸ್ ನನಗೆ 10 ಇರಲೇಬೇಕು. ಇಲ್ಲಿ ಟೆಕ್ಸ್ಟ್ ಎಂಟರ್ ಮಾಡ್ಬೋದು, ಇವಾಗ ಎಂಟರ್ ಮಾಡ್ಬೋದು. ಅದಕ್ಕೆ ನಾನು ಒಂದು ಫಾರ್ಮುಲಾ ಹಾಕಿ ಅದನ್ನ ರೆಸ್ಟ್ರಿಕ್ಟ್ ಮಾಡ್ಬೇಕಂತೆ. ಆತರ ನಾವು ಒಂದಷ್ಟು ವ್ಯಾಲಿಡೇಷನ್ಸ್ ಅನ್ನ ತಿಳ್ಕೊಂಡು ಆಮೇಲೆ ನಾವು ವ್ಯಾಲಿಡೇಷನ್ಸ್ ಕೊಡ್ಬೇಕು. ರೈಟ್. ಈಗ ಇಲ್ಲಿ ಸಬ್ ಕ್ಯಾಟಗರಿ ಅಂತಿದೆ, ನಾವೆಲ್ಲ ಎಷ್ಟೊಂದು ಟೇಬಲ್ ಸಬ್ ಕ್ಯಾಟಗರೀಸ್ ಎಲ್ಲ ನೋಡಿದ್ವಿ. ಫಾರ್ ಎಕ್ಸಾಂಪಲ್ ಒಂದು ನೋಡಿದ್ವಿ, ಆರ್ಟ್ ಅಂತಿದೆ, ಪ್ರಿಂಟರ್ ಅಂತಿದೆ. ಅಕಸ್ಮಾತ್ ಆಗಿ ಯಾರಾದ್ರೂ ಹೋಗ್ಬಿಟ್ಟು ಹಾರ್ಟ್ಗೆ ಈ ತರ ಟೈಪ್ ಮಾಡ್ಬಿಟ್ರು ಅಂತ ಇಟ್ಕೊಂಡು ನೋಡಿ, ಆರ್ಟ್ ಅಂತಿದಿಲ್ಲ, ಆರ್ಟ್ ಅಂದ್ಬಿಟ್ಟು ಈ ತರ ಟೈಪ್ ಮಾಡ್ಬಿಟ್ರೆ ಇದು ಆಕ್ಚುಲಿ ಆರ್ಟ್ ಅಂತಾನೆ ಇರ್ಬೇಕು. ತಪ್ಪು ಬಂತು, ಇವಾಗ ಈ ರಿಪೋರ್ಟ್ಸ್ ನಿಮ್ಗೆ ಸರಿ ಬರಲ್ಲ.
ನನಗೆ ಇಲ್ಲಿ ಏನಿರುತ್ತಲ್ಲ ಅದೇ ಡೇಟಾ ನಾನು ಸೆಲೆಕ್ಟ್ ಮಾಡ್ಬೇಕಿಲ್ಲ, ಅದಷ್ಟೇ ಎಂಟರ್ ಆಗಬೇಕು. ಒಂದು ಟೇಬಲ್ ಇದೆ ಇಲ್ಲಿ ನೋಡಿ, ಇದರಲ್ಲಿರೋ ಡೇಟಾ ಅಷ್ಟೇ ಎಂಟರ್ ಆಗ್ಬೇಕು ಸಬ್ ಕ್ವಾರ್ಟರ್ಸ್, ಸಬ್ ಕ್ಯಾಟಗರಿಗೆ. ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಳ್ಳಿ, ಡೇಟಾ ವ್ಯಾಲಿಡೇಷನ್ ಹೋಗಿ, ಇಲ್ಲಿ ಲಿಸ್ಟ್ ಅಂತಿದೆ, ಸೋರ್ಸ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಟ್ರೆ ಮುಗೀತು ಅಷ್ಟೇ. ಈಗ ನೋಡಿ, ಪ್ರಿಂಟರ್ ನೋಡಿ, ಮಿಷಿನ್ಸ್, ಬೈಂಡರ್ಸ್, ಆಯ್ತಾ, ಪೇಪರ್, ಫಾಸ್ಟರ್ಸ್, ಪೇಪರ್ ಅಂತ ಕೊಡ್ತೀನಿ. ಈಗ ನೋಡಿ ನಾನು ಹೋಗ್ಬಿಟ್ಟು ಪೇಪರ್ಗೆ ಪೆಪ್ಪರ್ ಅಂತ ಕೊಡ್ತೀನಿ ನೋಡಿ, ತೊಳಲ್ಲ, ಅದು ಇಲ್ವೇ ಇಲ್ಲ ಅದು. ನೋಡಿ, ಪೇಪರ್ ಅಂತ ಕೊಟ್ರೆ ತೊಗೊಳೋದು. ಸೊ ಈ ರೀತಿ ನಾವು ಡೇಟಾ ವ್ಯಾಲಿಡೇಷನ್ ಅನ್ನ ಮಾಡಬಹುದು. ಓಕೆನಾ? ಸೊ ಇದು ಡೇಟಾ ವ್ಯಾಲಿಡ್ ಅಂದ್ರೆ ನಾನು ಎಂಟರ್ ಮಾಡುವಂತ ಡೇಟಾ ವ್ಯಾಲಿಡ್ ಆಗಿ ಯಾವುದೇ ಇನ್ವ್ಯಾಲಿಡ್ ಡೇಟಾ ಬರಬಾರ್ದು. ಓಕೆನಾ? ರೈಟ್. ನೆಕ್ಸ್ಟ್ ಟಾಪಿಕ್ ಬಂದು ಫ್ಲಾಶ್ ಫಿಲ್. ಫ್ಲಾಶ್ ಫಿಲ್ ಬಂದು ಕಂಪ್ಲೀಟ್ ಆಗಿ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಕೊಡುವಂತ ಎಕ್ಸಾಂಪಲ್ ನ ಅರ್ಥ ಮಾಡ್ಕೊಂಡು ರಿಸಲ್ಟ್ಸ್ ಕೊಡುತ್ತಲ್ಲ, ಅದಕ್ಕೆ ನಾವು ಫ್ಲಾಶ್ ಫಿಲ್ ಅಂತ ಕರಿತೀವಿ. ಇದು ಆಕ್ಚುಲಿ ಒಂದು ತುಂಬಾ ಹಳೆಯ ಆಪ್ಷನ್, 2010 ಇಂದನೂ ಇದೆ, ಬಟ್ ಇದನ್ನ ತುಂಬಾ ಜನ ಉಪಯೋಗಿಸಿಲ್ಲ. ಬಟ್ ಇವಾಗ ಇದನ್ನ ಇನ್ನೂ ಸ್ಟ್ರಾಂಗ್ ಮಾಡಿದ್ದಾರೆ. ಫ್ಲಾಶ್ ಫಿಲ್ ಹೆಂಗ್ ವರ್ಕ್ ಆಗುತ್ತೆ ನಾನು ನಿಮ್ಗೆ ತೋರಿಸ್ತೀನಿ. ನನ್ನೇ ಒಂದಷ್ಟು ಫಾರ್ಮುಲಾಸ್ ಕಲ್ತು, ಅಪ್ಪರ್ ಕೇಸ್, ಇದೆಲ್ಲ ಅಪ್ಪರ್ ಕೇಸ್ ಆಗ್ಬೇಕು. ಏನ್ ಮಾಡ್ತೀನಿ, ಈಕ್ವಲ್ಸ್ ಅಪ್ಪರ್ ಆಫ್ ಇದು ಅಂತೆಲ್ಲ ಕೊಡ್ತೀನಿ. ಅವೆಲ್ಲ ಬಿಟ್ಬಿಡಿ, ಇವಾಗ ನೀವು ತಲೆನೇ ಕೆಡ್ಸ್ಕೊಳಂಗಿಲ್ಲ. ಹೋಗ್ಬಿಟ್ಟು ನಾನು ಇದಕ್ಕೆಲ್ಲ ಫಾರ್ಮುಲಾ ಬರೀಬೇಕು ಅಂತ ನಾನು ಇಷ್ಟೇ ಕೊಡೋದು. ಇದರಿಂದ ಏನಾಗುತ್ತೆ ನೋಡಿ, ಇಲ್ಲಿ ಇದೆಯಲ್ಲ, ಇದನ್ನ ಕ್ಯಾಪಿಟಲ್ ಲೆಟರ್ ಕೊಟ್ಟನಲ್ಲ, ಇಲ್ಲಿ ಹೋಗ್ಬಿಟ್ಟು ಡೇಟಾ ನೋಡಿ, ಇಲ್ಲಿ ಫ್ಲಾಶ್ ಫಿಲ್ ಅಂತ ಇದೆಯಲ್ಲ, ಕಂಟ್ರೋಲ್ ಇ ಅಂತ ಕೊಡ್ಬೋದು ಶಾರ್ಟ್ ಕಟ್ ಕೀ. ಇಲ್ಲಾಂದ್ರೆ ಇದನ್ನ ಕ್ಲಿಕ್ ಮಾಡಿ ನೋಡಿ ಏನಾಗುತ್ತೆ ನೋಡಿ, ಎಲ್ಲ ಆಟೋಮೆಟಿಕ್ ಆಗಿ ನನಗೆ ಕ್ಯಾಪಿಟಲ್ ಲೆಟರ್ ಆಗುತ್ತೆ. ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಫ್ಲಾಶ್ ಫಿಲ್ ಅಪ್ಲೈ ಆಗ್ಬಿಟ್ರೆ ನೋಡಿ, ಇವಾಗ ನನಗೆ ಇನಿಷಿಯಲ್ಸ್ ಮಾತ್ರ ಬೇಕು. ಸಿ ಜಿ ಅಂತ ಕೊಡ್ತೀನಿ ನೋಡಿ, ಸಿ ಒಂದು ನಿಮಿಷ, ಫ್ರೆಶ್ ಆಯ್ತಲ್ಲ ನೋಡಿ, ಕ್ಯಾಪಿಟಲ್ ಲೆಟರ್ ಅಲ್ಲಿ ಕೊಡ್ತೀನಿ ಒಂದು ನಿಮಿಷ ನೋಡಿ, ಸ್ಮಾಲ್ ಲೆಟರ್ ಈ ರೀತಿ. ಇದು ಅಷ್ಟೇ ಅಲ್ಲ, ಇಲ್ಲೊಂದು ಲಿಂಕ್ ಇದೆ. ಈ ಲಿಂಕ್ ಅಲ್ಲಿ ಎಂಡ್ ಅಲ್ಲಿ ನನಗೆ ಒಂದಷ್ಟು ಸಿಟಿ ನೇಮ್ಸ್ ಇದೆ ನೋಡಿ. ನಾನು ಜಸ್ಟ್ ಕೆಂಟುಕ್ಕಿ ಅಂತ ಕೊಡ್ತೀನಿ, ಸೇಮ್ ಅದೇ ಸ್ಪೆಲ್ಲಿಂಗ್ ಕೆಂಟುಕ್ಕಿ ಅಂತ, ಎಂಟರ್ ಅಂತ ಕೊಟ್ಟರು ನೋಡಿ, ಎಲ್ಲ ನೇಮ್ಸ್ ಅದು ಎಕ್ಸ್ಟ್ರಾಕ್ಟ್ ಆಗುತ್ತೆ. ಇದು ಫ್ಲಾಶ್ ಫಿಲ್ ಆಯ್ತು. ಈಗ ನೋಡಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕ್ಲೇರ್ ಈಸ್ ಫ್ರಮ್ ಸೌತ್ ರೀಜನ್ ಅಂಡ್ ಕೆಂಟುಕ್ಕಿ ಸಿಟಿ, ಎಂಟರ್ ಅಂತ ಕೊಡ್ತೀನಿ. ಏನ್ ಬರುತ್ತೆ ನೋಡೋಣ ನೋಡಿ, ಕ್ಲೇರ್ ಈಸ್ ಫ್ರಮ್ ಸೌತ್ ರೀಜನ್ ಕೆಂಟುಕ್ಕಿ. ಇಲ್ಲಿ ನೋಡಿ, ಸಿಯಾನ್ ಫ್ರಮ್ ಸೌತ್ ಫ್ಲೋರಿಡಾ ರೀಜನ್. ಅದೇ ಆಟೋಮೆಟಿಕ್ ಎಲ್ಲ ತಗೊಂಡು ನೋಡಿ, ನಾನು ಹೋಗ್ಬಿಟ್ಟು ಎಲ್ಲ ಫಾರ್ಮುಲಾ ಬರೆದು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನು ಬೇಕಾದ್ರೂ ಇಲ್ಲೊಂದು ಎಕ್ಸಾಂಪಲ್ ಕೊಡಬೇಕು, ಆ ಎಕ್ಸಾಂಪಲ್ ಪ್ರಕಾರ ಇದೇನ್ ಮಾಡುತ್ತೆ ನಮಗೆ ರಿಸಲ್ಟ್ಸ್ ಬರುತ್ತೆ. ಇದಕ್ಕೆ ನಾವು ಫ್ಲಾಶ್ ಫಿಲ್ ಅಂತ ಕೊಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದಷ್ಟು ವೆಬ್ಸೈಟ್ ನೇಮ್ಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಬೇರೆ ಬೇರೆ ವೆಬ್ಸೈಟ್ ನೇಮ್ಸ್ ಇದ್ರೂ ಕೂಡ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, n.wikipedia.org ಅಂತ ಕೊಡ್ತೀನಿ. ಎಂಟರ್ ಅಂತ ಕೊಟ್ರೆ ನೋಡಿ, ಜಸ್ಟ್ ಇನ್ ಕೇಸ್ ಇಲ್ಲೆಲ್ಲಾದ್ರೂ ಒಂದ್ ಕಡೆ ಅಕಸ್ಮಾತ್ ಗೂಗಲ್ ಅಂತ ಇತ್ತು ಅಂತ ಇಟ್ಕೊಳ್ಳೋಣ, ಜಸ್ಟ್ ನಿಮ್ಗೆ ಗೂಗಲ್ ಇಲ್ಲಿ
ಈ ತರ ಇದ್ರೂ ಕೂಡ ನೋಡಿ, ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಮತ್ತೆ ಫಸ್ಟ್ ಎಂಡ್ ಡಾಟ್ ಕ್ಲಿಯರ್ ಮಾಡ್ತೀನಿ, ಒಂದು ನಿಮಿಷ. ಫಸ್ಟ್ ಎಂಡ್ ಡಾಟ್ ಕಂಟ್ರೋಲ್ ನೋಡಿ, ಗೂಗಲ್ ಯಾಹೋ ಅದು ಏನೇ ಇರಲಿ ಆಟೋಮೆಟಿಕ್ ಆಗಿ ತಗೊಂಡ್ಬಿಡ್ತೀವಿ. ಸೊ ಈ ರೀತಿ ನಾವು ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಟ್ಟರೆ ಸಾಕು, ಆಟೋಮೆಟಿಕ್ ಆಗಿ ನಮಗೆ ಡೇಟಾ ಬಂದ್ಬಿಡುತ್ತೆ. ಇದಕ್ಕೆ ನಾವು ಫ್ಲಾಶ್ ಫಿಲ್ ಅಂತ ಕರಿತೀವಿ. ಓಕೆ, ಸೊ ಫ್ಲಾಶ್ ಫಿಲ್ ಬಂದು ನಮಗೆ ಜಸ್ಟ್ ಫಿಲ್ ಮಾಡುತ್ತೆ ಕ್ವಿಕ್ ಆಗಿ, ನಮ್ಗೆ ಏನೇ ಕೊಟ್ರು. ಬಟ್ ಏನಪ್ಪಾ ಅಂತಂದ್ರೆ ಟೇಬಲ್ ಯಾವಾಗಲೂ ನಾನು ಏನು ಪ್ರಿಪೇರ್ ಮಾಡ್ತೀನಿ ಇಲ್ಲಿ ಡೇಟಾ ಫ್ಲಾಶ್ ಫಿಲ್ ಅಲ್ಲಿ, ಈ ಟೇಬಲ್ಗೆ ಅಡ್ಜಸೆಂಟ್ ಆಗಿರ್ಬೇಕು. ಅಕಸ್ಮಾತ್ ನಾನು ಇಲ್ಲೇನಾದ್ರು ಮಾಡಿದ್ರೆ ವರ್ಕ್ ಆಗಲ್ಲ. ಓಕೆನಾ? ಸೊ ಇದು ಇವತ್ತಿನ ಟಾಪಿಕ್. ನಾನು ನಿಮಗೆ ಈ ಫೈಲ್ ಅನ್ನ ನಮ್ಮ ಈ ವೆಬ್ಸೈಟ್ ಅಲ್ಲಿ ಹಾಕ್ತೀನಿ. ನಾನು ಹೇಳ್ದಂಗೆ ಎಲ್ಲಾ ವಿಡಿಯೋಸ್ ಅನ್ನ ನಾನು ಹಾಕ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ಇದನ್ನ ನೋಡ್ಕೊಂಡು ಕಲ್ತ್ಕೊಳ್ಳಿ. ನೆನ್ನೆ ತುಂಬಾ ಅಂದ್ರೆ ತುಂಬಾ ಟಾಪಿಕ್ಸ್ ಇತ್ತು ನೋಡಿ, ಅದೆಲ್ಲಾ ಟಾಪಿಕ್ಸ್ ನಾನು ಇಲ್ಲಿ ಹಾಕಿದ್ದೀನಿ. ನಿಮ್ಗೆ ಹೇಳ್ದೆ ವಿಡಿಯೋಸ್ ಹಾಕ್ತೀನಿ ಅಂತ ಹಾಕಿದ್ದೀನಿ. ಜೊತೆಗೆ ಇಲ್ಲಿ ಪ್ರಾಕ್ಟೀಸ್ ಫೈಲ್ಸ್ ಕೂಡ ಹಾಕಿದ್ದೀನಿ. ಇದನ್ನು ತಗೊಂಡು ವರ್ಕ್ ಮಾಡಿ, ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳಿ. ಓಕೆ, ರೈಟ್. ಇವಾಗ ಮೈಕ್ ಅನ್ನ ಆನ್ ಮಾಡಿ ನಿಮಗೆ ಕೊಡ್ತೀನಿ, ನೀವುಗಳು ಮಾತಾಡೋದು. ಒಂದು ನಿಮಿಷ, ಮೈಕ್ ಸೇವ್. ರೈಟ್. ಸೊ ಪೀಪಲ್, ಹೆಂಗ್ ಅನ್ನಿಸ್ತು ಕ್ಲಾಸು? ಮತ್ತೆ ಏನಾರ ಡೌಟ್ಸ್ ಇದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಕ್ವಶನ್ಸ್ ಕೇಳಿ. ಏನಾದ್ರು ಸಂಗೀತ, ಥ್ಯಾಂಕ್ ಯು ಸರ್, ರಿಯಲಿ ಐ ಆಮ್ ಹ್ಯಾಪಿ ಟು ಲರ್ನ್ ನ್ಯೂ ಆಪ್ಷನ್ಸ್. ಓಕೆ ಸಂಗೀತ, ಗುಡ್, ಆಲ್ ದ ಬೆಸ್ಟ್. ಯಾರಿಗೇನು ಮಾತಾಡೋದಿಲ್ಲ ಅಂದ್ರೆ ನಾನು ಮೀಟಿಂಗ್ ಎಂಡ್ ಮಾಡ್ತೀನಿ, ಸ್ಟಾಪ್ ಮಾಡ್ತೀನಿ. ಇಲ್ಲ ಏನಾದ್ರು ಇದೆ ಅಂದ್ರೆ ಮಾತಾಡಿ, ತೊಂದರೆ ಇಲ್ಲ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು ಹೇಳ್ಬೇಕು. ಬಾ ಬಸವರಾಜ್, ಹೇಳಿ. ಬಸವಲಿಂಗಯ್ಯ ಸರ್. ಹೌದು ಸರ್, ಬೆಂಗಳೂರಿಂದ ಸರ್. ನಾವು ಎಲ್ಲಿಂದ? ಬೆಂಗಳೂರಿಂದ ಸರ್, ಎಲೆಕ್ಟ್ರಾನ್ ಸಿಟಿ. ಹಾ ಹೇಳಿ ಸರ್. ನಿಮ್ ಕ್ಲಾಸ್ ತುಂಬಾ ಚೆನ್ನಾಗಿದೆ ಸರ್, ನಾನು ಕೇಳ್ತಾ ಇದ್ದೀನಿ. ಚೆನ್ನಾಗಿ ಮೂಡ್ ಬರ್ತಾ ಇದೆ ಸರ್. ಕ್ಲಾಸ್ ಎಲ್ಲ ಕನ್ನಡದಲ್ಲಿ ಹೇಳ್ತಾ ಇದಾರೆ ಸರ್. ಬೇರೆ ಕಡೆ ಎಲ್ಲ ಕನ್ನಡದಲ್ಲಿ ಹೇಳ್ತಾ ಇಲ್ಲ, ನಾನು ನೋಡಿದೆ ಸರ್. ನಮ್ಗೆ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ, ಸ್ವಲ್ಪ ಸ್ವಲ್ಪ. ಬಟ್ ನಾವು ಕ್ಲಾಸ್ ಕೊಟ್ಟು ಕಲ್ತ್ರು ಹೇಳಲ್ಲ ಸರ್ ಅದು. ಏನಮ್ಮ ಸರ್, ನಾವು ಇವಾಗ ಕೆಲವೊಂದು ಇನ್ಸ್ಟಿಟ್ಯೂಟ್ ಗಳು ಇದಾವಲ್ಲ ಸರ್, ಬೇರೆ ಬೇರೆ ಕಡೆ, ಅಲ್ಲಿ ಡೆಮೋ ಕ್ಲಾಸ್ ಹೋಗಿದೆ ಸರ್. ಅಲ್ಲಿಗಿಂತ ನೀವು ಚೆನ್ನಾಗೇ ಹೇಳ್ತಾ ಇದ್ದೀರಾ ಸರ್. ಓಕೆ, ಥ್ಯಾಂಕ್ ಯು. ಮೋಸ್ಟ್ ಆಫ್ ದ ಟೈಮ್ ಫ್ಲಾಶ್ ಫಿಲ್ ಡಿಡ್ಂಟ್ ವರ್ಕ್ ಫಾರ್ ಮೀ. ದರ್ಶನ್, ಅದು ನೀವು ಓಕೆ ದರ್ಶನ್, ನಿಮ್ಗೆ ಹೇಳ್ತೀನಿ ಏನಕ್ಕೆ ವರ್ಕ್ ಆಗಲ್ಲ ಅಂತ. ಓಕೆ, ಅದು ಕೆಲವು ಟೈಮ್ ವರ್ಕ್ ಆಗಲ್ಲ, ಅವಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನಿಮಗೆ. ರೈಟ್. ಸೊ ರಂಜನ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್ ಬಸವಲಿಂಗಯ್ಯ ಅವರೇ. ಇನ್ನೂ ತುಂಬಾ ಟಾಪಿಕ್ಸ್ ಇದೆ, ಎಂಟೈರ್ ಡೇಟಾ ಅನಾಲಿಟಿಕ್ಸ್ ಅನ್ನ ಮಾಡ್ತೀನಿ, ಕಲ್ತ್ಕೊಳ್ಳಿ ಆರಾಮಾಗಿ. ಓಕೆನಾ? ರೈಟ್. ಸಹನಾ, ಥ್ಯಾಂಕ್ ಯು. ದರ್ಶನ್, ಓಕೆ. ನಿಮಗೆ ಈ ಫ್ಲಾಶ್ ಫಿಲ್ ನೋಡಿ, ಈ ಫ್ಲಾಶ್ ಫಿಲ್ ಕೆಲವು ಟೈಮ್ ವರ್ಕ್ ಆಗಲ್ಲ, ಆಯ್ತಾ? ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಅವಲೇ ನನಗೂ ಒಂದೇನೋ ಒಂದು ವರ್ಕ್ ಆಗಲಿಲ್ಲ. CG ಅಂತ ಕೊಟ್ಟು ಎಂಟರ್ ಅಂತ ಕೊಟ್ಟೆ. ಒಂದು ನಿಮಿಷ ಕ್ಲಿಯರ್ ಮಾಡ್ತೀನಿ, ಅದೇ ಎಕ್ಸಾಂಪಲ್ ತರ್ತೀನಿ. CG ಇಲ್ಲಿ ನೋಡಿ, ಎಲ್ಲ ದಯವಿಟ್ಟು ಇಲ್ಲಿ ನೋಡಿ, ಇಲ್ಲಿ ನೋಡಿ, OG ಅಂತ ಬಂತಿದೆ. ಹೆಂಗ್ ಬಂತಿದ್ರು OG ನಂಗೆ ಗೊತ್ತಿಲ್ಲ ಇದು, ಆಯ್ತಾ? ಇದು ಹೆಂಗ್ ಬರುತ್ತೆ ಆಯ್ತಾ? ಇದೇನ್ ಮಾಡುತ್ತೆ ಅಂದ್ರೆ, ಇಲ್ಲಿ ಯಾವ್ದಾದ್ರು ಒಂದು ಎಕ್ಸಾಂಪಲ್ಸ್ ಇರ್ತವೆ. ಓಕೆನಾ? ಇಲ್ಲಿ ನೋಡಿರಿ, ಇಲ್ಲಿ G ಅಂತಿದೆ, ಎಲ್ಲಾದ್ರೂ C ಅಂತಿದ್ಯಾ ಅಥವಾ ಏನಾದ್ರು ಇದ್ರೆ ಏನ್ ಮಾಡುತ್ತೆ ಅದು ಅಂದ್ರೆ, ಇಲ್ಲಿ ಈ ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೊಂಡು ಅಲ್ಲಿ ಕೊಟ್ಬಿಡುತ್ತೆ. ನಾನೇನ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಇಲ್ಲಿ TH ಅಂತ ಕೊಡ್ತೀನಿ ನೋಡಿ, ಈಗ ಸರಿ ಆಯ್ತು. ಈ ಫ್ಲಾಶ್ ಫಿಲ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಇದು ಕಂಪ್ಲೀಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್.
ನಾವೇನ್ ಮಾಡ್ಬೇಕು, ಒಂದ್ ಎಕ್ಸಾಂಪಲ್ ಕೊಡ್ತೀನಿ, ಒಂದ್ ಎಕ್ಸಾಂಪಲ್ ಅದು ಅರ್ಥ ಮಾಡ್ಕೊಂಡ್ರೆ ಫೈನ್, ಎಲ್ಲಾದು ಕರೆಕ್ಟಾಗಿ ಬಂದ್ಬಿಡುತ್ತೆ. ಅರ್ಥ ಆಗಿಲ್ಲ ಅಂದ್ರೆ ಎಲ್ಲಿ ತಪ್ಪು ಬಂದಿದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಅದಕ್ಕೆ ಅರ್ಥ ಮಾಡಿಸ್ಬೇಕು. ಓಕೆ ನೋಡಿ, ಇಲ್ಲಿ ಏನೋ OG ಅಂತ ಬಂತು, ನಾನೇನ್ ಮಾಡಿದೆ, ಇಲ್ಲಿ ಹೋಗ್ಬಿಟ್ಟು SD ಅಂತ ಕೊಟ್ಟು ಅದು ಅರ್ಥ ಮಾಡ್ಕೋತು. ಓಕೆ, ನೆಕ್ಸ್ಟ್ ಏನಿದೆ ಅದು ಕೊಡ್ತಾ ಹೋಗುತ್ತೆ. ಸೊ ಅಕಸ್ಮಾತ್ ಏನಾದ್ರು ಆತರ ಆಯ್ತು ಅಂದ್ರೆ ಅಲ್ಲಿ ಹೋಗಿ ನೀವು ನೋಡ್ಬಿಟ್ಟು ಅಕಸ್ಮಾತ್ ಎಲ್ಲಿ ಅದು ರಾಂಗ್ ಆನ್ಸರ್ಸ್ ಕೊಡ್ತಿರುತ್ತೆ, ಅದಕ್ಕೊಂದ್ 2 ಎಕ್ಸಾಂಪಲ್ ಕೊಡಿ. ಯಾಕಂದ್ರೆ ಅದು ಅರ್ಥ ಮಾಡ್ಕೋಬೇಕು ಏನ್ ಮಾಡ್ತಾ ಇದೀನಿ ಅಂತ. ಅಂದ್ರೆ ಅದಕ್ಕೆ ಸುಮ್ಮನೆ ಇಲ್ಲಿ ಕೊಟ್ಟಿದ್ದಷ್ಟ ಬಂದ್ಬಿಡುತ್ತೆ ಅಂತಲ್ಲ, ಆಯ್ತಾ? ಸೊ ನಾವು ಅದಕ್ಕೆ ಅರ್ಥ ಮಾಡಿಸ್ಬೇಕು, ಒಂದ್ 2-3 ಎಕ್ಸಾಂಪಲ್ ಕೊಡ್ಬೇಕು, ಅವಾಗ ಆಮೇಲೆ ಅದು ಖಂಡಿತ ವರ್ಕ್ ಆಗುತ್ತೆ. ರೈಟ್ ದರ್ಶನ್, ಅರ್ಥ ಆಯ್ತಲ್ಲ ಈಗ? ಓಕೆ. ಮೋಹನ್ ಬಾರ ಕೇಳಿಸಿದ್ರೆ, ಕ್ಯಾನ್ ವಿ ಕನ್ವರ್ಟ್ ದ ರೆಡ್ ಕಲರ್ ನಂಬರ್ಸ್ ಇಂಟು ನೆಗೆಟಿವ್ ನಂಬರ್ಸ್? ರೆಡ್ ಕಲರ್ ನಂಬರ್ಸ್ ನೆಗೆಟಿವ್ ನಂಬರ್ಸ್ ನಿಮ್ಗೆ ಆ ತರ ಮಾಡಕ್ಕಾಗಲ್ಲ, ಅದಕ್ಕೆ ನೀವು ಪ್ರೋಗ್ರಾಮ್ ಬರೀಬೇಕಾಗುತ್ತೆ. ನಿಮ್ಗೆ ನೆಗೆಟಿವ್ ನಂಬರ್ ರೆಡ್ ಕಲರ್ ಮಾಡ್ಬೋದು, ರೆಡ್ ಕಲರ್ ಇರೋದನ್ನ ನೆಗೆಟಿವ್ ಮಾಡೋದು ಆ ತರ ಆಗಲ್ಲ, ಅದಕ್ಕೆ ನಾವು ಕೋಡ್ ಬರೀಬೇಕಾಗತ್ತೆ. ಓಕೆ ಸರ್, ಆಲ್ ದ ರೆಕಾರ್ಡಿಂಗ್ಸ್ ವಿಲ್ ಬಿ ಲೈಫ್ ಟೈಮ್? ಎಸ್, ಲೈಫ್ ಟೈಮ್ ಇರುತ್ತೆ ಸಿದ್ದಿಕ್. ಅದನ್ನ ನಾನು ಒಂದ್ಸತಿ ನಾನು ಹಾಕ್ಬಿಡ್ತೀನಿ, ನೀವು ಬೇಕಾದ್ರೆ ಅದನ್ನ ಯಾವಾಗ ಬೇಕಾದ್ರೂ ನೋಡ್ಕೊಳ್ಳಿ, ಆಯ್ತಾ? Great. Thank you so much for your help. Day by day, I'm learning, and this is completely new experience for me as I never learned. Okay. Thanks, Vijay. ಕಲ್ತ್ಕೊಳ್ಳಿ ಆರಾಮಾಗಿ. ಓಕೆ ರೈಟ್. ರೇಣು ಏನೋ ಹೇಳ್ತಿದ್ರೆ? ಸರ್ ಹೇಳಿ ರೇಣು. ಅಲ್ಲ ಸರ್, ಇಷ್ಟು ಚೆನ್ನಾಗಿ ತುಂಬಾ ಅರ್ಥ ಆಗೋ ರೀತಿಲಿ ಹೇಳ್ಕೊಡ್ತೀರಾ. ಬಟ್ ನಾವು ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಇದನ್ನ ಲಿಂಕ್ ಎಲ್ಲ ಶೇರ್ ಮಾಡಿದ್ವಿ, ಬಟ್ ಅವ್ರಿಗೆ ಅರ್ಧಕ್ಕೆ ಎಷ್ಟೋ ಜನ ಎಕ್ಸಿಟ್ ಆಗಿದ್ದಾರೆ. ಏನ ಕೆಲವರು ಅಟೆಂಡ್ ಮಾಡಕ್ಕೆ ಯೋಚನೆ ಮಾಡ್ತಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅರ್ಥ ಇಲ್ಲ, ಏನೇನೋ ಎಕ್ಸಿಟ್ ಆಗಿದಾರ? ಅಲ್ಲ, ತುಂಬಾ ಜನ ನಾನು ಲಿಂಕ್ ಕಳ್ಸಿಕೊಟ್ಟಿದ್ವಲ್ಲ ಜಾಯಿನ್ ಆಗಿ ಅಂತ ಹೇಳಿ, ಕೆಲವರು ಜಾಯಿನ್ ಆಗಿ ಅರ್ಧಕ್ಕೆ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟಿದ್ದಾರೆ. ಸರ್, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹೌದು, ನಾನು ನಿಮ್ಗೊಂದು ಹೇಳ್ತೀನಿ ನೋಡಿ, ನಿಮ್ ಕರ್ತವ್ಯ ನೀವ್ ಮಾಡಿದೀರಾ, ಆಯ್ತಾ? ಬನ್ನಿ ಈ ತರ ಇದೆ ಅಂತ. ನನ್ ಕರ್ತವ್ಯ ನಾನು ಏನು ಮಾಡ್ತಿದೀನಿ, ಆಯ್ತಾ? ಬರೋದು ಬಿಡೋದು ಅವ್ರಿಗೆ ಸರಿ ಇದೆ. ನಾವು ತುಂಬಾ ಹಿಂಸೆ ಮಾಡಿ ಕರ್ಕೊಂಬಂದು ಇಲ್ಲಿ ಕೂರಿಸ್ಕೊಂಡ್ರೆ ಅದು ಸರಿ ಹೋಗಲ್ಲ. ಅವ್ರನ್ನ ಇಲ್ಲಿ ಕರ್ಕೊಂಬಂದು, ಇವಾಗ ನಂಬರ್ಸ್ ಬೇಕು ಅಂತಲ್ಲ ನನ್ಗೆ, ನನಗೆ ಇಲ್ಲಿ ಬರ್ಬೇಕಾದ್ರೆ ಇಂಟ್ರೆಸ್ಟ್ ಕೊಟ್ಟು ಬರೋಂಥವ್ರು. ಈಗ ನಾನು 1,000 ಜನ ಕೂರಿಸ್ತೀನಿ, ಅದ್ರಲ್ಲಿ 20 ಜನ ಅಷ್ಟೇ ಇಂಟ್ರೆಸ್ಟ್ ತೋರಿಸ್ಬಿಟ್ಟು ಇನ್ನು 980 ಜನ ಇಂಟ್ರೆಸ್ಟ್ ಇಲ್ಲದೆ ಸುಮ್ಮನೆ ಕೂತಿದ್ರೆ ಅದು ವೇಸ್ಟ್. ಅದು ಹೌದು, ಆಯ್ತಾ? ನಂಬರ್ಸ್ ಬೇಡ, ಬರೋಷ್ಟು ಜನ ಚೆನ್ನಾಗಿ ಕಲ್ತ್ಕೊಳ್ಳಿ, ಇಂಟ್ರೆಸ್ಟಿಂಗ್ ಆಗಿ ಕಲ್ತ್ಕೊಂಡ್ರವ್ರು ನೋಡಿ. ಇಲ್ಲಿ ಎಷ್ಟೋ ಜನ, ಆಯ್ತಾ, ನಾನು ಮತ್ತೆ ಹೆಸರು ಹೇಳಲ್ಲ, ಎಷ್ಟೋ ಜನ ಕಲ್ತ್ಕೊಂಡು ಕೆಲಸ ಸಿಕ್ಕಿದೆ ಸರ್ ಅಂತ ಅಂದ್ರು, ಆಯ್ತಾ? ಮೊನ್ನೆ ಇಲ್ಲಿ ಸಂಜಯ್ ಇದಾರ ಏನೋ ಗೊತ್ತಿಲ್ಲ ನನ್ಗೆ. ಸಂಜಯ್ ಇದ್ದೀರಾ ಇಲ್ಲಿ? ಮೊನ್ನೆ ಸಂಜಯ್ ಅನ್ನೋರು ಆಫೀಸಿಗೆ ಬಂದಿದ್ರು, ಅವರು ಇದರ ಏನೋ ಗೊತ್ತಿಲ್ಲ ನನ್ಗೆ. ಅವರ ಕಸಿನ್ ಯಾರೋ, ಅವ್ರ ಹೆಸರು ಮರ್ತೋಯ್ತು ನನಗೆ. ಅವರು ಇಲ್ಲಿ ಫ್ರೀ ಕ್ಲಾಸಸ್ ಅನ್ನ ತಗೊಂಡಿದ್ರಂತೆ, ಆಯ್ತಾ? ನನ್ಗೆ ಗೊತ್ತಿಲ್ಲ. ಇವಾಗ ಅವರು ಯಾವ್ದೋ ಒಂದು ಕಂಪ್ನಿಯಲ್ಲಿ ಬಿಸ್ನೆಸ್ ಅನಲಿಸ್ಟ್, ಡೇಟಾ ಅನಲಿಸ್ಟ್ ಆಗಿ ಸೇರ್ಕೊಂಡ್ರಂತವ್ರು. ಮೊನ್ನೆ ಈಗ ಲಾಸ್ಟ್ ವೀಕ್ ಬಂದಿದ್ರು ಆಕ್ಚುಲಿ ನಾನು ಮೀಟ್ ಮಾಡಕ್ಕೆ ಅಂತ. ಸಂಜಯ್ ಇದ್ರ ಆಕ್ಚುಲಿ ಅವರು ಮೆಸೇಜ್ ಆಗ್ತಿದ್ರು, ಇದಾರ ಏನೋ ಗೊತ್ತಿಲ್ಲ. ಸಂಜಯ್ ಇದ್ದೀರಾ? ಇಲ್ಲ ಅನ್ಸುತ್ತೆ ಸರ್, ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಅವ್ರಿದ್ರು ಇವತ್ತು ಆಕ್ಚುಲಿ ಮೆಸೇಜ್ ಹಾಕಿದ್ರು ಅವರು, ಏನೋ ಬಿಟ್ಟು ಅಂದ್ರೆ ಕ್ಲಾಸ್ ಮುಗಿದ ತಕ್ಷಣ ಹೋಗಿದಾರೆ ಗೊತ್ತಿಲ್ಲ. ಅವ್ರ ಕಸಿನ್ ಆಕ್ಚುಲಿ, ಆಯ್ತಾ? ಇವ್ರಿಗೆ ಆಕ್ಚುಲಿ ನಮ್ಮ ಇನ್ಸ್ಟಿಟ್ಯೂಟ್ ಗೊತ್ತಿರಲಿಲ್ಲ, ಇವ್ರು ರೆಫರ್ ಮಾಡಿದ್ರಂತೆ. ಫ್ರೀ ಕ್ಲಾಸ್ ಅಟೆಂಡ್ ಮಾಡಿ, ಕ್ಲಾಸ್ ಅಂದ್ರೆ ಒಂದು ಇಂಟರ್ವ್ಯೂ ಪಾಸ್ ಮಾಡಿ ಜಾಬ್ ತಗೊಂಡಿದ್ದಾರೆ. ಅದ್ ನನಗೆ ಕೇಳಿ ತುಂಬಾ ಖುಷಿ ಆಯ್ತು. ರೈಟ್, ಆತರ ಇಂಟ್ರೆಸ್ಟ್ ಇರೋರು ಬಂದು ಕಲ್ತ್ಕೊಂಡು ಒಳ್ಳೆ ಜಾಬ್ ತಗೊಳ್ಳಿ, ನಮಗೂ ಖುಷಿನೇ. ಮೊನ್ನೆ ಯಾರೋ ಒಬ್ರು ಕೇಳ್ತಾ ಇದ್ರು, ಸರ್ ಹಿಂಗೆಲ್ಲ ಫ್ರೀ ಮಾಡಿದ್ರೆ ನಿಮ್ಗೆ ಹೆಂಗ್ ಸರ್ ಬಿಸ್ನೆಸ್ ಆಗುತ್ತೆ ಅಂತ, ಆಯ್ತಾ? ಯಾವ್ದೋ ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ, ನಾನು ಹೆಸರು ಹೇಳಲ್ಲ ಕಂಪ್ನಿದು, ಸಖತ್ ದೊಡ್ಡ ಕಂಪ್ನಿ, ನಾನು ಕಾರ್ಪೊರೇಟ್ ಇದಕ್ಕೆ ಹೋಗಿದ್ದೆ ನಾನು ಟ್ರೈನಿಂಗ್ಗೆ. ಏನ್ ಸರ್ ನೀವೆಲ್ಲ ಫ್ರೀಯಾಗಿ ಹಿಂಗೆಲ್ಲ ಮಾಡ್ಬಿಡ್ತೀರ ಅಂತ. ನಾನು ಅಂದೆ, ನೋಡಿ ಸರ್, ನಾವು ಒಂದ್ ಕಡೆ ಫ್ರೀಯಾಗಿ ಮಾಡಿದ್ರೆ ಅದಿನ್ನ ಬೇರೆ ತರ ಮಾರ್ಕೆಟಿಂಗ್ ಆಗುತ್ತೆ, ಹಂಗೆ ನಮ್ಗೆ ಬಿಸ್ನೆಸ್ ಬರುತ್ತೆ ಅಂತ. ಸೊ ತುಂಬಾ ಜನಕ್ಕೆ ಏನಂದ್ರೆ ಫ್ರೀಯಾಗಿ ಮಾಡ್ಬಿಟ್ರೆ ಲಾಸ್ ಆಗ್ಬಿಡುತ್ತೆ ಅಂತ. ದೇವರನ್ನ ಹೇಳ್ತೀನಿ, ಇವಾಗ ನಾನು ಏನ್ ಫ್ರೀಯಾಗಿ ನನ್ನ ಮನ್ಸರೆ ನಾನು ಮಾಡ್ತಾ ಇದ್ದೀನಿ, ಇದರಿಂದ ನನ್ಗೆ ಇನ್ನೂ ಹೆಚ್ಚಿಗೆ ಪಬ್ಲಿಸಿಟಿ ಸಿಗುತ್ತೆ, ಆಯ್ತಾ? ಹಂಗಂತೇಳಿ ಬಿಸ್ನೆಸ್ಗೋಸ್ಕರ ಮಾಡ್ತಾ ಇದೀನಿ ಅಂತಲ್ಲ, ಇದರಿಂದ ನಾವು ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಬಿಸ್ನೆಸ್ ಬಂದೇ ಬರುತ್ತೆ ನನ್ಗೆ. ಓಕೆನಾ? ಇಲ್ಲಿ ಯಾರ್ಯಾರು ಬರ್ತಾರೋ ದಯವಿಟ್ಟು ಆರಾಮಾಗಿ ಕಲ್ತ್ಕೊಳ್ಳಿ. ನಾನು ನಿಮ್ಮ ಹತ್ರ ಯಾವತ್ತೂ ₹1 ನಾನು ಕೇಳಿಲ್ಲ. ಹೆಚ್ಚು ಕಮ್ಮಿ ನಾನು 6-7 ವರ್ಷದಿಂದ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ. ಇಂಗ್ಲಿಷಲ್ಲೂ ಈ ತರದ್ ಎಷ್ಟೋ ನಾವು ಮಾಡಿದೀವಿ. ಆದ್ರೆ ಒಂದು ಬೇಜಾರ್ ಏನಪ್ಪಾ ಅಂತಂದ್ರೆ, ಯಾಕೆ ಕನ್ನಡದವರು ಮುಂದೆ ಬಂದು ಕಲಿಯಲ್ಲ ಅನ್ನೋದೊಂದು ಬೇಜಾರು ನನಗೆ ಪ್ರತಿ ಸರಿನೂ ಕಾಡುತ್ತೆ ನನಗೆ. ಅಷ್ಟೇ, ನನ್ಗೆ ಅದೊಂದು ಬಿಟ್ರೆ ಬಂದು ಕಲ್ತ್ಕೊಂಡಿದ್ರೆ ಎಷ್ಟೋ ಜನ, ಸರ್ ನನಗೆ ಈ ತರ ಒಂದು ಒಳ್ಳೇದಾಯ್ತು, ಪ್ರಮೋಷನ್ ಸಿಕ್ತು, ಜಾಬ್ ಆಯ್ತು ಅಂತಂದಾಗ ತುಂಬಾ ಖುಷಿ ಆಗುತ್ತೆ.
ಇರ್ಲಿ, ತೊಂದರೆ ಇಲ್ಲ. ಈಗ ಅದನ್ನ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಬರ್ದೇ ಇದ್ದವ್ರ ಬಗ್ಗೆ, ಬಂದಿರೋರ್ ಬಗ್ಗೆ, ಬಂದಿರೋರು ಅವ್ರಿಗಿರೋ ಡೌಟ್ಸ್ ಬಗ್ಗೆ ಮಾತಾಡೋಣ ಅಷ್ಟೇ. ಸರಿನಾ? ರೈಟ್, ಓಕೆ. ರೇಣು, ಯಾರೋ ನಿಮ್ಮ ಕಸಿನ್ ಯಾರೋ ಫೋನ್ ಮಾಡಿದ್ರು ನನ್ಗೆ. ಹೌದಾ ಸರ್? ಅದೇ ಪವರ್ ಬಿ ಮತ್ತೆ ಕನ್ಯಾ ಅಂತ ಅವ್ರ ಹೆಸರು. ಕನ್ಯಾ ಹೌದು ಸರ್, ಕನ್ಯಾ. ಅವರು ಆಕ್ಚುಲಿ ವೆಲ್ಸ್ ಫರ್ಗೋದಲ್ಲಿ ಆಲ್ರೆಡಿ ಅವ್ರಿಗೆ ಒಳ್ಳೆ ಸ್ಯಾಲ್ರಿ ಬರ್ತಿತ್ತು. ಇದು ಬಂದು 1 ವರ್ಷ ಎಕ್ಸ್ಪೀರಿಯನ್ಸ್ ಅಷ್ಟೇ. ನಾನು ಹೇಳಿದ್ನಲ್ಲ ಪವರ್ ಬಿ ಇದು, ಅದು 6 to 8 lakhs ಅಷ್ಟೇ. ಅವ್ರಿಗೆ ಆಲ್ರೆಡಿ 14ರಿಂದ 15 ಬರ್ತಿದ್ಯಂತೆ. ಓಕೆ. ಸೊ ಅವ್ರು ಬೇರೆ ಯಾವ್ದೋ ರೆಫರೆನ್ಸ್ ಕೊಟ್ಟಿದ್ದಾರೆ. ನಾನು ಹೇಳಿದೆ ಆಯ್ತು ನೋಡ್ಕೊತೀನಿ ಅಂತ. ಅದು ಅವ್ರು ಫ್ರೆಶರ್ ಬೇಡ, ಅವ್ರಿಗೆ ಅಟ್ಲೀಸ್ಟ್ 1 ವರ್ಷ ಎಕ್ಸ್ಪೀರಿಯನ್ಸ್ ಬೇಕಂತೆ. ನೋಡೋಣ, ಯಾವ್ದಾನ ಇದ್ರೆ ಹೇಳ್ತೀನಿ ಅಂತ ಹೇಳಿತ್ತು. ಸರಿ ಸರ್, ಆಯ್ತು. ಬರುತ್ತೆ ಅದು ಈಗ ತುಂಬಾ. ಆಕ್ಚುಲಿ ಲಾಸ್ಟ್ 1 month ಇಂದ ಸ್ವಲ್ಪ ಓಪನಿಂಗ್ಸ್ ತುಂಬಾ ಬರ್ತಿದೆ. ಎಸ್ಪೆಷಲಿ ಪವರ್ ಬಿ ಐ ಮತ್ತೆ ಬಿಸ್ನೆಸ್ ಇಂಟೆಲಿಜೆನ್ಸ್, SQL ಇದಕ್ಕೆಲ್ಲ ತುಂಬಾ ಬರ್ತಿದೆ. ಬಟ್ ಎಕ್ಸೆಲ್ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಕಲ್ತ್ಕೊಳ್ಳಿ ಆಯ್ತಾ. ಎಷ್ಟಾಗುತ್ತೋ ಅಷ್ಟು ನೀವು ಎಕ್ಸೆಲ್ ಕಲ್ತ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ರಿಕ್ವೈರ್ಮೆಂಟ್ಸ್ ಇದೆ. ಎಷ್ಟು ಕಲ್ತ್ರು ಸಾಕಾಗಲ್ಲ ಅನ್ಸುತ್ತೆ. ಸಾಕಾಗಲ್ಲ, ಅಷ್ಟಿದೆ. ಹೌದು ಸರ್. ನಾನು ಇವಾಗ ಏನ್ ಹೇಳ್ಕೊಡ್ತಾ ಇದ್ದೀನಿ ಅದು ಅಟ್ಲೀಸ್ಟ್ ನಿಮ್ಗೆ ಒಂದ್ ಸ್ವಲ್ಪ ಒಂದು ಗ್ಲಾನ್ಸ್ ಅಷ್ಟೇ. ನಿಮ್ಗೆ ಅದ್ರೊಳಗಡೆ ನೀವು ಹೋದ್ರೆ ಇನ್ನು ಎಷ್ಟಿದೆ ಅಂದ್ರೆ ನನಗೆ ಭಯ ಆಗುತ್ತೆ. ಅಷ್ಟು ನಾನು ಎಷ್ಟೊಂದು ಇವಾಗ ಹೊಸದ್ ನೋಡ್ತಾ ಇದ್ದೀನಿ ಇವಾಗ. ಹೌದು ಸರ್, ಆ ತರ ಇದೆ. ರೈಟ್. ಸೊ ಇವತ್ತು ಈ ಟಾಪಿಕ್ ಏನಿದೆ ಇದನ್ನ ಮುಗಿಸ್ತೀನಿ. ಈ ಎಲ್ಲಾ ಫೈಲ್ಸ್ ಏನಿದೆ, ವಿಡಿಯೋಸ್ ಏನಿದೆ ಎಲ್ಲ ನಾನು ಅದರಲ್ಲಿ ವೆಬ್ಸೈಟ್ ಅಲ್ಲಿ ಹಾಕ್ತೀನಿ, ಅದು ನೋಡ್ಕೊಳ್ಳಿ. ನಾಳೆ ಪವರ್ ಕ್ವೆರೀಸ್, ಪವರ್ ಪೈವಟ್ಸ್ ಈ ತರದ್ದು ಒಂದು ಟಾಪಿಕ್ ಅನ್ನ ನೋಡೋಣ. ಅದ್ರಲ್ಲಿ ಅಕಸ್ಮಾತ್ ಡ್ಯಾಶ್ ಬೋರ್ಡ್ ಅನ್ನು ನಾನು ಸ್ಕಿಪ್ ಮಾಡ್ತೀನಿ. ಸ್ಕಿಪ್ ಅಂತಂದ್ರೆ ನಾಳೆ ಸ್ಕಿಪ್ ಮಾಡ್ತೀನಿ. ಯಾಕೆ ಅಂತಂದ್ರೆ ನಮ್ಗೆ ಇಲ್ಲೊಂದಷ್ಟು ಟಾಪಿಕ್ಸ್ ಇದಾವೆ ಆಯ್ತಾ. ಚಾರ್ಟಿಂಗ್ ಟೆಕ್ನಿಕ್ಸ್, ಡೇಟಾ ಕ್ಲೀನಿಂಗ್ ಇದೆಲ್ಲ ಇದೆಲ್ಲ ಇಲ್ಲಿ ಬೇಕಾದ್ರೆ ಅದನ್ನ ಕವರ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಇವಾಗ ನಾನು ಅದನ್ನೆಲ್ಲ ಇಲ್ಲಿ ಮಾಡಕ್ ಹೋಯ್ತಂದ್ರೆ ಎಲ್ಲ ಮತ್ತೆ ಫಾಸ್ಟ್ ಆಗಿ ಮಾಡಿ ಒಂದಷ್ಟು ಟಾಪಿಕ್ಸ್ಗಳು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನ್ ಮಾಡೋಣ ಅಂದ್ರೆ ಎಕ್ಸೆಲ್ ಅಲ್ಲಿ ಎಷ್ಟು ಟಾಪಿಕ್ಸ್ ಇದೆ ತಗೊಳ್ಳೋಣ, ಮಿಕ್ಕಿದೆಲ್ಲ ಇಲ್ಲಿ ಬೇಕಾದ್ರೆ ನಾವು ಕವರ್ ಮಾಡ್ಕೋಬಹುದು. ಯಾಕಂದ್ರೆ ಇಲ್ಲಿ ಚಾರ್ಟಿಂಗ್ ಟೆಕ್ನಿಕ್ಸ್ ಅಲ್ಲಿ ಬೇಕಾದ್ರೆ ಡ್ಯಾಶ್ ಬೋರ್ಡ್ ಕೂಡ ಮಾಡಿ ನೋಡ್ಬೋದು. ಸೊ ಆ ರೀತಿ ನಾವು ಪ್ಲಾನ್ ಮಾಡ್ಕೊಂಡ್ರೆ ಇಲ್ಲೂ ಬ್ಯಾಲೆನ್ಸ್ ಆಗುತ್ತೆ, ಮತ್ತೆ ಇನ್ನೂ ಹೆಚ್ಚಿನ ಟಾಪಿಕ್ಸ್ ಅನ್ನ ನಾವು ಕಲ್ತ್ಕೋಬಹುದು. ಬಟ್ ಪವರ್ ಬಿ ಐ ಮಾತ್ರ ನಾನು 5 days ಇಟ್ಟಿದ್ದೀನಿ. ಅದ್ರ ಜೊತೆಗೆ ನಾನು ಬೇರೆ ಬೇರೆ ವಿಡಿಯೋಸ್ ಗಳನ್ನ ಕೂಡ ನಾನು ಕೊಡ್ತೀನಿ. ಆಮೇಲೆ ಇನ್ನೂ ತುಂಬಾ ಡಾಕ್ಯುಮೆಂಟ್ಸ್ ಇದಾವೆ, ಅದನ್ನ ಕೂಡ ನಿಮ್ಗೆ ಕೊಡ್ತೀನಿ. ಯಾಕಂದ್ರೆ ಪವರ್ ಬಿ ಐ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಅದಾದ್ಮೇಲೆ ಟ್ಯಾಬ್ಲು ನಿಮ್ಗೆ ಏನು ಅಷ್ಟೊಂದೇನು ಕಲಿಯೋದಿರಲ್ಲ. ನಾನು ಅದನ್ನ ಫುಲ್ 2 ದಿವಸದಲ್ಲಿ ನಾವು ಮುಗಿಸ್ಬೋದು ಆಕ್ಚುಲಿ. ಅದಾದ್ಮೇಲೆ SQL ತುಂಬಾ ಬೇಕು. ಪೈಥಾನ್ ನಿಮ್ಗೆ ಫುಲ್ ಡೆಪ್ತ್ ಆಗಿ ಕಲ್ಸಕ್ ಆಗದೆ ಇದ್ರು ನಿಮ್ಗೆ ಅಟ್ಲೀಸ್ಟ್ ನೀವೇ ಹೆಂಗ್ ಕಲಿಬಹುದು ಅಂತ ನಾನು ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ನಾನು ChatGPT ಹೆಂಗ್ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ಹೋಗ್ತಾ ಮ್ಯಾಕ್ರೋಸ್ ಅನ್ನ ಕಲ್ತ್ಕೊಳ್ಳಿ. ಇದು ಮತ್ತೆ ಎಕ್ಸೆಲ್, ಇದು ತುಂಬಾ ಇಂಪಾರ್ಟೆಂಟ್. ಓಕೆನಾ? ರೈಟ್. ಸೊ ಇನ್ನೇನಾದ್ರು ಹೇಳೋದಿದ್ರೆ ಇನ್ನೊಂದು 2 ನಿಮಿಷ ಟೈಮ್ ಕೊಡ್ತೀನಿ. ಇಲ್ಲಾಂದ್ರೆ ಮೀಟಿಂಗ್ ಕ್ಲೋಸ್ ಮಾಡಿ ನಾಳೆ 9 ಗಂಟೆಗೆ ಸಿಗ್ತೀನಿ. ಗುಡ್ ಈವ್ನಿಂಗ್ ಸರ್, ದರ್ಶನ್. ಹಲೋ. ರೈಟ್ ಪೀಪಲ್, ಗುಡ್ ನೈಟ್, ಶುಭರಾತ್ರಿ. ನಾಳೆ ಸರ್ ಒಂದು ನಿಮಿಷ, ಯಾರೋ ದರ್ಶನ್ ಅವರ ಮಾತಿದ್ದಾರೆ. ಏನ್ಮಾ? ಯಾರೋ ಮಾತಾಡಕ್ ಬಂದ್ರು, ಡೌಟ್ಸ್ ಕೇಳಕ್ಕೆ. ಹೌದಾ? ಸಾರಿ. ಯಾರು ಕೇಳ್ತಿದ್ರ? ದರ್ಶನ್. ಹಲೋ, ಯಾರು ಹೇಳಿ? ಸರ್ ದರ್ಶನ್ ಹೇಳಿ ದರ್ಶನ್. ಸಾರಿ ನನಗೆ ಕೇಳಿಸಿಲ್ಲ. ನನಗೆ ಹೇಳಿ ದರ್ಶನ್. ಇಲ್ಲ ಸರ್, ಆಕ್ಚುಲಿ ಇದು ಡೌಟ್ ಅಲ್ಲ. ನನ್ನ ಎಕ್ಸೆಲ್ ಎಷ್ಟು ಬರ್ತದೆ ಅಂತ ಕೇಳಿದ್ರೆ ನಾನು ಶಿಸ್ತಾಗಿ 9.5 ಅಂತ ಹಾಕ್ಬಿಟ್ಟಿದ್ದೆ. ಇವತ್ತು ನನ್ನ ಆಫೀಸ್ ನಲ್ಲಿ ಯಾವ್ದೋ ಒಂದು ಸಮಸ್ಯೆ ಬಂತು. ಒಂದು ChatGPT ನಲ್ಲಿ ನನ್ಗೆ ಈ ಸಿಚುವೇಶನ್ ಒಂದು ಫಾರ್ಮುಲಾ ಬೇಕು ಅಂತ ಕೇಳಿದೆ. ಅವ್ರು ಕೊಟ್ಟಿದ್ದ ಫಾರ್ಮುಲಾ ದರ್ಶನ್ ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ. ಒಂದು ಕೆಲಸ ಮಾಡಿ, ನನ್ನ ನಂಬರ್ ಇದೆಯಾ, ನನ್ ಫೋನ್ ಮಾಡಿ. ಓಕೆ ಸರ್, ಓಕೆ, ಫೋನ್ ಮಾಡಿ. ನನ್ಗೆ ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ ಆಯ್ತಾ. ಸಂದೀಪ್ ಏನೋ ಹೇಳ್ತೀರಾ, ವಿ ಹ್ಯಾವ್ ಟು ಎನೇಬಲ್ ಫ್ಲಾಶ್ ಫಿಲ್ ಇನ್ ಟೂಲ್ ಬಾರ್ ಇನ್ ಎಕ್ಸೆಲ್. ನಿಮ್ಗೆ ಸಂದೀಪ್ ಇದು ಹಳೆ ವರ್ಷನ್ ಇದ್ರೆ ನಿಮ್ಗೆ ಬರಲ್ಲ ಫ್ಲಾಶ್ ಫಿಲ್ ಆಯ್ತಾ. ಅದು ಎನೇಬಲ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಆಟೋಮೆಟಿಕ್ ಆಗಿ ಇಲ್ಲಿ ಡೇಟಾಗೆ ಹೋದ್ರೆ ಇಲ್ಲಿ ಇರುತ್ತೆ ಇಲ್ಲಿ ಆಯ್ತಾ ಫ್ಲಾಶ್ ಫಿಲ್. ನಿಮ್ಗೆ ಹಳೆ ವರ್ಷನ್ ಇದ್ರೆ ಬರಲ್ಲ. ಸರಿನಾ ಸಂದೀಪ್? ದರ್ಶನ್ ಫೋನ್ ಮಾಡಿ ನನ್ಗೆ, ಮಾತಾಡೋಣ. ಓಕೆ ಸರ್ ಇವಾಗ ಕೇಳಿಸ್ತಾ ಇದೆ ಅನ್ಸುತ್ತೆ. ಈಗ ಕೇಳ್ತಿದ್ದೆಪ್ಪ, ಹೇಳಿ. ಈಗ ಕ್ಲಿಯರ್ ಇದೆ, ಅವಾಗ ಕೇಳ್ತಿರ್ಲಿಲ್ಲ. ಹೇಳಿ ಸರ್. ಏನಿಲ್ಲ, ಇದು ಡೌಟ್ ಅಲ್ಲ, ಆಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸ್. ಹೇಳಿ. ಇವತ್ತು ನಂಗೆ ಯಾವ್ದೋ ಒಂದು ಇಶ್ಯೂ ಬಂದಿತ್ತು. ನಾನು ChatGPT ನಲ್ಲಿ ಕೇಳಿ ನಂಗೆ ಈ ಸಿಚುಯೇಷನ್ ಒಂದು ಫಾರ್ಮುಲಾ ಬೇಕು ಅಂತ ಕೇಳಿದಾಗ ನಂಗೆ ಗೊತ್ತಾಯ್ತು
ನಾನು ಎಕ್ಸೆಲ್ ನಲ್ಲಿ ನಿನ್ನೆ ಏನು ನನಗೆ ಎಕ್ಸೆಲ್ ಚೆನ್ನಾಗ್ ಬರುತ್ತೆ ಅಂತ 9.5 ಸ್ಕೋರ್ ನಾನು ಕೊಟ್ಕೊಂಡಿದ್ದೆ, ಅದು ಸುಳ್ಳು ಅನ್ನೋದು ಗೊತ್ತಾಯ್ತು ಇವತ್ತು. ಆಕ್ಚುಲಿ ನಾನು ನಿನ್ನೆ ಸ್ಕೋರಿಂಗ್ ಬಗ್ಗೆ ಹೇಳೋಣ ಅಂತ ಅನ್ಕೊಂಡೆ, ಬಟ್ ಸುಮ್ಮನಾದೆ. ನೀವು ನನ್ನನ್ನು ಕೇಳಿದ್ರೆ ಆಯ್ತಾ, ಇರೋದು ಹೇಳ್ತೀನಿ, ನನ್ನನ್ನು ಕೇಳಿದ್ರೆ ನಾನು 6ಗಿಂತ ಮೇಲೆ ನಾನು ಹೇಳಲ್ಲ. ಅರ್ಥ ಆಯ್ತಾ? 6ಗಿಂತ ತುಂಬಾನೇ ಮೇಲೆ ನಾನು ದೊಡ್ಡ ಹೇಳಕ್ಕೆ ಸಮುದ್ರ ಸರ್ ಇದು. ನಾನು ಹೇಳದ್ನಲ್ಲ, ನಾನು ನೆನ್ನೆ ಏನಕ್ಕೆ ಸುಮ್ಮನೆ ಆಗ್ಬಿಟ್ಟೆ ಅಂದ್ರೆ, ಇವಾಗ ನಿಮ್ ಸಂತೋಷ ನೀವು ಹಾಕಿದೀರಾ ಆಯ್ತಾ, ಬಟ್ ನಾನು ಅದನ್ನ ತಪ್ಪು ಅಂತ ಹೇಳಲ್ಲ. ನೀವು ಹಾಕಿರೋಂತ ರೇಟಿಂಗ್ಸ್, ಯಾರೇ ಇಲ್ಲಿ ಅಕಸ್ಮಾತ್ ಇದ್ರು ಹೇಳ್ತೀನಿ, ನೀವು ಹಾಕಿರೋಂತ ರೇಟಿಂಗ್ಸ್ ನೀವು ಎಷ್ಟು ಎಕ್ಸ್ಪ್ಲೋರ್ ಮಾಡಿದ್ದೀರಾ ಅಷ್ಟಕ್ಕಷ್ಟೇ ನೀವು ನಂಬರ್ ಕೊಟ್ಟಿದ್ದೀರಾ. ನೀವು ಒಂದು ಸರಿ ಒಂದು ಆ ಬಾವಿಯಿಂದ ಆಚೆ ಬಂದು ಸಮುದ್ರದಲ್ಲಿ ನೋಡ್ಬಿಟ್ಟು ನಾನು ರೇಟಿಂಗ್ ಕೊಡ್ತೀನಿ ಅಂದ್ರೆ ನೀವು 4-5 ಇಷ್ಟರಲ್ಲೇ ನೀವು ಇರ್ತೀರಾ. ನಾನು ಒಂದ್ ಸ್ವಲ್ಪ ಏನೋ ಕಳ್ತೀನಿ, ನಿಮ್ಗೆ ಒಂದು 6 ಅಂತ ಕೊಡ್ಬೋದು ಅಷ್ಟೇ ಹೊರತು ಅದಕ್ಕಿಂತ ಮೇಲೆ ನಾನು ಕೊಡಲ್ಲ. ನಾನು ಯಾತಕ್ಕೆ ಅದನ್ನ ಮೊನ್ನೆ ಹೇಳಿಲ್ಲ ಅಂದ್ರೆ, ನಿಮ್ಗೆ ಅಟ್ಲೀಸ್ಟ್ ಓಕೆ ಒಂದು ಕಾನ್ಫಿಡೆನ್ಸ್ ಇದೆ, ನಾನು ಇಷ್ಟು ಕಲ್ತಿದ್ದೀನಿ ಸರ್ ಅಂತ. ಆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗಿ ಬರುವಂತಷ್ಟೇ ನಾನು ಸುಮ್ಮನಾದೆ. ಬಟ್ ವೆರಿ ಫ್ರಾಂಕ್ಲಿ, ನಾವು 10 ಅಂತ ನೀವು 9, ನೀವು 8 ಮೇಲೆ ಕೊಡಕ್ ಚಾನ್ಸೇ ಇಲ್ಲ ಆಯ್ತಾ. ಯಾಕೆ ಅಂತಂದ್ರೆ ಅದನ್ನ ಡೆವಲಪ್ ಮಾಡಿರೋರ್ಗೇನೆ ಎಷ್ಟೊಂದು ವಿಷಯ ಗೊತ್ತಿರಲ್ಲ, ಅಷ್ಟು ದೊಡ್ಡದಿದೆ ಎಕ್ಸೆಲ್ ಆಯ್ತಾ. ಬಟ್ ಏನ್ ತೊಂದರೆ ಇಲ್ಲ, ಅದಕ್ಕೆ ಹಂಗಂತೇಳಿ ನೀವು ನಿಮ್ ಕಾನ್ಫಿಡೆನ್ಸ್ ಲೆವೆಲ್ನ ದಯವಿಟ್ಟು ಕೆಳಗೆ ಮಾಡ್ಕೊಳಕ್ ಹೋಗ್ಬೇಡಿ. ನಿಮಗೆ ಎಷ್ಟು ಎಕ್ಸ್ಪ್ಲೋರ್ ಮಾಡಿದ್ರೆ ಅಷ್ಟಕ್ಕೆ ನೀವು ರೇಟಿಂಗ್ಸ್ ಕೊಟ್ಟಿದ್ರೆ ಹಂಗಂತ ಹೇಳ್ಕೊಂಡು ಸಂತೋಷ ಪಡಿ ಆಯ್ತಾ. ನನಗೂ ಅದಕ್ಕೆ ನಾನು ಸುಮ್ಮನಾದೆ, ಇರ್ಲಿ ಸಂತೋಷ, ಅಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಇದೆ ಅಂತ. ಸರಿನಾ? ಹ್ಯಾಪಿ ಥಿಂಗ್ ಏನು ಅಂದ್ರೆ ಇನ್ನೂ ಹೆಚ್ಚಿನ ಕಲಿಯೋದಕ್ಕೆ ನಂಗೆ ಅವಕಾಶ ಇದೆ ಅನ್ನೋದೊಂದು ಗೊತ್ತಾಯ್ತು ಅಷ್ಟೇ. ಕಲೀರಿ, ಇನ್ನೂ ತುಂಬಾ ಇದೆ. ನಾನು ಕಲಿತಾ ಇದ್ದೀನಿ ಫ್ರಾಂಕ್ಲಿ ಆಯ್ತಾ, ನಾನು ತುಂಬಾ ಕಲಿತಾ ಇದ್ದೀನಿ, ತುಂಬಾ ಇದೆ ಕಲಿಯುವಂಥದ್ದು. ನನ್ನ ಕಡೆಯಿಂದ ಏನೇನಾಗುತ್ತೆ ಅದನ್ನ ನಾನು ಖಂಡಿತ ನಾನು ಮಾಡ್ತೀನಿ. ಸರಿನಾ ಸರ್? ಇನ್ನೊಂದೇನ್ ಪ್ರಾಬ್ಲಮ್ ಇದೆ, ಐಟಾಸ್ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗ್ತಾ ಇಲ್ಲ ಸರ್. ಲಾಗಿನ್ ಆಗ್ತಾ ಇಲ್ವಾ? ಆ ಸ್ಕ್ರೀನ್ ಶಾಟ್ ಕಳಿಸಿ ನನ್ಗೆ, ಅದು ಏನಾಗಿದೆ ಜಸ್ಟ್ ಅಂತ ಆಗಿ ನಾನು ಬರ್ತದೆ, ಮತ್ತೆ ಎಂಟರ್ ಇಮೇಲ್ ಐಡಿ ಪಾಸ್ವರ್ಡ್ ಅಂತಾನೆ ಬರ್ತಾ ಇದೆ ಸರ್. ಹೌದಾ? ಸರಿ, ನನಗೆ ಇದನ್ನ ಸ್ಕ್ರೀನ್ ಶಾಟ್ ಒಂದು ಕಳಿಸಿ, ಆ ಟೆಕ್ನಿಕಲ್ ಟೀಮ್ ಅವ್ರ ಹತ್ರ ನಾನು ಮಾತಾಡ್ಬಿಟ್ಟು ನೋಡ್ತೀನಿ. ಅಕಸ್ಮಾತ್ ಆಗಿ ಆತರ ಏನಾದ್ರು ಅದ್ರಲ್ಲಿ ಪ್ರಾಬ್ಲಮ್ ತುಂಬಾ ಬರ್ತಿದೆ ಅಂದ್ರೆ ವಿಡಿಯೋಸ್ ಡೈರೆಕ್ಟ್ ಆಗಿ ನಾನು ಬೇಕಾದ್ರೆ ಒಂದು ಸಪರೇಟ್ ಒಂದು ಗ್ರೂಪ್ ಮಾಡ್ಬಿಟ್ಟು ಅದ್ರಲ್ಲಿ ಹಾಕ್ಬಿಡೋಣ. ಸರಿ ಸರ್. ಸರಿನಾ? ನೀವು ವಿಡಿಯೋಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ಅದಕ್ಕೆ ಎಷ್ಟೊಂದ್ ತರ ಇದೆ ಇವಾಗ ಆಯ್ತಾ. ಇಲ್ಲ ಆಗಿಲ್ಲ ಇನ್ನೊಂದ್ ಕಡೆ ನಾನು ಹಾಕ್ಬಿಡ್ತೀನಿ ಎಲ್ಲ. ನೋಡಿ ನಾನು ಏನ್ ಮಾಡ್ತೀನಿ, ಪ್ರತಿ ಒಂದು ಕ್ಲಾಸ್ದು ನೋಡಿ ಈ ತರ ನಾನು ಮಾಡ್ತೀನಿ. ನೀವು ನೋಡಿದ್ರೆ ಹೋದ ವರ್ಷ ಮಾಡಿದ್ದಲ್ಲ ನೋಡಿ, ಹೋದ ವರ್ಷದ ಹಂಗೆ ಇದೆ ನೋಡಿ, ಹೋದ ವರ್ಷದ ಫುಲ್ ಇದೆ ಹಂಗೆ. ನಿಮ್ ಸರ್ಟಿಫಿಕೇಟ್ಸ್ ಬ್ಯಾಡ್ಜಸ್ ಕೂಡ ಹಂಗೆ ಇದೆ, ನಾನು ಹಂಗೆ ಇಟ್ಟಿದ್ದೀನಿ ನೋಡಿ ಎಲ್ಲ. ಓಕೆನಾ? ನಾನು ಈ ತರ ನನ್ನ ಫೈಲ್ ಇದನ್ನ ಮ್ಯಾನೇಜ್ ಮಾಡೋದು, ತಲೆ ಕೆಡ್ಸ್ಕೊಂಡ್ಬಿಡಿ. ಇಲ್ಲಿ ಹೋದ್ರೆ ನೋಡಿ ಎಲ್ಲಾ ಇದೆ, 2024 ಇದು ನಾನು ಹೇಳ್ತಾ ಇರೋದು. ಅದ್ಬಿಟ್ಟು ಮತ್ತೆ ರಾಜ್ಯೋತ್ಸವದ ನೋಡಿ ಅದು ಇದೆ ನೋಡಿ. ಓಕೆ, ನೀವು ಫೈಲ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ವೆಬ್ಸೈಟ್ ಅಲ್ಲಿ ಏನಕ್ಕೆ ಆಗ್ತಿದೆ ಅಂದ್ರೆ ನನಗೆ ಈಸಿ ಆಗಿಬಿಡುತ್ತೆ ಅಂತ. ಅಕಸ್ಮಾತ್ ಆಗಿ ಏನಾದ್ರು ಇದು ಬರೀ ವರ್ಕ್ ಆಗ್ತಿಲ್ಲ ಅಂದ್ರೆ ನಂಗೆ ಸ್ಕ್ರೀನ್ ಶಾಟ್ ಕಳಿಸಿ, ಏನು ಪ್ರಾಬ್ಲಮ್ ಇದೆ ಚೆಕ್ ಮಾಡೋಣ. ಇನ್ ಕೇಸ್ ಏನಾದ್ರು ಸಾಲ್ವ್ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಎಲ್ಲ ನಾನು ಡಂಪ್ ಮಾಡ್ತೀನಿ, ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ? ಓಕೆ ರೈಟ್. ಸೊ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಶುಭರಾತ್ರಿ, ಯಾರು ಒಳ್ಳೇದಾಗ್ಲಿ. ಬಾಯ್ ಪೀಪಲ್.